Hello students, welcome to the ASVN classes. Is it my voice is clear? ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದ್ದರೆ ಜಸ್ಟ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ಮೊದಲನೇದಾಗಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಮೇಲೆ ಬರ್ತಾ ಇರೋದು ಒಂದು 1 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ, ಒಂದು 6 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ, ಟೋಟಲಿ 7 ಮಾರ್ಕ್ಸ್, 1 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್. ಓಕೆ, ಸೊ ಅಗೇನ್ ಇದರಲ್ಲಿ ಕೆಲವೊಂದಿಷ್ಟು ಪಾರ್ಟ್ನ ಡೆಲೀಟ್ ಮಾಡಿದ್ದಾರೆ. ಸೊ ಯಾವೆಲ್ಲ ಡೆಲೀಟ್ ಆಗಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇದರಲ್ಲಿ 6 ಮಾರ್ಕ್ಸ್ ಕ್ವಶನ್ ಎಷ್ಟು ಕ್ವಶನ್ನ ನಾವು ಪರ್ಫೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಆಮೇಲೆ ಇದು ಭಾಳ ಈಸಿಯಾಗಿರುವಂಥ ಒಂದು ಎಕ್ಸಾಂಪಲ್ ಆಗಿದೆ. ಓಕೆ, ಯಾಕೆಂದರೆ ಆ್ಯಕ್ಚುಲಿ ಲಾಸ್ಟ್ ಇಯರು 2 ಎಕ್ಸಸೈಸ್ ಇತ್ತು, ಈ ಸತಿ ಒಂದೇ ಎಕ್ಸಸೈಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಈ ಸೆಕೆಂಡ್ ಎಕ್ಸಸೈಸು ಡೆಲೀಟೆಡ್ ಆಗಿದೆ. ಈ ಪೂರ ಇಲ್ಲಿಂದ ಹಿಡಿದ್ಬಿಟ್ಟು ಎಲ್ಲ ವರ್ಬಲ್ ಟೈಪ್ ಇದು ಡೆಲೀಟೆಡ್ ಆಗಿದೆ. ಓಕೆ, ಅದರಲ್ಲಿ ಮತ್ತೆ ಫಸ್ಟ್ ಎಕ್ಸಸೈಸಲ್ಲೇ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೂಡ ಡೆಲೀಟ್ ಮಾಡಿದ್ದಾರೆ. ಓಕೆ, ಸೊ ಯಾವೆಲ್ಲ ಡೆಲೀಟ್ ಆಗಿದ್ದಾವೆ, ಏನೆಲ್ಲ ನಾವು ಪ್ರಿಪರೇಷನ್ ಮಾಡಬೇಕು, ಎಷ್ಟು ಕ್ವಶನ್ ಪರ್ಫೆಕ್ಟ್ ಮಾಡಬೇಕು ಅಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಓಕೆ, ಸೊ ಯಾವೆಲ್ಲ ಕ್ವಶನ್ ನಂಬರ್ ಅಂದರೆ ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 5, ಆಮೇಲೆ ಕ್ವಶನ್ ನಂಬರ್ 7 ಆ್ಯಂಡ್ 8. ಸೊ ಇದಿಷ್ಟು ಕ್ವಶನ್ಸ್ನ ನೀವು ಮಾಡಬೇಕು. ಇದು ಎಕ್ಸಸೈಸಲ್ಲಿ ಇದು 1 2 3 4 5 ಇಲ್ಲಿ 5 ಎಕ್ಸಾಂಪಲ್ಸ್ಗಳಿದ್ದಾವೆ. ಅದಾದಮೇಲೆ ಸಾಲ್ಡಲ್ಲಿ ಅಲ್ಲಿ 5, ಇಲ್ಲಿ ಒಂದು ನೋಡಿ. ಓಕೆ, ಇಲ್ಲಿ 5 ಕ್ವಶನ್ಸ್ ಆಗಿದ್ದಾವೆ. ಇದೊಂದು 6 7 8 ಕ್ವಶನ್ನ ನೀವು ಪರ್ಫೆಕ್ಟ್ ಮಾಡಿದ್ದೆ ಆದರೆ ಈಸಿಯಾಗಿ ಒಂದು 6 ಮಾರ್ಕ್ಸ್ನ ತೊಗೋಬೋದು. ಇರೋದೇ 8 ಎಕ್ಸಾಂಪಲ್ ಮಾತ್ರ. ಓಕೆ, ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಈ 8 ಕ್ವಶನನ್ನು ಪರ್ಫೆಕ್ಟ್ ಮಾಡಿಬಿಟ್ಟಿದೆ ಆದರೆ ನಿಮಗೆ ಈಸಿಯಾಗಿ ಒಂದು 6 ಮಾರ್ಕ್ಸ್ ಬರುತ್ತೆ. ಸಿಂಪಲ್ ಇದೆ ಅಲ್ವಾ? ಆಮೇಲೆ ಎಲ್ಲ 8 ಎಕ್ಸಾಂಪಲ್ಸ್ಗಳು ಭಾಳ ಸಿಂಪಲ್ ಆಗಿದೆ. ಸೊ ಇದರಲ್ಲಿ ನಾನು 2 ಟೈಪ್ನ ಸಪ್ರೇಟ್ ಮಾಡಿದ್ದೀನಿ, ಟೈಪ್ 1 ಮತ್ತು ಟೈಪ್ 2. ಓಕೆ, ಟೈಪ್ 1 ಟೈಪ್ 2 ಅಂತ ಎರಡೇ ಟೈಪ್ಗಳಿರೋದು. ಟೈಪ್ 1ಅಲ್ಲಿ ಯಾವ ರಿಸಲ್ಟ್ಸ್ಗಳು ಬರುತ್ತೆ ಅಂದರೆ ಇದು ಭಾಳ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ಸ್ಗಳು. ಸೊ ಯಾವ ಥರ ಅಂದರೆ 2 ಇಕ್ವೇಷನ್ಸ್ನ ಕೊಟ್ಟಿರ್ತಾರೆ. ಇಲ್ಲಿದೆ ನೋಡಿ, 1 ಇಕ್ವೇಷನ್ 2, ಓನ್ಲಿ 2 ಇಕ್ವೇಷನ್ ಕೊಟ್ಟಿರ್ತಾರೆ. ಇದನ್ನು ಟೈಪ್ 1ಅಲ್ಲಿ ನಾನು ಹಾಕಿದ್ದೀನಿ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಇದನ್ನು ನೋಡಿ, ಇದು 2 ಇಕ್ವೇಷನ್ ಇದೆ ಅಂದರೆ 2 ಲೈನ್ ಇರುತ್ತೆ. 2 ಇಕ್ವೇಷನ್ ಕೊಟ್ಟಿದ್ದಾರೆ ಅಂದರೆ 2 ಲೈನ್ ಇರುತ್ತೆ. ಓಕೆನಾ? ಸೊ ಇದು ನಿಮಗೆ ಎಕ್ಸಾಂಪಲಲ್ಲಿ ಟೈಪ್ 1ಅಲ್ಲಿ ಬರುವಂಥ ಎಕ್ಸಾಂಪಲ್ಗಳು. ಓಕೆ, ಇದು ಮತ್ತೆ ಇಲ್ಲಿ 3 ಇದೆ, ಇದು ಬೇಡ, ಇದನ್ನು ಟೈಪ್ 2 ಅಲ್ಲಿ ಕನ್ಸಿಡರ್ ಮಾಡೋಣ. ಇನ್ನು ಎಕ್ಸಸೈಸಲ್ಲಿ ಯಾವೆಲ್ಲ ಟೈಪ್ 1ಅಲ್ಲಿ ಇದಾವಪ್ಪ ಅಂದರೆ ಕ್ವಶನ್ ನಂಬರ್ 2 3 ಇವೆಲ್ಲ 2 ಇಕ್ವೇಷನ್ ಇರುವಂಥದ್ದು, ಮತ್ತು 5 ಈ 3 ರಿಸಲ್ಟ್ಸ್ಗಳು ಟೈಪ್ 1ಅಲ್ಲಿದೆ. ಆಮೇಲೆ ಈ 2 ರಿಸಲ್ಟ್ಸ್ಗಳು ಟೈಪ್ 2 ಅಲ್ಲಿದೆ. ಟೈಪ್ 2 ಯಾಕಪ್ಪ ಅಂದರೆ ಇಲ್ಲಿ 2 ಇಕ್ವೇಷನ್ ಇರಲ್ಲ, 3 ಇಕ್ವೇಷನ್ಸ್ಗಳಿದೆ 7 ಆ್ಯಂಡ್ 8 ಕ್ವಶನಲ್ಲಿ, ಮತ್ತು ಇಲ್ಲೊಂದು ಸಾಲ್ಡಲ್ಲಿ. ಇದು ಟೈಪ್ 3. ಸೊ ಟೈಪ್ 2 ಯಾಕಂದರೆ ಇಲ್ಲಿ 3 ಇಕ್ವೇಷನ್ಸ್ಗಳಿದೆ ನೋಡಿ, 1 2 3 ಅಂದರೆ 3 ಲೈನ್ಸ್ ಬರುತ್ತೆ ಅಂತ ಅರ್ಥ. ಓಕೆ, ಸೊ ನಾನು ಇದರಲ್ಲಿನೂ ಒಂದು ಎಕ್ಸಾಂಪಲ್, ಇದರಲ್ಲಿ 2 ಎಕ್ಸಾಂಪಲ್ ಮಾಡ್ತೀನಿ, ಆಮೇಲೆ ಇದರಲ್ಲಿ 1 ಎಕ್ಸಾಂಪಲ್ ಮಾಡ್ತೀನಿ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವೆಲ್ಲ ಲಾಸ್ಟ್ ಇಯರಲ್ಲಿ ಕೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಕ್ವಶನ್ನ ಸ್ಟಾರ್ಟ್ ಮಾಡೋಣ. 1ಅಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಸಿಂಪಲ್ ಇರುವಂಥ ಒಂದು ಎಕ್ಸಾಂಪಲ್ನ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಟೈಪ್ 1ಅಲ್ಲಿ ಓನ್ಲಿ 2 ಇಕ್ವೇಷನ್ಸ್ಗಳಿರುತ್ತೆ. ಓಕೆ, ಸೊ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಬರ್ತೀನಿ. ಇದು ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಒಂದು ಕ್ವಶನ್ ಆಗಿದೆ. ಓಕೆ, ನಾನು ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ ನೋಡಿ, ಇದನ್ನು ನಿಮಗೆ ಮತ್ತಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಓಕೆ, ಏನಿದೆ ಫಸ್ಟ್ ಕ್ವಶನ್ನು, ಸಾಲ್ವ್ ದ ಫಾಲೋಯಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ. ಓಕೆ, ಈ ಕೊಟ್ಟಿರುವಂಥ ಎಕ್ಸಾಂಪಲ್ನ ನಾವು ಗ್ರಾಫ್ ಹಾಕಿ ಡ್ರಾ ಮಾಡಬೇಕು. ಮ್ಯಾಕ್ಸಿಮೈಸ್ ಅಂದರೆ ಇದು ಅಬ್ಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ, ಆಮೇಲೆ ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್ ಅಂದರೆ ಇವೆಲ್ಲನೂ ಕಂಡೀಷನ್ ಇದೆ. ಇಲ್ಲಿರೋದು ಇಕ್ವೇಷನ್ಸ್ಗಳು 2 ಮಾತ್ರ. ಇದನ್ನು ಫಸ್ಟ್ ಅಬ್ಸರ್ವ್ ಮಾಡಬೇಕಾಗಿರೋದು. ಯಾವಾಗಲೂ ಕ್ವಶನ್ ಕೊಟ್ಟ ತಕ್ಷಣ ಎಷ್ಟು ಇಕ್ವೇಷನ್ಸ್ಗಳಿದ್ದಾವೆ ಅದನ್ನು ಅಬ್ಸರ್ವ್ ಮಾಡಿ. ಇದು ಸಿಂಪಲ್ ರಿಸಲ್ಟ್, ಇದು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಅಂತ ಹೇಳ್ತಾರೆ. ಇದು ಎಲ್ಲದರಲ್ಲಿ ಕೊಟ್ಟಿರ್ತಾರೆ. ಇದ್ರ ಮೀನಿಂಗ್ ಏನಪ್ಪ ಅಂದರೆ ಎಕ್ಸ್ ಮತ್ತು ವಾಯ ವ್ಯಾಲ್ಯೂಸ್ಗಳೆಲ್ಲ ಅಂದರೆ ನಿಮ್ಮ ಡೈಗ್ರಾಮು ಯಾವಾಗಲೂ ಫಸ್ಟ್ ಕ್ವಾಡ್ರಂಟಲ್ಲೇ ಇರಬೇಕು ಅಂತ ಅರ್ಥ. ಓಕೆ, ಸೊ ಅಗೇನ್ ನನಗೆ ಮೆಸೇಜ್ ಬರ್ತಾ ಇದೆ, ವಾಯ್ಸ್ ಕ್ಲಿಯರ್ ಇಲ್ಲ ಅಂತ. ಸ್ವಲ್ಪ ನೋಡಿ ಸ್ಟೂಡೆಂಟ್ಸ್, ಎಲ್ಲರೂ ನನಗೆ ಒಂದು ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಸ್ ಇಟ್ ವಾಯ್ಸ್ ಇಸ್ ಕ್ಲಿಯರ್ ಆರ್ ನಾಟ್. ಕ್ಲಿಯರ್ ಆಗಿದೆನಾ? ಆಲ್ ಕ್ಲಿಯರ್. ಓಕೆ, ಥ್ಯಾಂಕ್ ಯು. ಒನ್ ಸೆಕೆಂಡ್. ಕ್ಲಿಯರ್ ಆಗಿದೆ ಸರ್, ಕ್ಲಿಯರ್ ಇದೆ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ನೋಡಿ ಕ್ಲಿಯರ್ ಇದೆನಾ? ಓಕೆ, ಥ್ಯಾಂಕ್ ಯು ದರ್ಶನ್.
ಆಲ್ರೆಡಿ ನಾನು ಹೇಳಿದೆ 1 ಮತ್ತು 2 ಇದೆ ಆಲ್ರೆಡಿ ಹಿಂದಿನ ವರ್ಷ ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಒಂದು ಕ್ವಶನ್ ಆಗಿದೆ. ಇದು ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನು. ಇದನ್ನು ಟೈಪ್ 1ನಲ್ಲಿ ನೀವು ಡಿನೋಟ್ ಮಾಡ್ಕೊಳ್ಳಿ. ಯಾವುದು ಈ ಕ್ವಶನ್. ಯಾಕಂದರೆ ಟೈಪ್ 1 ಯಾಕಪ್ಪ ಅಂತಂದರೆ ಇಲ್ಲಿರೋದು ಎರಡೇ ಈಕ್ವೇಷನ್ಸ್ಗಳು. ಏನು ಮಾಡಬೇಕು, ಯಾವ ಥರ ಸಾಲ್ವ್ ಮಾಡಬೇಕು, ಐ ಥಿಂಕ್ ಇದೆಲ್ಲರಿಗೂ ನಿಮ್ಗೆ ಗೊತ್ತಿದೆ. ಆದರೂ ನಾನು ಈಸಿ ವೇಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಇದೇ ಮೆಥಡ್ ಮಾಡಿ ಮಿಸ್ಟೇಕ್ ಮಾಡೋದನ್ನು ಕಡಿಮೆ ಮಾಡ್ತೀರಾ. ಫಸ್ಟ್ಗೆ ಈಕ್ವೇಷನ್ 1ನ ಬರ್ಕೋಬೇಕು. ಎಕ್ಸ್ ಪ್ಲಸ್ ವಾಯ್ ಇಲ್ಲಿ ಲೆಸ್ ದೆನ್ ಇದೆಯಲ್ಲ, ಅದಕ್ಕೆ ನಾನು ಇಲ್ಲಿ ಈಸಿ ಕೋರ್ಸು ತೊಗೊತಾ ಇದ್ದೀನಿ. ಇದರದ್ದು ಒಂದೆರಡು ಪಾಯಿಂಟ್ಸ್ನ ನಾವಿಲ್ಲಿ ಫೈಂಡ್ ಮಾಡ್ಕೋಬೇಕಾಗತ್ತೆ. ಬಟ್ ಯಾವ ಥರ ಬರೀಬೇಕು ಪಾಯಿಂಟ್ಸ್ ಅಂದರೆ ಇಲ್ಲೊಂದು ಟೆಬ್ಲೋ ಕಾಲಮ್ ತೊಗೊಳ್ಳಿ, ಇದೇ ಥರನಾಗೆ ಬರ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಫಸ್ಟು ಎಕ್ಸ್ ಅಂತ ಬರೀರಿ, ಇಲ್ಲಿ ವಾಯ್ ಅಂತ ಬರೀರಿ. ಇಲ್ಲಿ ಎಕ್ಸ್, ಇಲ್ಲಿ ವಾಯ್, ಇಲ್ಲಿ ಪಾಯಿಂಟ್ ಏನಾಗುತ್ತೆ ಕೋಆರ್ಡಿನೇಟ್ ಪಾಯಿಂಟ್ಸ್. ಯಾಕೆ ಇದೇ ಥರ ಬರೀಬೇಕಂದ್ರೆ ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಹರಿಬರಿಯಲ್ಲಿ, ನೀವು ಏನಾದರೂ ಮಿಸ್ಟೇಕ್ ಮಾಡ್ತಾರೆ. ಇದೇ ಥರನಾಗಿ ಎಕ್ಸ್ ಮತ್ತು ಇಲ್ಲಿ ವಾಯ್, ಇಲ್ಲಿ ಏನಾಗುತ್ತೆ ಅದು ಪಾಯಿಂಟ್ನ ಬರೀಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂನ ನಾನು ಇಲ್ಲಿ 0 ಹಾಕಿದರೆ, ಎಕ್ಸ್ ವ್ಯಾಲ್ಯೂನ 0 ಹಾಕಿದರೆ ಆಗ ವಾಯ್ ವ್ಯಾಲ್ಯೂ ಏನಾಗುತ್ತೆ 50 ಆಗುತ್ತೆ. ಕರೆಕ್ಟಾ. ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ ವಾಯ್ ವ್ಯಾಲ್ಯೂ 50 ಆಯಿತು. ಅಂದರೆ ಇದನ್ನು ಪಾಯಿಂಟ್ಸ್ನ ಇಲ್ಲೇ ಬರ್ಕೊಂಡ್ಬಿಟ್ರೆ ನಮಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಬಿಡುತ್ತೆ. ಓಕೆ, ಇದೇ ಥರನಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಇನ್ನು ನೆಕ್ಸ್ಟು ಸಪೋಸ್ ನಾನು ಇಲ್ಲಿ ವಾಯ್ ವ್ಯಾಲ್ಯೂನ 0 ಹಾಕಿದರೆ ಆಗ ಎಕ್ಸ್ ವ್ಯಾಲ್ಯೂ 50 ಆಗುತ್ತೆ. ಓಕೆ, ಈಗೇನಾಗುತ್ತೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 50 ಆಯಿತು, ವಾಯ್ ವ್ಯಾಲ್ಯೂ 0 ಆಯಿತು. ಓಕೆ, ಇದು ಪಾಯಿಂಟ್ಸ್ ಕ್ಲಿಯರಾಗಿ ಗೊತ್ತಾಗುತ್ತಾ. ಅದೇ ಥರನಾಗಿ ಇನ್ನು ಸೆಕೆಂಡ್ ಇಕ್ವೇಷನ್ ಏನಿದೆ 3x ಪ್ಲಸ್ ವಾಯ್ ಇಸ್ ಈಕ್ವಲ್ಸ್ ಟು 90. ಇದನ್ನು ಕೂಡ ಇದೇ ಥರನಾಗಿ ಬರ್ಕೊಂಬಿಡಿ. ಓಕೆನಾ. ಸ್ಕೇಲ್ನ ಯೂಸ್ ಮಾಡಿ ಇದನ್ನು ಬರೆದಿಟ್ಕೊಳ್ಳಿ. ನಾನು ಇಲ್ಲಿ ಎಕ್ಸ್, ಇಲ್ಲಿ ವಾಯ್, ಇಲ್ಲಿ ಪಾಯಿಂಟ್ಸ್ನ ಬರಿತಾ ಇದ್ದೀನಿ. ಎಕ್ಸ್ ವ್ಯಾಲ್ಯೂನ ನಾನು 0 ತೊಗೊಂಡ್ರೆ ವಾಯ್ ವ್ಯಾಲ್ಯೂ ಏನಾಗುತ್ತೆ, ಕಮಾನ್ ಫ್ರೆಂಡ್ಸ್ ಮೆಸೇಜ್ ಮಾಡಿ. ವಾಯ್ ವ್ಯಾಲ್ಯೂ ಏನಾಗುತ್ತೆ 90 ಆಗುತ್ತೆ. ಓಕೆ, ವಾಯ್ ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಕಮಾನ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ನೀವು ಕೂಡ ಇದನ್ನು ಟ್ರ್ಯಾಕ್ ಮಾಡಿದರೆ ಸ್ವಲ್ಪ ಈಸಿಯಾಗಿ ಹೋಗುತ್ತೆ. ನಾನಿಲ್ಲಿ ಏನು ಮಾಡಿದ್ದೀನಿ, ವಾಯ್ ವ್ಯಾಲ್ಯೂನ ದ ಪ್ಲೇಸಲ್ಲಿ 0 ಹಾಕಿದೆ. ಆಗೇನಾಗುತ್ತೆ 3x ಇಸ್ ಈಕ್ವಲ್ಸ್ ಟು 90 ಆಗುತ್ತೆ. ಕರೆಕ್ಟಾ. ಸೊ 3x ಇಸ್ ಈಕ್ವಲ್ಸ್ ಟು 90 ಅಂದರೆ 90 ಡಿವೈಡ್ ಬೈ 3 ಮಾಡಬೇಕು. 90 ಡಿವೈಡೆಡ್ ಬೈ 3 ಮಾಡಿದರೆ 3 1 ಜಾ 3 3 ಜಾ ಅಂದರೆ 30 ಆಗುತ್ತೆ. ವೆರಿ ಗುಡ್, ಇದು 30 ಆಗುತ್ತೆ. ವೆರಿ ಗುಡ್. ಓಕೆ, ಸಮೀರ್ ಆಲ್ರೆಡಿ, ಸಿರಾಜ್ ಆಲ್ಸೋ ಸೆಂಡ್ ದ ಮೆಸೇಜ್, ಪರಶುರಾಮ್ ರೈಟ್ ಸ್ಟೂಡೆಂಟ್ಸ್, ಕರೆಕ್ಟ್, ಇದು 30 ಆಗುತ್ತೆ. ಓಕೆ, ಇವಾಗ ಇಲ್ಲಿ ಪಾಯಿಂಟ್ಸ್ನ ಬರ್ಕೊಂಬೇಡಿ. 0, ಇದು 90, ಇದು ಎಕ್ಸ್ 30 ಇದ್ದಾಗ ವಾಯ್ 0. ನೋಡಿ ಇವಾಗ ಪಾಯಿಂಟ್ಸ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡ್ತಾ. ಸೊ ಈ ಪಾಯಿಂಟ್ಸ್ಗಳನ್ನ ತೊಗೊಂಡು ನಾವು ಇವಾಗ ಗ್ರಾಫ್ನ ಡ್ರಾ ಮಾಡಬೇಕು. ಓಕೆನಾ. ಸೊ ನೋಡಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಇದೇ ಥರ ಒಂದು A4 ಸೈಜ್ ಶೀಟ್ನೇ ಕೊಡ್ತಾರೆ. ಓಕೆ, ಸೊ ನಾನೇನು ಸ್ವಲ್ಪ ಜೂಮ್ ಔಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಈ ಥರ ಆಗಿರುವಂಥ ಒಂದು A4 ಸೈಜ್ ಪೇಪರ್ನೇ ಕೊಡ್ತಾರೆ ಗ್ರಾಫ್ನ. ಇದರಲ್ಲೇ ನೀವು ಡ್ರಾ ಮಾಡಬೇಕು. ಓಕೆ, ಇದನ್ನು ನೀವು ಮೊದಲಿಗೆ ಅಬ್ಸರ್ವ್ ಮಾಡಿ. ಎಕ್ಸ್ ವ್ಯಾಲ್ಯೂ ಹೈಯೆಸ್ಟ್ ಎಷ್ಟಿದೆ 50 ಇದೆ, ಇಲ್ಲಿ 30 ಇದೆ ಅಂದರೆ 50 ಹೈಯೆಸ್ಟ್ ಇದೆ. ವಾಯ್ ವ್ಯಾಲ್ಯೂ 90 ಇದೆ ಅಂದರೆ ಸೊ ಈ ಥರ ಒಂದು ಡ್ರಾ ಮಾಡಿ. ಯಾವಾಗಲೂ ಒಂದು ಫಸ್ಟ್ ಸ್ಟಾರ್ಟಿಂಗ್ 3 ಲೈನ್ಸ್ ಬಿಡಿ, ಇಲ್ಲಿಗೆ ಡ್ರಾ ಮಾಡ್ಲಿಕ್ಕೆ ಹೋಗ್ಬೇಡಿ ಎಕ್ಸ್ ಆಕ್ಸಸ್ಸು. ಸೊ ಅಂತ ವಾಯ್ ಆಕ್ಸಸ್ನ ಇಲ್ಲೊಂದು ಸ್ಟಾರ್ಟಿಂಗ್ 3 ಲೈನ್ ಬಿಟ್ಟು ವಾಯ್ ಆಕ್ಸಸ್ನ ಡ್ರಾ ಮಾಡಿ, ಇಲ್ಲಿ ತಳಗೆ ಒಂದು ಸ್ವಲ್ಪ ಲೈನ್ ಬಿಟ್ಟು ಇದನ್ನು ಎಕ್ಸ್ ಆಕ್ಸಸ್ ಅಂದರೆ ಇದು ಎಕ್ಸ್ ಆಕ್ಸಸ್ ಆಯಿತಾ ನಿಮ್ಮದು, ಇದು ನಿಮ್ಮದು ವಾಯ್ ಆಕ್ಸಸ್. ಓಕೆ, ಸೊ ಇವಾಗ ಪಾಯಿಂಟ್ಸ್ಗಳು ಏನೇನು ಬಂದಿದ್ದಾವೆ 0, 50 ಅಂದರೆ ಸೊ ನಮಗೆ ವಾಯಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ ನೋಡಿ 90 ಇದೆ ಹೈಯೆಸ್ಟು. ಅಂದರೆ ವಾಯ್ ಆಕ್ಸಸ್ಸಲ್ಲಿ ನಮಗೆ 90 ತನಕ ರಿಸಲ್ಟ್ ಬೇಕು. ಎಕ್ಸ್ ಆಕ್ಸಸ್ಸಲ್ಲಿ 50 ಆದರೆ ಸಾಕು. ಅಂದರೆ ಸ್ಕೇಲ್ನ ಯಾವ ಥರ ತೊಗೋಬೇಕು ಅದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ ಸ್ಕೇಲ್ನ ಯಾವ ಥರ ತೊಗೋಬೇಕಪ್ಪ ಅಂತಂದರೆ ಇಲ್ಲಿ ಸಣ್ಣ ಸಣ್ಣ ಬಾಕ್ಸ್ ಇದೆಲ್ಲ, ಇದು 1 ಸೆಂಟಿಮೀಟರ್. ಸ್ಕೇಲ್ ಬರೀಬೇಕಂತ ಏನು ರೂಲ್ಸ್ ಇಲ್ಲ, ಇಲ್ಲೊಂದು 1 ಸೆಂಟಿಮೀಟರ್ಗಳು ಇರುತ್ತೆ. ಸೊ ಇಲ್ಲಿ ನೀವು ಬೇಕಿದ್ದರೆ 2 ಸೆಂಟಿಮೀಟರ್ ಈಕ್ವಷ್ಟು 10 ಯೂನಿಟ್ ಅಂತಲೂ ತೊಗೊಳ್ಬೋದು. ಕರೆಕ್ಟಾ. ಸೊ ಇಲ್ಲಾಂದರೆ 1 ಸೆಂಟಿಮೀಟರ್ ಈಕ್ವಷ್ಟು 10 ಯೂನಿಟ್ನ ತೊಗೋಬೋದು. ಓಕೆ, ಇಲ್ಲಿ ನಾವು ನಮಗೆ ಬೇಕಾಗಿರೋದು ಎಕ್ಸ್ ಆಕ್ಸಲ್ಲಿ 50 ಮಾತ್ರ, ಅಂದರೆ 2 ತೊಗೋಬೋದಾ. ಇಲ್ಲಿ 1, 10, 20, 30 ಆಮೇಲೆ 40, 50 ಈಸಿಯಾಗಿ ಬರುತ್ತೆ. ಇಲ್ಲಿ 90 ಬರಬೇಕಲ್ಲ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾನು 2 ತೊಗೋತಾ ಇದ್ದೀನಿ. 1, 2 ಅಂದರೆ 10, 20, 30, 40, 50, 60, 70, 80, 90 ಬರುತ್ತೆ. ಅಂದರೆ ನಾವಿಲ್ಲಿ ಬರೆದಿಟ್ಕೋಬೋದು. ಸೊ ನೋಡಿ ನಾನಿಲ್ಲಿ ಪೆನ್ನಿಂದ ಬರಿತಾ ಇದ್ದೀನಿ ನಿಮಗೆ ಕಾಣಲಿ ಅಂತ. ಸೊ ನೀವು ಅವಾಗಲೂ ಎಕ್ಸಾಮಲ್ಲಿ ಪೆನ್ಸಿಲಿಂದನೇ ಡ್ರಾ ಮಾಡಬೇಕು. ಓಕೆನಾ ಸ್ಟೂಡೆಂಟ್ಸ್. ಓಕೆ, ನೋಡಿ ಸ್ವಲ್ಪ ಜೂಮ್ ಔಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ನಾನು ಏನು ತೊಗೊಂಡೆ ಎಕ್ಸ್ ಆಕ್ಸಸ್ ಮೇಲೆ ಇಲ್ಲಿ 0 ಇರುತ್ತೆ ಒರಿಜಿನು, ಇದು 10, 20, ಇಲ್ಲಿ 30, 40, 50, ಒಂದು ಎಕ್ಸ್ಟ್ರಾ 60. ಓಕೆ, ಸೊ ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ಒಂದು 2 ಡಿಫ್ರೆನ್ಸ್ ತೊಗೊಂಡು ಇಲ್ಲಿ 1 ಡಿಫ್ರೆನ್ಸ್ ತೊಗೊಂಡ್ಬಿಡ್ತಾರೆ. ಆಗ ರಾಂಗ್ 100% ರಾಂಗ್ ಆಗಿಬಿಡುತ್ತೆ ನಿಮ್ಮ ಗ್ರಾಫು. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇಲ್ಲಿ 2 ಡಿಫ್ರೆನ್ಸ್ ಇದ್ದರೆ ಇಲ್ಲೇನು 2ನೇ ಇರಬೇಕು ಎಲ್ಲ ಕಡೆಯೂ, ಇಲ್ಲೇನು 2ನೇ ಇರಬೇಕು ಎಲ್ಲ ಕಡೆಯೂ. ಓಕೆ, ಅದನ್ನು ನೆನಪಿನಲ್ಲಿ ಇಟ್ಕೊ. ಇವೆಲ್ಲ ಸಿಂಪಲ್ ಪಾಯಿಂಟ್ಸು. 10, 20, 30, 40, 50, 60, 70, 80 and 90. ಓಕೆ,
ಈ ಕಡೆನೂ ನಾನು ತೊಗೊಂಡೆ. ಓಕೆ, ಇವಾಗ ಏನು ಮಾಡ್ಕೋಬೇಕು, ಒಂದೊಂದು ಪಾಯಿಂಟ್ನ ತೊಗೊಳ್ತಾ ಹೋಗಿ. ಏನಿದೆ ಫಸ್ಟ್ ಪಾಯಿಂಟು ಎಕ್ಸ್. ಇವಾಗ ನೋಡಿ ನಮಗೆ ಪಾಯಿಂಟ್ ನೋಡಲಿಕ್ಕೆ ಭಾಳ ಈಸಿ ಆಗಿಬಿಡುತ್ತೆ ನೋಡಿ. ಇದು ಒಂದು ಲೈನ್ ಆಗುತ್ತೆ. ಏನಿದೆ 0 ಇದ್ದಾಗ 50 ಇದೆ, ಎಕ್ಸ್ 0 ಇದ್ದಾಗ ವೈ 50 ಇದೆ, ಅಂದರೆ ಇಲ್ಲಿ ಬಂತ ಫಸ್ಟ್ ಪಾಯಿಂಟು. ಓಕೆ, ಇನ್ನು ನೆಕ್ಸ್ಟು ಎಕ್ಸ್ 50 ಇದ್ದಾಗ ವೈ 0 ಇದೆ, ಎಕ್ಸ್ 50 ಇದ್ದಾಗ ವೈ 0 ಇಲ್ಲಿದೆ 1 ಪಾಯಿಂಟು. ಕರೆಕ್ಟಾ? ಸೊ ಇವಾಗ ಈ ಎರಡೂ ಲೈನ್ಗಳನ್ನು ನಾವು ಇವಾಗ ಜಾಯಿನ್ ಮಾಡ್ಕೋಬೇಕು. ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಸೊ ನೀವು ಪೆನ್ಸಿಲ್ನ ಯೂಸ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ನಿಮಗೆ ಕಾಣಲಿ ಅಂತ ಬ್ಲ್ಯಾಕ್ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪೆನ್ನ ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ನೋಡಿ, ಇಲ್ಲಿ ನಾನು ಇದನ್ನು ಡ್ರಾ ಮಾಡಿದೆ. ಇದು ಡ್ರಾ ಮಾಡಿದ ತಕ್ಷಣವೇ ಇದರದ್ದು ಇಕ್ವೇಷನ್ ಏನಾಗಿದೆ ಅಂತ ಬರೆದಿಟ್ಕೋಬೇಕು. ಏನಿದೆ ಇದರದ್ದು ಇಕ್ವೇಷನ್ ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ, ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್, ಏನು ಸಿಂಬಲ್ ಇತ್ತು ಅದನ್ನೇ ಬರೀಬೇಕು. ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 50 ಇತ್ತು. ಓಕೆನಾ? ಸೊ ಇದು ಆಯಿತು. ಇನ್ನು ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್, ಎಕ್ಸ್ 0 ಇದ್ದಾಗ ವೈ 90, ಎಕ್ಸ್ 0 ಇದ್ದಾಗ ವೈ 90 ಇಲ್ಲಿದೆ ಪಾಯಿಂಟು. ಓಕೆ, ನೆಕ್ಸ್ಟು ಎಕ್ಸ್ 30 ಇದೆ, ವೈ 0 ಇದೆ, ಎಕ್ಸ್ 30 ಇದೆ, ವೈ 0 ಇದೆ. ಇವಾಗ ಇವೆರಡನ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿ ಇವೆರಡು ರಿಸಲ್ಟ್ನ. ಓಕೆನಾ? ಸೊ ಇವೆರಡು ಜಾಯಿಂಟ್ ಆದಮೇಲೆ ಇವಾಗ ಶೇಡೆಡ್ ರೀಸನ್ನ ಫೈಂಡ್ ಮಾಡಬೇಕು. ಅದನ್ನು ತನ್ನಾಗಿದ್ದು ಇಕ್ವೇಷನ್ ಒಂದು ಬರ್ಕೊಂಡ್ಬಿಡ್ತೀನಿ ನಾನು. 3x ಪ್ಲಸ್ ವೈ ಲೆಸ್ ದನ್ ಆರ್ ಈಕ್ವಲ್ಸ್ ಟು 90. ಓಕೆ, ಇದಾದಮೇಲೆ ಶೇಡೆಡ್ ರೀಸನ್ ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾಕಂದರೆ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು, ಶೇಡೆಡ್ ರೀಸನ್ ಮಾಡೋದು. ನಾನೊಂದು ಈಸಿಯೆಸ್ಟ್ ಮೆಥಡ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಯಾವಾಗಲೂ ನೀವು ಫಾಲೋ ಮಾಡಿ. ಓಕೆನಾ? ಸೊ ಇವಾಗ ಇದು ಯಾವ ಕಡೆ ಬರುತ್ತೆ ಶೇಡೆಡ್ ರೀಸನ್ ಅನ್ನೋದನ್ನು ನೋಡಬೇಕಂದ್ರೆ, ಇದನ್ನು ಪೂರ ರೀಸನ್ ಏನೇ ಇರಲಿ ಅದನ್ನು ಏನಂತ ತೊಗೋಬೇಕಪ್ಪ ಅಂದರೆ 0 ಅಂತ ತೊಗೊಂಡ್ಬಿಡ್ಬೇಕು. ಇದು ಪೂರ ಪಾರ್ಟ್ನ 0 ಅಂತ ತೊಗೋಬೇಕು. ಅದೇನೇ ಇರಲಿ, 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 90. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆನಾ ರಾಂಗ್ ಇದೆನಾ ನೋಡಬೇಕು. 0 90ಗಿಂತಲೂ ಸಣ್ಣದಿದೆ, ಎಸ್ ಕರೆಕ್ಟ್ ಇದೆ. ಯಾವಾಗ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಇಲ್ಲ ಇಂದು ಅದರದ್ದು ಯಾವ ಕಡೆ ಶೇಡ್ ಮಾಡಬೇಕಪ್ಪ ಅಂದರೆ 0 ಕಡೆ ಶೇಡ್ ಮಾಡಬೇಕು ಅಂತ ಅರ್ಥ. ಸಪೋಸ್ ಇದು ಸ್ಟೇಟ್ಮೆಂಟ್ ರಾಂಗ್ ಬಂತು, ಈಗ ಗ್ರೇಟರ್ ದೆನ್ ಆಗಿತ್ತು ಅಂದರೆ ಆಗ ರಾಂಗ್ ಅಂದರೆ ಮೇಲ್ಗಡೆ ಏರಿಯಾ ಶೇರ್ ಮಾಡಬೇಕು ಅಂತ ಅರ್ಥ. ಓಕೆನಾ? ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಬಂದಿದೆ ಅಂದರೆ 0 ಕಡೆ ಶೇಡ್ ಮಾಡಬೇಕು. ಇದು ಪೂರ ಈ ಕಡೆ ಸೈಡ್ ಒರಿಜಿನ್ ಕಡೆ ಬರಬೇಕಾಯಿತು. ಅದೇ ಥರನಾಗಿ ಇದನ್ನು ಒಂದು ಅದೇ ಥರನಾಗಿ ಚೆಕ್ ಮಾಡಿ. ಇದು ಪೂರ 0 ಹಾಕೊಳ್ಳಿ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 50. ಓಕೆ, ಇದು ಕೂಡ ಕರೆಕ್ಟ್ ಇದೆ. ಕರೆಕ್ಟಾಗಿ 0 ಸಣ್ಣದಿದೆ 50ಗಿಂತಲೂ, ಅಂದರೆ ಇದನ್ನು ನಾವು ಒರಿಜಿನ್ ಕಡೆನೇ ಶೇರ್ ಮಾಡಬೇಕು, ಇದೇ ಕಡೆನೇ ಶೇರ್ ಮಾಡಬೇಕು. ಓಕೆ, ಸೊ ಇವಾಗ ಒಂದು ಅಬ್ಸರ್ವ್ ಮಾಡಿ, ಈ ಲೈನು ತಳಗೆ ಬರ್ತಾ ಇದೆ, ಈ ಲೈನು ತಳಗೆ ಶೇಡ್ ಮಾಡ್ತಾ ಇದೆ. ಅಂದರೆ ಎರಡೂ ಲೈನ್ ಕಂಬೈಂಡ್ ಆಗಿ ಕಾಮನ್ ಆಗ್ತಾ ಇರುವಂಥ ಏರಿಯಾ ಅಂದರೆ ಇದು ನಿಮ್ಮದು ಕಾಮನ್ ಆಗ್ತಾ ಇರುವಂಥ ಏರಿಯಾ. ಇಲ್ಲಿ ಒಂದೇ ಲೈನ್ ಇದೆ, ಇಲ್ಲಿ ಇದು ಒಂದೇ ಲೈನ್ ಇದೆ. ಕರೆಕ್ಟಾ? ಸೊ ಇದು ಕಾಮನ್ ಆಗಿಲ್ಲ ಇಲ್ಲಿ, ಅಂದರೆ ಇಲ್ಲಿ ಏರಿಯಾ ಮಾತ್ರ ನಿಮ್ಮದು ಕಾಮನ್ ಏರಿಯಾ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಶೇಡ್ ಮಾಡಬೇಕು ಅಂತ ಅರ್ಥ. ಓಕೆನಾ ಸ್ಟೂಡೆಂಟ್ಸ್? ಸೊ ಜಸ್ಟ್ 1 ಸೆಕೆಂಡ್ ಕೊಡಿ, ನಾನು ಇದನ್ನು ಕಂಪ್ಲೀಟಾಗಿ ಶೇಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಶೇಡ್ ಮಾಡೋದು ನಿಮಗೆ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಎಲ್ಲರೂ ಜಸ್ಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಅಥವಾ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಇವಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸಿ 1 ಸೆಕೆಂಡ್ ರಿಪೀಟ್ ಕಂಪ್ಲೀಟ್ ಎಕ್ಸಾಂಪಲ್ ಅಂದರೆ ಇದು ಆಗೋದಿಲ್ಲ. ಇದು ಲೈವ್ ಕ್ಲಾಸ್ ಇರುತ್ತೆ. ನಿಮ್ಗೆ ಬೇಕಿದ್ರೆ ಮತ್ತೊಂದು ಸತಿ ನೀವು ನೋಡ್ಬೋದು, ಆಮೇಲೆ ಕೂಡ ಇದು ಅವೈಲೇಬಲ್ ಇರುತ್ತೆ. ಏನಾದರೂ ಒಂದು ಪಾಯಿಂಟಲ್ಲಿ ಡೌಟ್ ಇದ್ದರೆ ಕೇಳ್ಬೋದು. ಶೇಡೆಡ್ ಪಾರ್ಟ್ನ ಯಾವುದಾದ್ರೂ ತೊಗೋಬೋದಾ? ಶೇಡೆಡ್ ಪಾರ್ಟ್ ಯಾವುದಾದ್ರೂ ತೊಗೊಳೋದಿಲ್ಲ, ಎರಡೂ ಲೈನ್ ಕಂಬೈಂಡ್ ಆಗಿರಬೇಕು. ಇವಾಗ ನೋಡಿ, ಈ ಲೈನು ಇಲ್ಲಿ ಶೇಡ್ ಬರ್ತಾ ಇದೆ ಕಾಮನ್ ಏರಿಯಾ, ಈ ಲೈನ್ದು ಕಾಮನ್ ಏರಿಯಾ, ಅಂದರೆ ಎರಡೂ ಲೈನ್ ಎಲ್ಲಿ ಕಂಬೈಂಡ್ ಮಿಕ್ಸ್ ಆಗುತ್ತೆ ನೋಡಿ, ಅದು ನಿಮ್ಮದು ಶೇಡೆಡ್ ರೀಸನ್ ಆಗಿರುತ್ತೆ. ಸೊ ಇದು ನಿಮ್ಮದು ಶೇಡೆಡ್ ರೀಸನ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೋಡಿ ಕೇರ್ಫುಲ್ಲಾಗಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇವಾಗ ಇಲ್ಲಿ ಪಾಯಿಂಟ್ಸ್ನ ತೊಗೋಬೇಕು. ಅಂದರೆ ಕಾರ್ನರ್ ಪಾಯಿಂಟ್ಸ್ ಎಷ್ಟಿದೆ? ಕಾರ್ನರ್ ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇದೆ ಎ, ಇದು ಬಿ, ಇದಕ್ಕೆ ಸಿ ಅಂತ ಕೊಡಿ, ಇದಕ್ಕೆ ಡಿ ಅಂತ ಕೊಡಿ. 4 ಕಾರ್ನರ್ ಪಾಯಿಂಟ್ಸ್ಗಳಿದಾವೆ. ಇಲ್ಲಿನೂ ಒಂದು ಕಾರ್ನರ್ ಇದೆ, ಬಟ್ ಇದು ಕಾರ್ನರ್ ಪಾಯಿಂಟ್ಸ್ ಅಂತ ನಾವು ಕರೆಯೋದಿಲ್ಲ, ಯಾಕಂದರೆ ಇಲ್ಲಿ ಶೇಡೆಡ್ ರೀಸನ್ ಇಲ್ಲ. ಇದೇನು ಶೇಡ್ ಮಾಡಿದಲ್ಲ ಇದಕ್ಕೆ ನಾವು ಫೀಸೇಬಲ್ ರೀಸನ್ ಅಂತೀವಿ. ಯಾವುದು ಫೀಸೇಬಲ್ ರೀಸನ್ ಕಾರ್ನರ್ ಪಾಯಿಂಟ್ ಇರುತ್ತಲ್ಲ ಅದಕ್ಕೆ ನಾವು ಏನಂತ ಹೇಳಬೇಕು, ಕನ್ಸಿಡರ್ ಮಾಡಬೇಕು ಕಾರ್ನರ್ ಪಾಯಿಂಟ್ಸ್ ಅಂತ. ಇಲ್ಲಿ ಕಾರ್ನರ್ ಇದೆ ಅಂತಂದರೆ ಇದು ಕಾರ್ನರ್ ಪಾಯಿಂಟ್ಸ್ ಆಗೋದಿಲ್ಲ, ಅಲ್ಲಿ ಫೀಸೇಬಲ್ ರೀಸನ್ ಇರಬೇಕು. ಓಕೆನಾ? ಸೊ ಇವಾಗ ಎ ಪಾಯಿಂಟ್ ಏನಾಗುತ್ತೆ 0,0 ಆಗುತ್ತೆ. ಬಿ ಪಾಯಿಂಟ್ ಎಷ್ಟಾಗುತ್ತೆ ನೋಡಿ, ಬಿ ಪಾಯಿಂಟ್ ಆಗುತ್ತೆ 30,0. ಕರೆಕ್ಟಾ? ಎಕ್ಸ್ 30 ಇದೆ, ವೈ 0 ಇದೆ. ಆಮೇಲೆ ಸಿ ಪಾಯಿಂಟ್, ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಸಿ ಪಾಯಿಂಟ್ ಎಷ್ಟಿದೆ? ಇಲ್ಲಿಂದ ಎಕ್ಸ್ 20 ಇದೆ, ವೈ 30 ಇದೆ, ಎಕ್ಸ್ 20 ವೈ 30 ಇದೆ. ಇದು ಕೇರ್ಫುಲ್ಲಾಗಿ ಬರೀಬೇಕು ನಾವು. ಓಕೆನಾ? ಅದಾದಮೇಲೆ ಡಿ ಅಂತ ಗೊತ್ತಿದೆ ನಮಗೆ, ಎಕ್ಸ್ 0 ಇದೆ, ವೈ 50 ಇದೆ. ಕೆಲವೊಂದು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿ 50,0 ಬರೆದು ಬಿಡ್ತಾರೆ, ಆಗ ಇಲ್ಲಿ ನಿಮ್ಮದು ಮತ್ತೆ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು 0,50 ಯಾಕಂದರೆ ಇದು ವೈ ಆಕ್ಸಸ್ಸಲ್ಲಿ ಎಕ್ಸ್ 0 ಇರುತ್ತೆ. ಓಕೆನಾ? ಸೊ ಇದೆಲ್ಲ ಆದಮೇಲೆ ಇನ್ನು ಉಳಿತೇನು ಸಾಲ್ವ್ ಮಾಡುವುದು.
ಓಕೆ, ಮತ್ತು ನೀವು ಇಲ್ಲಿ ಬರ್ರಿ, ನಿಮ್ಮದು ಪೇಪರಲ್ಲೇ ಇದು ವರ್ಕ್ ಎಲ್ಲ ನೀವು ಪೇಪರಲ್ಲೇ ಮಾಡಬೇಕು ನೋಡಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇನ್ನು ಸೊಲ್ಯೂಷನ್ನ ಮಾಡಬೇಕಂದ್ರೆ ಫಸ್ಟಿಗೆ ಏನು ಮಾಡ್ತೀರಾ, ಕಾರ್ನರ್ ಪಾಯಿಂಟ್ಸ್ನ ಬರೀತೀರಾ, ಈ ಸೈಡು ಆಬ್ಜೆಕ್ಟಿವ್ ಫಂಕ್ಷನ್ ಬರೀತೀರಾ. ಏನಿದೆ ಆಬ್ಜೆಕ್ಟಿವ್ ಫಂಕ್ಷನ್? 4x + y. ಓಕೆನಾ? ಸೊ ಇಲ್ಲಿಂದ ನಾನು ಅಲ್ಲಿ ತೊಗೊತಾ ಇದ್ದೀನಿ. ಇವಾಗ ಎಷ್ಟು ಕಾರ್ನರ್ ಪಾಯಿಂಟ್ಸ್ಗಳು ಬಂದಿದ್ದಾವೆ ನೋಡಿ, ಅವೆಲ್ಲ ಕಾರ್ನರ್ ಪಾಯಿಂಟ್ಸ್ಗಳದ್ದನ್ನು ವ್ಯಾಲ್ಯೂನ ಫೈಂಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಏನಿದೆ, ಓಕೆ, ಫಸ್ಟ್ ಕಾರ್ನರ್ ಪಾಯಿಂಟ್ ಎ ಇದೆ, ಅಂದರೆ 0,0. ಸೊ ಅದನ್ನು ಬರ್ಕೊಳ್ಳಿ, ಎ 0,0 ಇದೆ. ಓಕೆ, ಸೆಕೆಂಡ್ ಕಾರ್ನರ್ ಪಾಯಿಂಟ್ ಬಿ ಎಷ್ಟಿದೆ? 30,0 ಇದೆ. ಸಿ ಪಾಯಿಂಟ್ ಎಷ್ಟಿದೆ? 20,30 ಇದೆ. 20,30. ಡಿ ಪಾಯಿಂಟ್ ಎಷ್ಟಿದೆ? 0,50 ಇದೆ. ಓಕೆ, 0,50. ಸೊ ಇವಾಗ ಇವೆಲ್ಲ ವ್ಯಾಲ್ಯೂನ ಇದರೊಳಗೆ ಫಿಲಪ್ ಮಾಡ್ತಾ ಹೋಗಬೇಕು. ಓಕೆ, ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ. ಓಕೆ, ಇವೆಲ್ಲ ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗಿ. ಕಮಾನ್ ಫಾಸ್ಟ್. 0 ಹಾಕಿದರೆ ಝೆಡ್ಡಲ್ಲಿ 0 + 0ನೇ ಆಗುತ್ತಾ ಇದು? ಇದನ್ನು ಬಿಟ್ಬಿಡಿ 0ನ. ಓಕೆ, ಝೆಡ್ = ಎಕ್ಸ್ನ 30 ಹಾಕಿಲಿ, ಅಂದರೆ 4 × 30 + y ಅಂತೂ 0 ಇದೆ. ಸೊ 4 × 30 ಅಂದರೆ ಎಷ್ಟಾಯ್ತಿದು? 120 ಆಗುತ್ತಾ? ಓಕೆ, ನೆಕ್ಸ್ಟ್ ಥರ್ಡ್ ಎಕ್ಸ್ 20 ಹಾಕಬೇಕು, ಅಂದರೆ 4 × 20 + 30. ಸೊ ಇದು 80 ಆಗುತ್ತಾ? 4 × 20 80 ಆಯಿತು. 80 + 30 ಎಷ್ಟಾಗುತ್ತೆ ನೋಡಿ? 80 + 30 ಆಗುತ್ತೆ 110. ಕರೆಕ್ಟಾ? ಓಕೆ, ಇನ್ನು ಲಾಸ್ಟ್ ಪಾಯಿಂಟು ಇದನ್ನು ಕೂಡ ಹಾಕಿ. ಇದರಲ್ಲಿ ಎಷ್ಟಾಗುತ್ತೆ ನೋಡಿ? 0,50 ಅಂದರೆ ಎಕ್ಸ್ 0, y 50 ಅಂದರೆ 50 ಆಯಿತು. ಓಕೆ, ಇದಿಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಕ್ವಶನಲ್ಲಿ ಏನು ಕೇಳಿದ್ದಾರೆ ನೋಡಿ, ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾರೆ. ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಅಂದರೆ ಇಲ್ಲೇ ನಾವು ಮ್ಯಾಕ್ಸಿಮಮ್ ಅನ್ನು ಮಾರ್ಕ್ ಮಾಡಬೇಕು. ಭಾಳ ಸ್ಟೂಡೆಂಟ್ಸ್ ಎಲ್ಲ ಮಾಡಿ ಇಲ್ಲೇನು ರಾಂಗ್ ಮಾಡಿಬಿಡ್ತಾರೆ. ಈ ಇಷ್ಟರಲ್ಲಿ ಯಾವುದು ಮ್ಯಾಕ್ಸಿಮಮ್ ಕಾಣಿಸ್ತಾ ಇದೆ ನಿಮಗೆ, ಅದನ್ನು ಮಾರ್ಕ್ ಮಾಡಬೇಕು. ಓಕೆನಾ? ಸೊ ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದೆ? 120 ಅನ್ನೋದು ಮ್ಯಾಕ್ಸಿಮಮ್ ಇದೆ. ಸೊ ಇದು ನಿಮ್ಮದು ಆನ್ಸರೇ ಆಗಿರುತ್ತೆ, ಮ್ಯಾಕ್ಸಿಮಮ್ ಅಂತ. ಓಕೆ, ಎಷ್ಟು ಬರೆದ್ಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರೆಯೋದನ್ನು ಮರೆಯೋ ಹಾಗಿಲ್ಲ. ಏನಂತ ಬರೀಬೇಕಪ್ಪ ಅಂದರೆ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಸ್ 120 at the point ಯಾವುದು ಪಾಯಿಂಟು? 30,0. 30,0 ಎಷ್ಟು ಬರೆದ್ರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಆಗ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇದಕ್ಕೆ ಏನು ಮಾರ್ಕ್ಸ್ಗಳು ಇರೋದಿಲ್ಲ, ನೀವು ಯಾವ್ದು ಬೇಕಾದ ಥರ ಬರೀಬೋದು ಈ ಟೇಬಲ್ ಕಾಲಮ್ನ. ಬಟ್ ಗ್ರಾಫಿಂದನೇ ಮಾರ್ಕ್ಸ್ ಸ್ಟಾರ್ಟ್ ಆಗೋದು. ಗ್ರಾಫಲ್ಲಿ ಪ್ರತಿಯೊಂದು ಲೈನ್ಗೆ ಒಂದೊಂದು ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ, ಶೇಡೆಡ್ ರೀಸನ್ಗೆ ಒಂದಿರುತ್ತೆ. ಓಕೆ, ಇದಿಷ್ಟು ಆದಮೇಲೆ ನೆಕ್ಸ್ಟ್ ರಿಸಲ್ಟ್ ಏನಾಗುತ್ತೆ, ಇದಕ್ಕೆ ಮಾರ್ಕ್ಸ್ ಇರುತ್ತೆ, ಸೊಲ್ಯೂಷನ್ಗೆ ಇಲ್ಲಿ ಲಾಸ್ಟ್ಗೆ ಮಾರ್ಕ್ಸ್ ಇರುತ್ತೆ. ಟೋಟಲಿ 6 ಮಾರ್ಕ್ಸ್ ಇರುತ್ತೆ ನೋಡಿ. ಓಕೆ, ಸೊ ಹೀಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಟೈಪ್ 1. ಇಲ್ಲಿ ಬಹಳ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಇದು. ಓಕೆ, ಸೊ ಇದಕ್ಕೆ ನಾನು ಟೈಪ್ 1 ಅಂತ ಕೊಟ್ಟಿರೋದನ್ನು. ಯಾಕೆ ಟೈಪ್ 1 ಅಪ್ಪ ಅಂತಂದರೆ, ಇಲ್ಲಿ ಏನಾಗಿದ್ದಾವೆ, ಸಿಂಪಲ್ ಆಗಿರುವಂಥ 2 ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ. ಇದೇ ಥರನಾಗಿರುವಂಥ ಎಕ್ಸಾಂಪಲ್ಸ್ಗಳಿದ್ದಾವೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕ್ವಶನ್ ನಂಬರ್ 2. ಓಕೆ, ಇವಾಗ ನಾನು ಸಾಲ್ವ್ ಮಾಡಿದ್ದು ಇದು ಫಸ್ಟ್ ಕ್ವಶನ್ ನಂಬರು. ಇದನ್ನು ನಾವು ಸಾಲ್ವ್ ಮಾಡಿದ್ದು, ಇದು ಆಲ್ರೆಡಿ ಲಾಸ್ಟ್ ಇಯರ್ ಬಂದಿದೆ. ಅದಾದಮೇಲೆ ಇದನ್ನು ಪರ್ಫೆಕ್ಟ್ ಮಾಡಿ. ಈ ಆಲ್ಮೋಸ್ಟ್ ಆಲ್ ಸಿಂಪಲ್ ಇರುವಂಥ ಬರೋ ಚಾನ್ಸಸ್ ಭಾಳ ಇದೆ. ಸೊ ಇದನ್ನು ಪರ್ಫೆಕ್ಟ್ ಮಾಡಿ. ಇದು ಕೂಡ ಟೈಪ್ 1 ಅಂದರೆ 2 ಈಕ್ವೇಷನ್ಗಳಿದ್ದಾವೆ. ಇನ್ನು ಎಕ್ಸಸೈಸಲ್ಲಿ ಕ್ವಶನ್ ನಂಬರ್ 2 ಇದೆ ನೋಡಿ. ಕ್ವಶನ್ ನಂಬರ್ 2 ಇದು 2 ಈಕ್ವೇಷನ್ ಇದೆ. ಕ್ವಶನ್ ನಂಬರ್ 3 2 ಈಕ್ವೇಷನ್ ಇದೆ. ಕ್ವಶನ್ ನಂಬರ್ 5 2 ಈಕ್ವೇಷನ್. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ, ಇದೇ ಥರನಾಗಿ ಇರುವುದು. ಓಕೆ, ಇನ್ನು ನಾನು 3 ಈಕ್ವೇಷನ್ಸ್ ಇರುವಂಥ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅದು ಬರುವಂಥ ಚಾನ್ಸಸ್ಸು ಬಹಳ ಇದೆ. ಓಕೆನಾ? ಸೊ ಇದು ಕ್ಲಿಯರ್ ಆಯಿತಾ ಸ್ಟೂಡೆಂಟ್ಸ್? ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕೇಳ್ಬೋದು. ಕಮಾನ್ ಫಾಸ್ಟ್, ಇಲ್ಲಾಂದರೆ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಈ ಎಕ್ಸಾಂಪಲಲ್ಲಿ? 1 ಸೆಕೆಂಡ್, ನಾನು ನಿಮ್ಮ ಕಮೆಂಟ್ನ ನೋಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಸ್ಕೇಲ್ ಹಾಕೋದು ಜರೂರತ್ತಿಲ್ಲ, ಹಾಕಿದರೆ ಏನು ತಪ್ಪಿಲ್ಲ. ಓಕೆ, ಹಾಕಿದ್ರು ಬೆಸ್ಟ್. ಬಟ್ ಅದಕ್ಕೇನು ಮಾರ್ಕ್ಸ್ ಅಂತ ಏನು ಡಿಫೈನ್ ಇಲ್ಲ. ಎಲ್ಲ ಮಾರ್ಕ್ಸ್ ಇರೋದು ನಿಮ್ಮ ಶೇಡೆಡ್ ರೀಸನ್ಗೆ, ಆಮೇಲೆ ಪಾಯಿಂಟ್ಸ್ಗಳಿಗೆ. ಕಾರ್ನರ್ ಪಾಯಿಂಟ್ಸ್ ಬರೀಬೇಕು, ಈಕ್ವೇಷನ್ ಬರೀಬೇಕು. ಇದು ಬರೀಲಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ಕೊತೀರಾ. ಓಕೆನಾ? ಸ್ಕೇಲ್ ಕಂಪಲ್ಸರಿ ಇಲ್ಲ ಸ್ಟೂಡೆಂಟ್ಸ್. ಮಾರ್ಕ್ಸ್ ಏನು ಡಿಸ್ಟ್ರಿಬ್ಯೂಷನ್ ಇಲ್ಲ ಸ್ಕೇಲ್ಗೆ. ಬರೆದ್ರೆ ತಪ್ಪಿಲ್ಲ, ಅದನ್ನು ಹೇಳ್ತಾ ಇದ್ದೀನಿ ನಾನು. ಹೌ ಟು ಫೈಂಡ್ ಸಿ ವ್ಯಾಲ್ಯೂ? ಎಲ್ಲಿದೆಪ್ಪ ಸಿ ವ್ಯಾಲ್ಯೂ? ಇದನ್ನು. ಓಕೆ,
ಸೊ ಭಾಳಷ್ಟು ಸ್ಟೂಡೆಂಟ್ಸು ಇಲ್ಲಿ ಗ್ರಾಫನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ಸೊ ಗ್ರಾಫ್ನ ನೋಡಿದ್ರಲ್ಲ, ಈ ಥರ ಹಿಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ, ಇಲ್ಲಿ ಕಾರ್ನರ್ ಎಷ್ಟಿದೆ, ಎಕ್ಸ್ ಆಕ್ಸಸ್ 20 ಇದೆ, ಅದಕ್ಕೆ 20. ಇದನ್ನು ಈ ಥರ ಹಿಡಿಬೇಕು, ವಾಯಲ್ಲಿ ಇದು 30. ಸೊ ಇದನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಎರಡು ಈಕ್ವೇಷನ್ನ ಸಾಲ್ವ್ ಮಾಡ್ಕೊಂಬಿಡಿ, ನಿಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರುತ್ತೆ. ಓಕೆ, ಸಾಲ್ವ್ ಮಾಡೋದು ಯಾವ ಥರಪ್ಪ ಅಂದರೆ, ಇವಾಗ ಫಸ್ಟ್ ಈಕ್ವೇಷನ್ ಏನಿದೆ ನೋಡಿ, ಎಕ್ಸ್ ಪ್ಲಸ್ ವಾಯ ಈಸ್ ಈಕ್ವಸ್ ಟು 50 ತೊಗೊಳ್ಳಿ, ಇದು 3x ಪ್ಲಸ್ ವಾಯ ಈಸ್ ಈಕ್ವಸ್ ಟು 90 ಇದೆ. ಇವೆರಡು ಸಾಲ್ವ್ ಮಾಡಿ, ಅಂದರೆ ಸೈನ್ ಚೇಂಜ್ ಮಾಡ್ಕೊಳ್ಳಿ, y ಕ್ಯಾನ್ಸಲ್ ಆಯಿತು, 3x ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಪ್ಲಸ್ ಮೈನಸ್ 2x ಆಯಿತು. ಇದು ಪ್ಲಸ್ ಮೈನಸ್ ಅಂದರೆ 50 ಮೈನಸ್ 90 ಅಂದರೆ ಮೈನಸ್ 40 ಆಯಿತು. ಇವೆರಡು ಕಡೆ ಮೈನಸ್ನ ಕ್ಯಾನ್ಸಲ್ ಮಾಡಿ 2 ಇಂದ ಡಿವೈಡ್ ಮಾಡಿ, 40 ಡಿವೈಡ್ ಬೈ 2 ಅಂತಂದರೆ 20 ಆಯಿತಾ. ಸೊ ಅಂದರೆ ಎಕ್ಸ್ ವ್ಯಾಲ್ಯೂ ನಮ್ಗೆ ಸಿಕ್ತು 20. ಓಕೆ, ಫಸ್ಟ್ ಇಕ್ವೇಷನಲ್ಲಿ ಫಿಲಪ್ ಮಾಡಿ, ಎಕ್ಸ್ ವ್ಯಾಲ್ಯೂ 20 ಪ್ಲಸ್ y ಈಸ್ ಈಕ್ವಸ್ ಟು 50 ಆಗುತ್ತೆ. y ಈಸ್ ಈಕ್ವಸ್ ಟು 50 ಮೈನಸ್ 20 ಅಂತಂದರೆ 30 ಬಂತ. ಸೊ y ಈಸ್ ಈಕ್ವಸ್ ಟು 30, x ಈಸ್ ಈಕ್ವಸ್ ಟು 20. ಸೊ ನಾವು ಇದನ್ನು ನೋಡ್ದೇನೆ ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಿದಾಗ ಇಂಟರ್ಸೆಕ್ಷನ್ ಪಾಯಿಂಟ್ ಸಿಕ್ಕೇ ಬಿಡುತ್ತೆ, 20,30 ಅಂತ ನಮ್ದು ಆನ್ಸರ್ 20,30. ಈ ಮೆಥಡ್ ಕೂಡ ನೀವು ಫಾಲೋ ಮಾಡಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದು ಕ್ಲಿಯರ್ ಆಯಿತಾ. ಸೊ ನಾನು ಇವಾಗ ಸೆಕೆಂಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟೈಪ್ 1 ಬರುವಂಥ ಫಸ್ಟ್ ಒಂದು ಎಕ್ಸಾಂಪಲ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ ನೋಡಿ, ಇದು ಕೂಡ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಇದೆ. ಇದನ್ನು ಈ ಕ್ವಶನ್ನ ಆಲ್ರೆಡಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಜುಲೈ 2017 ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಈ ಎಕ್ಸಾಂಪಲ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಅಬ್ಸರ್ವ್ ಮಾಡಿ, ಭಾಳ ಸಿಂಪಲ್ ಆಗಿದೆ ಈ ಎಕ್ಸಾಂಪಲ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನ್ನು, ಸಾಲ್ವ್ ದ ಫಾಲೋಯಿಂಗ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ ಮಿನಿಮೈಸ್ z ಇಸ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸಬ್ಜೆಕ್ಟ್ ಟು ಅಂದರೆ ಇಲ್ಲೊಂದಿಷ್ಟು ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಈ ಇಕ್ವೇಷನ್ಸ್ಗೆ ಏನಂತ ಹೇಳ್ತಾರಪ್ಪ ಅಂತಂದರೆ ಕನ್ಸ್ಟ್ರಿಯೆಂಟ್ಸ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಲಿಮಿಟೇಷನ್ಸ್ ಅಂತಲೂ ಹೇಳ್ತಾರೆ. ಈ z ಅಂದರೆ ಇದಕ್ಕೆ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತಾರೆ. ಓಕೆ, ಸೊ ಇವಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಇಲ್ಲಿ ಎಷ್ಟು ಇಕ್ವೇಷನ್ ಕೊಟ್ಟಿದ್ದಾರೆ, 2 ಇಕ್ವೇಷನ್ ಕೊಟ್ಟಿದ್ದಾರೆ. ಆ ಇಕ್ವೇಷನ್ನ ನಾವು ಮೊದಲು ಸೊಲ್ಯೂಷನ್ ಒಳಗೆ ಬರ್ಕೋಬೇಕು. ಯಾವ ಥರ ಬರೀಬೇಕಪ್ಪ ಅಂತಂದರೆ, ಸೊ ಮೊದಲನೇದಾಗಿ ಫಸ್ಟ್ ಇಕ್ವೇಷನ್ ಏನಿದೆ ನಾನು ಬರಿತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಫಸ್ಟ್ ಇಕ್ವೇಷನ್ ಏನಿದೆ ಇಲ್ಲಿ, ಎಕ್ಸ್ ಪ್ಲಸ್ 2y ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಇದೆ. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದರೆ ನೀವೇನು ತೊಗೋಬೇಕು, ಈಸ್ ಈಕ್ವಲ್ಸ್ ಟು ತೊಗೊಳ್ಬೇಕು. ಫಸ್ಟ್ ಟೈಮ್ ಈಸ್ ಈಕ್ವಲ್ಸ್ ಟು 8 ಅಂತ ಬರ್ಕೋಬೇಕು. ಇದಕ್ಕೆ ಇಕ್ವೇಷನ್ 1 ಅಂತ ಬರ್ಕೊಳ್ಳಿ. ಸೊ ಇದ್ರದ್ದು ನಾವು ಏನು ಮಾಡಬೇಕಂದ್ರೆ, ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಯಾವ ಥರ ಮಾಡಬೇಕಪ್ಪ ಅಂದರೆ, ಫಸ್ಟು ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಓಕೆ, ಸೊ y ಈಸ್ ಈಕ್ವಲ್ಸ್ ಟು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಭಾಳ ಸಿಂಪಲ್ ಆಗಿದೆ ನೋಡಿ. ಏನಂದರೆ ಎಕ್ಸ್ದಲ್ಲಿ 0 ಹಾಕಿದೆ ನಾನು, 0 ಪ್ಲಸ್ 2y ಈಸ್ ಈಕ್ವಲ್ಸ್ ಟು 8 ಆಗುತ್ತೆ. ಅದಾದಮೇಲೆ y ಈಸ್ ಈಕ್ವಲ್ಸ್ ಟು 0 ಆ್ಯಡ್ ಮಾಡಿದ್ರೆ ಅಷ್ಟೇ ಆಗುತ್ತಾ. ಸೊ ಇಲ್ಲಿ 2 ಇದೆ, 2 ಇಂಟು ಇದೆ, ಈ ಸೈಡ್ ತೊಗೊಂಬಂದ್ರೆ ಏನಾಗುತ್ತೆ ನೋಡಿ, ಡಿವೈಡೆಡ್ ಆಗುತ್ತೆ. 2 1 2 4 ಅಂದರೆ y ಈಸ್ ಈಕ್ವಲ್ಸ್ ಎಷ್ಟಾಯಿತು, 4 ಆಯಿತು. ಯಾವಾಗ ಎಕ್ಸ್ ನಾನು 0 ಹಾಕಿದಾಗ. ಇವಾಗ ನೆಕ್ಸ್ಟ್ ಏನು ಹಾಕಬೇಕು, y ಈಸ್ ಈಕ್ವಲ್ಸ್ ಟು 0 ಹಾಕೋಬೇಕು. ಓಕೆ, ಯಾವಾಗಲೂ ಇದನ್ನು ಸೊ ನಾನು 1 2 3 ತೊಗೋತೀನಿ ಅಂದರೆ ತೊಗೋಬೋದು, ಅದು ಕೂಡ ಕರೆಕ್ಟ್ ಆಗುತ್ತೆ. ಬಟ್ ಯಾವಾಗಲೂ ಈಸಿ ವೇ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತಂದರೆ 0ನೇ ಹಾಕಿ ತೊಗೋಬೇಕು. ಯಾವಾಗ ಬರೋದಿಲ್ಲ 0 ಹಾಕಿ ಪಾಯಿಂಟ್ ಬದೋದು ಬರಾಗತ್ತೆ, ಅವಾಗ ನೀವು ಬೇಕಿದ್ರೆ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟು y ಈಸ್ ಈಕ್ವಲ್ಸ್ ಟು 0 ಹಾಕ್ತಾಯಿದ್ದೀನಿ. y 0 ಹಾಕಿದರೆ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಇದ್ದಲ್ಲಿ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೋತೀರಾ, ಪ್ಲಸ್ 2 y ಇದ್ದಲ್ಲಿ 0 ಹಾಕಿ ಈಸ್ ಈಕ್ವಲ್ಸ್ ಟು 8 ಆಯಿತು. ಕರೆಕ್ಟಾ. ಸೊ ಎಕ್ಸ್ ಈಸ್ ಈಕ್ವಲ್ಸ್ 2 ಇಂಟು 0 ಅಂದರೆ 0 ಆಯಿತಾ, ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಎಷ್ಟು ಸಿಕ್ತು ನಮಗೆ, 8 ಸಿಕ್ತಾ. ಅದನ್ನ ಬರೀ ಅಂದರೆ y 0 ಇದ್ದಾಗ ಎಕ್ಸ್ ಎಷ್ಟಾಗುತ್ತೆ, 8 ಆಗುತ್ತೆ. ಓಕೆ, ಇದನ್ನೇ ನಾವೇನು ಮಾಡಬೇಕು, ಒಂದು ಟೇಬಲ್ ಕಾಲಮಲ್ಲಿ ಬರ್ಕೊಂಡು ಇಟ್ಕೋಬೇಕು. ಓಕೆ, ಸೊ ನಾನು ಇಲ್ಲಿ ಬರೀತಾ ಇದ್ದೀನಿ ರಫ್ಲಿಯಾಗಿ. ಓಕೆ, ಇದು ಎಕ್ಸ್ ವ್ಯಾಲ್ಯೂ, ಇಲ್ಲಿ y ವ್ಯಾಲ್ಯೂ ತೊಗೊಳ್ಳಿ. ಫಸ್ಟು ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ ಎಷ್ಟು ಬಂದಿದೆ, 4 ಬಂದಿದೆ. ಅದಾದಮೇಲೆ y 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 8 ಬಂದಿದೆ. ಇದು ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ, ಈ ಥರ ತೊಗೋತಾರೆ, ಇಲ್ಲ ಅಂದರೆ ಈ ಥರ ತೊಗೋತಾರೆ, ಅದು ಕನ್ಫ್ಯೂಷನ್ ಆಗುತ್ತೆ. ಅದು ಆಗಬಾರ್ದು ಅಂತಂದರೆ ಏನು ಮಾಡಿ, ಯಾವಾಗಲೂ ಪಾಯಿಂಟ್ಸ್ ಯಾವ ಥರ ಇರುತ್ತೆ, ಎಕ್ಸ್ y ಈ ಥರ ಕೋಆರ್ಡಿನೇಟ್ ಪಾಯಿಂಟ್ಸು ಇರುತ್ತೆ. ಎಕ್ಸ್ ಅದಾದಮೇಲೆ y ವ್ಯಾಲ್ಯೂ. ಓಕೆ, ಅಂದರೆ ಇವಾಗ ಎಷ್ಟು ಪಾಯಿಂಟ್ಸ್ ಸಿಕ್ಕಿ ನಮಗೆ, 2 ಪಾಯಿಂಟ್ಸ್ ಸಿಕ್ಕಿದಾವೆ. ಯಾವ 2 ಪಾಯಿಂಟ್ಸು ಅದನ್ನು ಬರ್ಕೊಂಬಿಡಿ. ಏನಿದೆ ಪಾಯಿಂಟ್ಸು, ಫಸ್ಟು ಎಕ್ಸ್ 0 ಇದ್ದಾಗ y 4 ಇದೆ, ಇದು 1 ಪಾಯಿಂಟ್ ಸಿಕ್ತು. ಅದಾದಮೇಲೆ ಎಕ್ಸ್ 8 ಇದ್ದಾಗ y 0 ಇದೆ. ಕರೆಕ್ಟಾ. ಸೊ ಈ 2 ಪಾಯಿಂಟ್ಸ್ ಈ ಲೈನ್ ಮೇಲೆ ಲೈಸ್ ಆಗ್ತಾ ಇದೆ. ಓಕೆ, ಇದು ಸಿಕ್ತು ನಮಗೆ, ಇದು ಓಕೆ ಆಯಿತು. ಇವಾಗ ಇದೇ ಥರ ಸೆಕೆಂಡ್ ಇಕ್ವೇಷನ್ ಒಂದು ಬರ್ಕೊಂಬಿಡಿ. ಏನಿದೆ ನಮ್ಮದು ಸೆಕೆಂಡ್ ಇಕ್ವೇಷನು, 3x ಪ್ಲಸ್ 2y ಈಸ್ ಈಕ್ವಲ್ಸ್ ಟು 12 ಅಂತ ಬರೆಯೋದು. ಇದು ಲೆಸ್ ದೆನ್ ಅದು ಆಮೇಲೆ ನೋಡುವ, ಮೊದಲು ಈಸ್ ಈಕ್ವಲ್ಸ್ ಟು ಬರ್ಕೊಂಡು ಸಾಲ್ವ್ ಮಾಡಬೇಕು ಇವಾಗ. ಓಕೆ, ಇದರಲ್ಲಿ ನಾನು ಏನು ಮಾಡ್ತೇನೆ, ಫಸ್ಟು ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಹಾಕಿದೆ. ಅವಾಗ ಏನಾಗುತ್ತೆ ನೋಡಿ,
ಎಕ್ಸ್ ಇಸ್ ಈಕ್ವಸ್ ಟು 0 ಹಾಕಿದ ಮೇಲೆ ಇಲ್ಲಿ ಏನಾಗುತ್ತೆ 3 ಇಂಟು 0 ಅಂದರೆ 0 ಆಗುತ್ತೆ. 0 ಪ್ಲಸ್ 2y ಇಸ್ ಈಕ್ವಸ್ ಟು 12, 2y ಇಸ್ ಈಕ್ವಸ್ ಟು 12, y ಇಸ್ ಈಕ್ವಸ್ ಟು 2 ಈ ಸೈಡ್ ಬಂದರೆ 12 ಡಿವೈಡೆಡ್ ಬೈ 2 ಅಂದರೆ 6 ಆಗುತ್ತಾ. ಓಕೆ, ಆ 6ನ ನಾವಿಲ್ಲಿ ಬರೀ y ಇಸ್ ಈಕ್ವಸ್ ಟು 6 ಬರುತ್ತೆ. ನೆಕ್ಸ್ಟು y ಇಸ್ ಈಕ್ವಸ್ ಟು 0 ಹಾಕೊಳ್ಳೋದು. y 0 ಹಾಕೊಂಡಾಗ ಏನಾಗುತ್ತೆ ನೋಡಿ, y 0 ಅಂದರೆ ಇದು 3x ಉಳಿಯುತ್ತೆ, y 0 ಅಂದರೆ 0 ಆಗಿಬಿಡ್ತಾ, ಇದು ಇಸ್ ಈಕ್ವಸ್ ಟು 12 ಆಗುತ್ತೆ. ದೆನ್ x ಇಸ್ ಈಕ್ವಸ್ ಟು 12 ಡಿವೈಡೆಡ್ ಬೈ 3 ಅಂತಂದರೆ ಎಷ್ಟಾಗುತ್ತೆ ನೋಡಿ, 3 1 ಜಾ 3 2 ಜಾ 3 4 ಜಾ, ಕರೆಕ್ಟಾ. 3 4 ಜಾ 12 ಅಂದರೆ ಎಕ್ಸ್ ಇಸ್ ಈಕ್ವಸ್ ಎಷ್ಟು ಸಿಕ್ತು ನಮಗೆ, 4 ಸಿಕ್ತು. ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಸೊ ಇವೆರಡು ಆನ್ಸರ್ ಸಿಕ್ತು ನಮಗೆ. ಅದಕ್ಕೆ ಈ 0 ತೊಗೊಳ್ಳೋದ್ರಿಂದ ಕ್ಯಾಲ್ಕುಲೇಷನ್ ಭಾಳ ಸಿಂಪಲ್ ಆಗುತ್ತೆ, ಹಾಗಾಗಿ 0ನೇ ತೊಗೊಳ್ಬೇಕು. ಓಕೆ, ಇದಾದಮೇಲೆ ಇದನ್ನು ಕೂಡ ನಾವೇನು ಮಾಡಬೇಕು ಅಂದರೆ ಟೇಬಲ್ ಕಾಲಮಲ್ಲಿನೇ ಈ ಥರ ಬರ್ಕೊಳ್ಬೇಕು. ಎಕ್ಸು ವಾಯ್ ನಾನು ಬರಿತಾ ಇದ್ದೀನಿ. ಫಸ್ಟ್ ಎಕ್ಸ್ 0 ಇದ್ದಾಗ ವಾಯ್ ಆನ್ಸರ್ 6 ಬಂತು, y 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 4 ಬಂತು. ಇವೆರಡು ಸಿಗ್ತಾ. ಇದರಲ್ಲಿನೂ ನಾನು ಏನು ಮಾಡ್ತಾ ಇದ್ದೀನಿ, ಎಕ್ಸ್ y ಪಾಯಿಂಟ್ಸ್ನ ಈ ಥರ ಬರ್ಕೊಳ್ಳೇಬೇಕು, ನೀವು ನೆನಪಲೇನೆ ಬರ್ಕೊಳ್ಳಿ. ಏನಾಗುತ್ತೆ, ಇದು ಎಕ್ಸ್ 0 ಇದ್ದಾಗ y 6 ಆಗಿದೆ, ಅದಾದಮೇಲೆ ಎಕ್ಸ್ 4 ಇದ್ದಾಗ y 0 ಇದೆ, ಕರೆಕ್ಟಾ. ಇದನ್ನು ಕರೆಕ್ಟಾಗಿ ಬರೀಬೇಕು, ಎಕ್ಸ್ ವಿತ್ ವ್ಯಾಲ್ಯೂ, ಇದು y ವ್ಯಾಲ್ಯೂ. ಸೊ ನಮಗೆ ಎರಡು ಈಕ್ವೇಷನ್ದು 2 ಪಾಯಿಂಟ್ ಸಿಗ್ತದೆ. ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು ಅಂದರೆ, ಇವಾಗ ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು, 2 ಪಾಯಿಂಟ್ಸ್ ಸಾಕಾ ನಿಮಗೆ. ಸೊ ಅದನ್ನ ಜಾಯಿನ್ ಮಾಡ್ಬೋದು. ಹಾಗೆ ನಾನು 2 ಪಾಯಿಂಟ್ಸ್ ಮಾಡಿದೆ, ನೀವು ಬೇಕಿದ್ರೆ ಇನ್ನೊಂದು ಮಾಡಿದ್ರು ನಡೆಯುತ್ತೆ, ಬಟ್ ಇಷ್ಟಾದರೆ ಸಾಕು, ಸಫಿಷಿಯೆಂಟ್ ಆಯಿತು. ಸೊ ಈ 2 ಪಾಯಿಂಟ್ ಸಿಕ್ಕಾದ್ಮೇಲೆ ನಾವೇನು ಮಾಡಬೇಕು, ಇವಾಗ ನಾವು ಗ್ರಾಫ್ ಡ್ರಾ ಮಾಡಬೇಕು. ಸೊ ಅದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಫಸ್ಟ್ ಸ್ಕೇಲ್ ತೊಗೋಬೇಕು. ಸ್ಕೇಲ್ ತೊಗೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಕೇಲ್ ಯಾವ ಥರ ತೊಗೋಬೇಕಪ್ಪ ಅಂದರೆ, ಮೊದಲು ಇಲ್ಲಿ ಎಕ್ಸ್ ವ್ಯಾಲ್ಯೂಯಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ನೋಡಿ, 8 ಇದೆ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ 4 ಅಂದರೆ ಇದು 8 ಹೈಯೆಸ್ಟ್ ಆಯಿತು. ಸೊ ನಮಗೆ ಎಕ್ಸ್ ಆಕ್ಸಸ್ಸಲ್ಲಿ 8 ಪಾಯಿಂಟ್ಸ್ ಬರೋಂಗೆ ತೊಗೊಳ್ಬೇಕು. ವೈ ಆಕ್ಸಸ್ಸಲ್ಲಿ ಹೈಯೆಸ್ಟ್ ಎಷ್ಟಿದೆ, ಇಲ್ಲಿ 6 ಇದೆ, ಅಂದರೆ ವಾಯಲ್ಲಿ 6 ಬರಬೇಕು, ಅಷ್ಟಿದ್ರೆ ಸಾಕು ಯೂಶ್ವಲಿ. ಸೊ ನಿಮ್ಮ ಗ್ರಾಫ್ ಯಾವಾಗಲೂ ಸೆಂಟ್ರಲ್ಲಿ ಬರೋ ಹಾಗೆ ಪ್ಲ್ಯಾನ್ ಮಾಡಬೇಕು. ಈಗ ಮೊದಲು ಎಷ್ಟು ಲೈನ್ ಇದೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರನೇ ಸ್ಕೇಲ್ ತೊಗೊಳ್ಬೇಕು. ಓಕೆ, ಸೊ ಈ ಥರ ಮಾಡಬೇಕು. ಯಾವಾಗಲೂ ಸೆಂಟ್ರಲ್ಲಿ ಡ್ರಾ ಮಾಡೋ ಹಾಗಿಲ್ಲ, ಇದನ್ನು ಇದೇ ಥರನೇ ಮಾಡಬೇಕು. ಇಲ್ಲಿ ಒಂದು ಲೈನ್ ಬಿಡಬೇಕು, ಇಲ್ಲಿ ಒಂದು ಸ್ವಲ್ಪ ಲೈನ್ ಬಿಡಬೇಕು. ನಿಮ್ಗೆ ಗೊತ್ತಾಗಿದೆ ಅಪ್ರಾಕ್ಸಿಮೇಟ್ ಎಷ್ಟು ಬೇಕು ಅನ್ನೋದು. ಸೊ ಇಲ್ಲಿ ಒಂದು 8 ಲೈನ್ ಬೇಕು, ಇಲ್ಲೊಂದು 6 ಬೇಕು. ಸೊ ಅದ್ರ ಪ್ರಕಾರನ ನೀವು ಬರ್ಕೊತ ಹೋದರೆ ಮುಗೀತು. ಇದಾದಮೇಲೆ ಏನು ಮಾಡಬೇಕು, ಇಲ್ಲಿ 1 ಇದು ಅಂತೂ ಒರಿಜಿನ್ ಆಗಿರುತ್ತೆ. ಇಲ್ಲಿ 1 ಸೆಂಟಿಮೀಟರ್ ಈಕ್ವಷ್ಟು ಈ ಫಸ್ಟ್ ಪಾಯಿಂಟ್ಗೆ 1 ಅಂತ ಬರೀಬೇಕು. ಇಲ್ಲಿರೋದು 2, ಇದು 3, 4, 5, 6, 7, 8. ಇಲ್ಲ ಬೇಕಿದ್ರೆ ಒಂದು ಎಕ್ಸ್ಟ್ರಾ 9 ಅಂತ ಬರ್ಕೊಂಡು ನಡೆಯುತ್ತೆ. ಇಲ್ಲಿ ಕೂಡ ಅದೇ ಥರ ಬರ್ಕೊತ ಹೋಗಿ. ಇಲ್ಲಿ ಸ್ಕೇಲ್ ಬರೀಬೇಕಂತ ಏನು ರೂಲ್ಸ್ ಇಲ್ಲ, ನೀವು ಬರೆದ್ರೂ ಏನು ತಪ್ಪಾಗಲ್ಲ, ಬರೀಲೇಬೇಕು ಅಂತ ಅದಕ್ಕೇನು ಮಾರ್ಕ್ಸ್ ಅಂತೂ ಇಲ್ಲೇನು ಡಿಫೈನ್ ಮಾಡಿಲ್ಲ, ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ನಾನು ಇವಾಗ ಏನು ಮಾಡಿದೆ, ಎಲ್ಲರದ್ದು ಎಕ್ಸ್ ವ್ಯಾಲ್ಯೂದು ಮತ್ತು ಇದು ಎಕ್ಸ್ ಆಕ್ಸಸ್ ಆಗುತ್ತೆ, ಅದು ವೈ ಆಕ್ಸಸ್ ಎರಡರದ್ದು ರಿಸಲ್ಟ್ನ ಬರ್ಕೊಂಡೆ. ಇವಾಗ ಫಸ್ಟ್ ಪಾಯಿಂಟ್ ಏನಿದೆ ನೋಡಬೇಕು. ಇಕ್ವೇಷನ್ 1ನಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, 0,4 ಅಂದರೆ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 4. ಇದನ್ನು ನೋಡ್ಲಿಕ್ಕೆ ಹೋಗಬೇಡಿ, ಇದು ಬರೆದಿದ್ರಲ್ಲ, ಇದು ಈಸಿಯಾಗಿ ಗೊತ್ತಾಗುತ್ತೆ. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 4 ಇದೆ, ಅಂದರೆ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ, ಇದು ವೈ ಆಕ್ಸಸ್ಸಾ ನಿಮ್ಮದು. ಓಕೆ, ಇದು ಎಕ್ಸ್ ಆಕ್ಸಸ್ ಇರುತ್ತೆ. ಎಕ್ಸ್ ವ್ಯಾಲ್ಯೂ 0 ಇದೆ, ವೈ ವ್ಯಾಲ್ಯೂ ಮಾತ್ರ 4 ಇದೆ, ಅಂದರೆ ಇಲ್ಲಿ ಬಂತು 1 ಪಾಯಿಂಟು, ಕರೆಕ್ಟಾ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಎಕ್ಸ್ ವ್ಯಾಲ್ಯೂ 8 ಇದೆ, ವೈ ವ್ಯಾಲ್ಯೂ 0 ಇದೆ, ಅಂದರೆ ವೈ ವ್ಯಾಲ್ಯೂ 0 ಇದೆ, ಎಕ್ಸ್ ವ್ಯಾಲ್ಯೂ 8 ಇದೆ, ಅಂದರೆ ಇಲ್ಲಿ ಬಂತು, ಇದು ಸೆಕೆಂಡ್ ಪಾಯಿಂಟ್. ಸೊ ಈ 2 ಪಾಯಿಂಟ್ನ ನಾವು ಜಾಯಿಂಟ್ ಮಾಡಿಬಿಟ್ರೆ ಮುಗೀತು, ನಿಮಗೆ ಒಂದು ಲೈನ್ ಸಿಕ್ಬಿಡುತ್ತೆ, ಕರೆಕ್ಟಾ. ಸೊ ನಾವು 2 ಲೈನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ಶಾರ್ಪ್ ಆಗೇ ನೀವು ಡ್ರಾ ಮಾಡ್ಕೋಬೇಕು. ಒಂದು ಲೈನ್, ಒಂದು ಪಾಯಿಂಟ್ ನೀವು ಮಿಸ್ ಮಾಡಿದರೆ ಮತ್ತೆ ನಿಮ್ಮ ಗ್ರಾಫ್ ರಾಂಗ್ ಬರುತ್ತೆ, ಕರೆಕ್ಟಾ. ಇದ್ರಲ್ಲಿ ಕ್ಲಿಯರ್ ಆಯಿತಾ. ಸೊ ಇದಾದಮೇಲೆ ನೆಕ್ಸ್ಟ್ ಏನಿದೆ ನೋಡಿ, ಸೆಕೆಂಡ್ ಇಕ್ವೇಷನ್ ಹೋಗ್ಬೇಕು. ಇವಾಗ ಬೆಟರ್ ನೀವು ಇದೇನು ಮಾಡಿ, ಇದ್ರದ್ದು ಇಕ್ವೇಷನ್ನು ನೀವು ಬರ್ಕೊಂಬಿಟ್ರಿ. ಇಲ್ಲಿ ಏನಿತ್ತು, ಇದ್ರದ್ದು ಇಕ್ವೇಷನ್ ಏನಿತ್ತು ಅಂತಂದರೆ ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 8 ಇತ್ತು, ಕರೆಕ್ಟಾ. ಓಕೆ, ಇನ್ನೊಂದೇನಿದೆ ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನಲ್ಲಿ ಎಕ್ಸ್ 0 ಇದ್ದಾಗ y 6 ಇದೆ, ಎಕ್ಸ್ 0 ಇದ್ದಾಗ y 6 ಇದೆ, ಇಲ್ಲಿದೆ ಪಾಯಿಂಟು. ಅದಾದಮೇಲೆ ಎಕ್ಸ್ 4 ಇದ್ದಾಗ y 0 ಇದೆ, ಎಕ್ಸ್ 4 ಇದ್ದಾಗ y 0 ಇದೆ, ಇಲ್ಲಿ ಬರುತ್ತೆ, ಕರೆಕ್ಟಾ. ಓಕೆ, ಸೊ ಇವೆರಡನ್ನ ನೀವು ಜಾಯಿನ್ ಮಾಡ್ಕೊಂಬಿಡಿ. ಇದು ಶಾರ್ಪ್ ಆಗಿಯೇ ಬರಬೇಕು, ಕರೆಕ್ಟಾ. ಸೊ ಇವೆರಡು ನೀವು ಜಾಯಿಂಟ್ ಮಾಡಿದ ಮೇಲೆ ಇದ್ದದ್ದು ಈಕ್ವೇಷನ್ ಒಂದು. ಓಕೆ, ಇವೆರಡು ನೀವು ಡ್ರಾಯಿಂಗ್ ಮಾಡಿದ್ದು ಇದ್ದದ್ದು ಈಕ್ವೇಷನ್ ಒಂದು ಬರ್ಕೊಂಬಿಡಿ. ಏನಾಗುತ್ತೆ, 3x ಇದೆ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 12. ಓಕೆ, ಇಷ್ಟು ಡ್ರಾ ಮಾಡಿದ್ರಿ. ಸೊ ಇದಾದಮೇಲೆ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಶೇಡೆಡ್ ರೀಸನ್ನ ಮಾಡ್ಕೋಬೇಕು. ಇವೆರಡು ಲೈನ್ ಡ್ರಾ ಮಾಡೋದು ಕ್ಲಿಯರ್ ಆಯಿತಾ. ಸೊ ಇದಾದಮೇಲೆ ಶೇಡೆಡ್ ರೀಸನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾವ ಥರ ಮಾಡ್ಕೋಬೇಕು ಶೇಡೆಡ್ ರೀಸನ್ನು, ಭಾಳ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ ಇದೆ. ಲೆಸ್ ದೆನ್ ಬಂದಾಗ ಏನು ಮಾಡಬೇಕು, ಗ್ರೇಟರ್ ದೆನ್ ಬಂದಾಗ ಏನು ಮಾಡಬೇಕು ಅನ್ನೋದು ನಾನು ಒಂದು ಈಸಿ ಮೆಥಡ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ಪ್ರಕಾರನೇ ನೀವು ಫಾಲೋ ಮಾಡ್ಕೊತ ಹೋದರೆ ನೀವು ಕೂಡ ಈಸಿಯಾಗಿ ಇದನ್ನ
ಸಾಲ್ವ್ ಮಾಡ್ಬೋದು. ಯಾವ ಥರ ಈಸಿ ವೇ ಅಂದರೆ ಯಾವುದೇ ಇಕ್ವೇಷನ್ ಕೊಡಲಿ ಅವರು, ಅಂದರೆ ಯಾವುದೇ ಇಕ್ವೇಷನ್ ಅವ್ರು ಕೊಟ್ಟಾಗ ಇಲ್ಲಿ ಏನಿದು ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಇಕ್ವೇಷನು ನಾನು ಇಲ್ಲಿ ಬರಿತಾ ಇದ್ದೀನಿ. ಇದು ಫಸ್ಟ್ ಇಕ್ವೇಷನ್ ನಿಮ್ಮದು. ಓಕೆ, ಎಕ್ಸ್ ಪ್ಲಸ್ 2y ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 8 ಇದೆ. ಇದು ನಿಮ್ಮದು ಫಸ್ಟ್ ಇಕ್ವೇಷನ್. ಸೊ ಈ ಇಕ್ವೇಷನಲ್ಲಿ ಏನು ಮಾಡಬೇಕಂದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಎರಡೂ 0 ತೊಗೊಂಡ್ಬಿಡಬೇಕು. 0 ತೊಗೊಂಡಾಗ ಏನಾಗುತ್ತೆ, ಯಾವುದೇ ಇಕ್ವೇಷನ್ ಇದ್ರೂ ಅದು ಆನ್ಸರ್ 0ನೇ ಬರುತ್ತಾ. ಓಕೆ, 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 8 ಅಂದರೆ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 8. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಮೊದಲು ನೋಡಿ. 0 ಅನ್ನೋದು 8ಗಿಂತಲೂ ಸಣ್ಣದಿದೆನಾ? ಓಕೆ, 100% ಕರೆಕ್ಟ್ ಇದೆ. ಯಾವಾಗ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, ಈ ಬಂದಿರುವಂಥ ಲೈನ್ನ ಟುವರ್ಡ್ಸ್ ಟು ಒರಿಜಿನ್ ಶೇಡ್ ಮಾಡಬೇಕು ಅಂತ ತಿಳ್ಕೋಬೇಕು. ಕರೆಕ್ಟಾ? ಯಾವಾಗ ನೀವು ಇಲ್ಲಿ 0 ಹಾಕಿಬಿಟ್ಟು ಡೈರೆಕ್ಟಾಗಿ 0 ಹಾಕಿಬಿಟ್ಟು ಅದು ಲೆಸ್ ದೆನ್ ಈಕ್ವಲ್ಸ್ ಟು ತೊಗೊಂಡ್ರೆ 0 ಸಣ್ಣದಿದೆ 8ಗಿಂತಲೂ. ಓಕೆ, ಸಣ್ಣದಿದ್ರೆ ಈ ಲೈನ್ ಇಲ್ಲಿದೆಯಲ್ಲ ಲೈನು, ಈ ಲೈನ್ ಯಾವ ಕಡೆ ಶೇಡ್ ಮಾಡಬೇಕಪ್ಪ ಅಂತಂದರೆ ಈ ಸೈಡ್, ಅಂದರೆ 0 ಕಡೆನೇ ಶೇಡ್ ಮಾಡ್ಕೋಬೇಕು. ಈ ಥರ ಶೇಡ್ ಮಾಡ್ಕೋಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಓಕೆ, ಇದು ಈ ಸೈಡ್ ಶೇಡ್ ಮಾಡಬೇಕು. ಅವಾಗ ಇನ್ನೊಂದು ಲೈನ್ ಇದೆ, ಎರಡೂ ಕಾಮನ್ ರೀಸನ್ ನಾವು ತೊಗೋಬೇಕಾಗಿರೋದು. ಸೊ ಇದಂತೂ ಕ್ಲಿಯರ್ ಆಯಿತು. ಇನ್ನೊಂದು ಲೈನ್ ಇದೆ, ಅದನ್ನು ನಾನು ತೋರಿಸ್ತಾ ಇದ್ದೀನಿ ಇವಾಗ. ಇನ್ನೊಂದು ಲೈನ್ ಏನಿದೆ ನೋಡಿ ಇಲ್ಲಿ. ಓಕೆ, ಸೊ ಇನ್ನೊಂದು ಇಕ್ವೇಷನ್ ಏನಿದೆ, 3x ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 12. ಇದನ್ನು 0 ಹಾಕಿದ್ರೆ ಯಾವುದೇ ಇಕ್ವೇಷನ್ 0 ಹಾಕಿದ್ರೆ 0ನೇ ಬರುತ್ತೆ. ಇದು 12. ಇದು ಕೂಡ ಕರೆಕ್ಟ್ ಆಗಿದೆಯಾ? 0 ಸಣ್ಣದು 12ಗಿಂತಲೂ. ಓಕೆ, ಇದು ಸ್ಟೇಟ್ಮೆಂಟು ಕರೆಕ್ಟ್ ಆದರೆ ಇವಾಗ ಇದನ್ನು ತಿಳ್ಕೊಂಬಿಡಬೇಕು. ಈ ಲೈನನ್ನು ಕೂಡ ಟುವರ್ಡ್ಸ್ ಟು ಒರಿಜಿನ್ನೇ ಶೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸೈಡೇ ಬರ್ತಾ ಇದೆ ಇದು ಲೈನು. ಈ ಲೈನ್ನು ತಳಗಡೆನೇ ಶೇಡ್ ಮಾಡ್ತಾ ಇದೆ, ಈ ಲೈನ್ನು ತಳಗಡೆನೇ ಶೇಡ್ ಮಾಡ್ತಾ ಇದೆ. ಓಕೆ, ಇವೆರಡರಲ್ಲಿ ಕಾಮನ್ ರೀಸನ್ ಯಾವುದಾಗುತ್ತೆ ಅದನ್ನು ನಾವು ಶೇಡ್ ಮಾಡಬೇಕು. ಇಲ್ಲಿ ನೋಡಿ ಕ್ವಶನಲ್ಲಿ ಒಂದು ಇಂಪಾರ್ಟೆಂಟ್ ಇಕ್ವೇಷನ್ ಕೊಟ್ಟಿದ್ದಾರೆ, ಲಾಸ್ಟ್ ಒನ್. ಇದನ್ನು ನೋಡಿ, ಇಲ್ಲ ಇದೇನಿದೆ ನೋಡಿ, ಎಕ್ಸ್ ಈಸ್ ದ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0, ವೈ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಇದರ ಮೀನಿಂಗ್ ಏನಪ್ಪ ಅಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ತೊಗೋಬೇಕು, ಅಂದರೆ ಫಸ್ಟ್ ಆಕ್ಸಸ್ಸಲ್ಲೇ ಮಾತ್ರ ನೀವು ಶೇಡ್ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಏನಾಗಿರುತ್ತೆ, ಫಸ್ಟ್ ಆಕ್ಸಸ್ಸಲ್ಲೇ ಇರುತ್ತೆ ಅಂತ ಅರ್ಥ. ಅಂದರೆ ಇವಾಗ ಇಲ್ಲಿ ಬಂದಿರೋಂಥ ಯಾವುದೇ ರಿಸಲ್ಟ್ಗೆ ಶೇಡ್ ಮಾಡುವಾಗಿಲ್ಲ, ಓನ್ಲಿ ಫಸ್ಟ್ ಆಕ್ಸಸ್ನಲ್ಲಿ ಮಾತ್ರ ಶೇಡ್ ಮಾಡಬೇಕು. ಓಕೆ, ಇದು ಲೈನ್ದು ಕೆಳಗಡೆ ಬಂದಿದೆ, ಇದು ಲೈನ್ ಕೆಳಗಡೆ ಬಂದರೆ ಇವೆರಡು ಕಾಮನ್ ರೀಸನ್ ಇದಾಗಿಬಿಡ್ತಾನೆ ನಮಗೆ. ಸೊ ಇದನ್ನು ನಾವು ಇವಾಗ ಶೇಡ್ ಮಾಡಬೇಕಾಗಿರೋದು. ಓಕೆ, ನಾನು ಇವಾಗ ಇದನ್ನು ಶೇಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನು ನಾನು ಶೇಡ್ ಮಾಡಿದೆ. ಸೊ ಇವಾಗ ಇದು ನಮ್ಮದೇನಾಯಿತು, ಫೀಸಿಬಲ್ ರೀಸನ್ ಅಂತ ಹೇಳ್ತಾರೆ. ಇವಾಗ ಶೇಡೆಡ್ ರೀಸನ್ ಆಯಿತಾ, ಅಂದರೆ ಫಸ್ಟ್ ಲೈನ್ ತೊಗೊಂಡೆ ಅದನ್ನ ಹೆಂಗೆ ಮಾಡಬೇಕು, ಇದು ಪೂರಾ ರಿಸಲ್ಟಿಗೆ 0 ಆಗಬೇಕು. 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 8. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು, ಅವಾಗ ಇದು ತಳಗಿನ ರೀಸನ್ ಶೇಡ್ ಮಾಡಬೇಕು. ಸಪೋಸ್ ಇದು ಸ್ಟೇಟ್ಮೆಂಟ್ ರಾಂಗ್ ಆಗಿತ್ತು ಅಂದರೆ, ಸಪೋಸ್ ಇದು ಗ್ರೇಟರ್ ದ್ಯಾನ್ ಇತ್ತು ಅಂದರೆ ರಾಂಗ್ ಆಗುತ್ತೆ, ಅವಾಗ ಮೇಲಿನ ಏರಿಯಾ ಮಾಡ್ಕೋಬೇಕು, ಅಷ್ಟೇ ಇರೋದು ಡಿಫ್ರೆನ್ಸು. ಇಲ್ಲಿನ 0 ಹಾಕಿದ್ರಿ, ಇದನ್ನು 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 12 ನೋಡಿದ್ರಿ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂದರೆ ಇದು ಕೂಡ ತಳಗಿನ ಏರಿಯಾನೇ ತೊಗೊಂಡ್ರಿ. ಇವೆರಡು ಲೈನ್ ಕಾಮನ್ ಬರ್ತಾ ಇರುವಂಥ ಏರಿಯಾ ಯಾವುದಾಗಿದೆ, ಇಲ್ಲಿನೂ ಬರ್ತಾ ಇದೆ, ಬಟ್ ಅದನ್ನು ತೊಗೊಳ್ತಾ ಇಲ್ಲ, ಯಾಕಂದರೆ ಕಂಡೀಷನ್ ಇಲ್ಲಿದೆ, ಪಾಸಿಟಿವ್ನೇ ಆಗಿರಬೇಕು ಎಕ್ಸ್ ಮತ್ತು ವೈ ವ್ಯಾಲ್ಯೂ. ಹಾಗಾಗಿ ಇದು ನಮ್ಮದು ಶೇಡೆಡ್ ರೀಸನ್ ಸಿಕ್ತು. ಇವಾಗ ಈ ಶೇಡೆಡ್ ರೀಸನ್ಗೆ ಏನಂತ ಹೇಳ್ತಾರಪ್ಪ ಅಂದರೆ ಫೀಸಿಬಲ್ ರೀಸನ್ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ಎಷ್ಟು ಕಾರ್ನರ್ ಪಾಯಿಂಟ್ಸ್ ಸಿಗ್ತಾ ಇದೆ ನೋಡಿ, ಅವೆಲ್ಲನೂ ಮೊದಲು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಅದನ್ನೆಲ್ಲನೂ ಮೊದಲು ಬರ್ಕೋಬೇಕು. ಎಷ್ಟಿದೆ ನೋಡಿ ಪಾಯಿಂಟ್ಸು, ಇಲ್ಲಿ ಇದು ಒಂದು ಪಾಯಿಂಟ್ ಇದೆನಾ, ಸೊ ಇದಕ್ಕೆ ನಾನು ಎ ಅಂತ ಕೊಡ್ತಾ ಇದ್ದೀನಿ, ಇದು ಬಿ ಆಗುತ್ತೆ, ಇದು ಸಿ, ಇದು ಡಿ. ಓಕೆ, ಈ ಥರ ಇದನ್ನು 4 ಪಾಯಿಂಟ್ಸ್ ಬರ್ಕೋಬೇಕು. 4 ಪಾಯಿಂಟ್ಸ್ ಇದ್ದಾನೆ ಶೇಡೆಡ್ ರೀಸನ್. ಕಾರ್ನರ್ ಇವಕ್ಕೇನಂತಾರೆ ಕಾರ್ನರ್ ಪಾಯಿಂಟ್ಸ್. ಯಾವಾಗ ಎಲ್ಲಿ ಬರುತ್ತೆ ಕಾರ್ನರ್ ಪಾಯಿಂಟ್ಸ್ ಅಂದರೆ ನೀವು ಶೇಡ್ ಮಾಡಿರುವಂಥ ರೀಸನ್ನ ಕಾರ್ನರಲ್ಲಿರುವಂಥ ಎಲ್ಲಕ್ಕೂ ಪಾಯಿಂಟ್ ಮಾಡಬೇಕು. ಒಂದು ಸತಿ ಇದು 2 ಬರ್ಬೋದು, 3 ಬರ್ಬೋದು, ಇಲ್ಲ 3ಕ್ಕಿಂತ ಜಾಸ್ತಿನೂ ಬರ್ಬೋದು, 4, 5 ಬರ್ಬೋದು. ಅವು ಎಷ್ಟು ಬರ್ತಾವೆ ಅಷ್ಟನ್ನು ನಾವು ತೊಗೋಬೇಕು. ಓಕೆ, ಇವಾಗ ಇಲ್ಲಿ ಎಷ್ಟೆಷ್ಟು ಕಾರ್ನರ್ ಪಾಯಿಂಟ್ಸ್ ಬಂದಿದ್ದಾವೆ ಅದನ್ನೆಲ್ಲನೂ ನಾನಿಲ್ಲಿ ಬರ್ಕೋತಾ ಇದ್ದೀನಿ. ಕಾರ್ನರ್ ಪಾಯಿಂಟ್ಸ್, ಫಸ್ಟ್ ಪಾಯಿಂಟ್ ಏನಿದೆ ಅದಕ್ಕೆ ಎ ಅಂತ ಕೊಟ್ಟಿದ್ದೀನಲ್ಲ. ಓಕೆ, ಎ ಪಾಯಿಂಟ್ ಏನಿದೆ ನೋಡಿ 0,0 ಇದೆ, ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಬಿ ಪಾಯಿಂಟ್ ನೋಡಿ, ಬಿ ಪಾಯಿಂಟ್ ಯಾವ್ದು ನೋಡಬೇಕಂದ್ರೆ ಎಕ್ಸ್ ಆಕ್ಸಸ್ ಮೊದಲಿಗೆ ನೋಡಬೇಕು. ಎಕ್ಸ್ ಆಕ್ಸಸ್ ಎಷ್ಟಿದೆ 4 ಇದೆ, ವೈ ವ್ಯಾಲ್ಯೂ ಅಂತೂ 0 ಇರುತ್ತೆ. ಎಕ್ಸ್ ಆಕ್ಸಸ್ ಮೇಲೆ ವೈ ವ್ಯಾಲ್ಯೂ ಯಾವಾಗಲೂ 0 ಇರುತ್ತೆ, ಅಂದರೆ ಈ ಪಾಯಿಂಟ್ ಏನಾಗಿರುತ್ತೆ ಇಲ್ಲೇ ಬರ್ಕೊಂಡ್ಬಿಟ್ರೆ ಬೆಟರ್ ನಿಮಗೆ. ಇದು ವೈ ಪಾಯಿಂಟ್, ಇದು ಬಿ ಪಾಯಿಂಟ್ ಎಷ್ಟಿದೆ ಅಂದರೆ 4,0 ಇದೆ. ಸಿ ಪಾಯಿಂಟ್ ಎಷ್ಟಾಗುತ್ತೆ ನೋಡಿ, ಇಲ್ಲಿ 2 ಇದೆ ಎಕ್ಸ್ ಆಕ್ಸಸ್ ಮೇಲೆ, ವೈ ಆಕ್ಸಸ್ ಮೇಲೆ 3 ಇದೆ, ಅಂದರೆ 2,3. ಇದನ್ನು ಕ್ಲಿಯರಾಗಿ ಬರೀಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ ಆಕ್ಸಸ್ ಮೇಲೆ ಈ ಥರ ಸ್ಕೇಲ್ ಯೂಸ್ ಮಾಡಿ. ಇಲ್ಲಿ 2 ಇದೆನಾ, 2 ಲೈನ್ಗೆ ಸ್ಟ್ರೇಟ್ ಆಗಿ ಬಂದಿದೆನಾ. ಅದಾದಮೇಲೆ ವೈ ಆಕ್ಸಸ್ ಮೇಲೆ ಎಷ್ಟಿದೆ 3 ಇದೆನಾ, ಅಂದರೆ ಎಕ್ಸ್ 2 ಇದೆ, ವೈ 3 ಇದೆ, 2,3 ಆಯಿತು. ಡಿ ಪಾಯಿಂಟ್ ಏನಿದೆ ಇಲ್ಲಿ, ಡಿ ಪಾಯಿಂಟ್ ಅಂದರೆ ಇದು ವೈ ಆಕ್ಸಸ್, ಅಂದರೆ ಎಕ್ಸ್ ವ್ಯಾಲ್ಯೂ 0 ಇರುತ್ತೆ ಯಾವಾಗಲೂ, ವೈ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಕರೆಕ್ಟಾ?
ಸೊ ಈ 4 ಪಾಯಿಂಟ್ನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. ಎ ಪಾಯಿಂಟ್ ಬರದೆ, ಅದಾದಮೇಲೆ ಬಿ ಪಾಯಿಂಟ್ ಎಷ್ಟಿದೆ 4,0 ಇದೆ, ಸಿ ಪಾಯಿಂಟ್ ಎಷ್ಟಿದೆ 2,3 ಇದೆ, ಅದಾದಮೇಲೆ ಡಿ ಪಾಯಿಂಟ್ ಎಷ್ಟಿದೆ 0,4 ಇದೆ. ಕರೆಕ್ಟಾ? ಈ 4 ಪಾಯಿಂಟ್ ನಮಗೆ ಸಿಕ್ತು. ಈ 4 ಪಾಯಿಂಟ್ನ ತೊಗೊಂಡು ಇವಾಗ ಸೊಲ್ಯೂಷನ್ನ ಫೈಂಡ್ ಮಾಡ್ಕೋಬೇಕು ನಾವು. ಇವಾಗ ಸೊಲ್ಯೂಷನ್ ಅಂತಂದರೆ ಏನು ಕೊಟ್ಟಿದ್ದಾರೆ, ನಮ್ಮದು ಆಬ್ಜೆಕ್ಟಿವ್ ಫಂಕ್ಷನ್, ಅದನ್ನು ಇಲ್ಲಿ ಬರ್ಕೋಬೇಕು. ಆಬ್ಜೆಕ್ಟಿವ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, z ಇಲ್ಲಿದೆ ನೋಡಿ, ಇದು ನಮ್ಮದು ಆಬ್ಜೆಕ್ಟಿವ್ ಫಂಕ್ಷನ್. ಇದರದ್ದು ನಾವು ಮಿನಿಮೈಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಾಗಿರೋದು. ಸೊ z -3x + 4y ಅಂತ ಇದೆ. ಕರೆಕ್ಟಾ? ಸೊ ಇದ್ರದ್ದು ನಾವು ಏನು ಮಾಡಬೇಕು ಇವಾಗ, ಮಿನಿಮೈಸ್ ವ್ಯಾಲ್ಯೂ ಫೈಂಡ್. ಓಕೆ, z ಬರ್ಕೊಂಡು, ಸೊ ಇದುವಾಗಿ ಎಲ್ಲ ಪಾಯಿಂಟ್ಸ್, ಎ ಪಾಯಿಂಟ್ನ ಎಲ್ಲ ವ್ಯಾಲ್ಯೂನ ಇಲ್ಲಿ ಹಾಕ್ಕೊತ ಹೋಗ್ಬೇಕು. ಇದು ಎಕ್ಸ್ ವ್ಯಾಲ್ಯೂಸ್ ಆಗಿರುತ್ತೆ, ಇದು ವೈ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಒಂದೊಂದು ವ್ಯಾಲ್ಯೂಸ್ನ ಇಲ್ಲಿ ಹಾಕ್ತಾ ಹೋಗ್ಬೇಕು. ಇದನ್ನು ಸಿಂಪ್ಲಿಫೈ ಮಾಡಿ. z ಎಷ್ಟಾಗುತ್ತೆ -3, x 0 ಇದೆ, ಸೊ 0 ಫಿಲಪ್ ಮಾಡಿ, ಪ್ಲಸ್ 4 ಇಂಟು ವೈ ವ್ಯಾಲ್ಯೂನು ಕೂಡ 0 ಇದೆ, ಅಂದರೆ 0 ಇಂಟು 0 ಆ್ಯಡ್ ಮಾಡಿದರೆ 0ನೇ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ನೋಡಿ, -3, ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 4 ಇದೆ, ಪ್ಲಸ್ ವೈ ವ್ಯಾಲ್ಯೂ 0 ಇಂಟು 4 ಅಂದರೆ 0ನೇ ಆಗುತ್ತಾ. ಓಕೆ, ಇದು 0 ಆಯಿತು, ಅಂದರೆ 4 ಇಂಟು 3 ಎಷ್ಟಾಯಿತು -12 ಆಯಿತು. ಅದಾದಮೇಲೆ ಥರ್ಡ್ ಪಾಯಿಂಟು 2,3 ಇದೆ, -3 ಎಕ್ಸ್ ವ್ಯಾಲ್ಯೂ 2 ಪ್ಲಸ್ 4 ಇಂಟು ವೈ ವ್ಯಾಲ್ಯೂ 3 ಇದೆ. ಸೊ ಇದೆಷ್ಟಾಗುತ್ತೆ ನೋಡಿ, -3 ಇಂಟು 2 ಅಂದರೆ -6 ಆಗುತ್ತೆ, 4 ಇಂಟು 3 ಅಂದರೆ +12 ಆಗುತ್ತೆ, 12 - 6 ಅಂದರೆ +6 ಆಯಿತು. ಕರೆಕ್ಟಾ? ಓಕೆ, ಅದಾದಮೇಲೆ z ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಒಂದು ಹಾಕಿ, -3 ಇಂಟು 0 ಅಂದರೆ 0ನೇ ಆಗುತ್ತೆ, ಪ್ಲಸ್ ಇಲ್ಲಿ 4 ಇದೆ, 4 ಇಂಟು 4 ಅಂದರೆ ಎಷ್ಟಾಯಿತು 16, 16 + 0 ಅಂದರೆ ಇದು 16 ಆಯಿತು. ಕರೆಕ್ಟಾ? ಸೊ ನಮಗಿದೆಲ್ಲ ವ್ಯಾಲ್ಯೂ ಸಿಕ್ತು. ಸೊ ನಮಗಿವಾಗ z ವ್ಯಾಲ್ಯೂ ಸಿಕ್ಬಿಡ್ತು. ಇವಾಗ ಯಾವುದು, ಇವೆಲ್ಲ ಕಾರ್ನರ್ ಪಾಯಿಂಟ್ಸ್ ನಾನು ಇಲ್ಲಿ ಹಾಕಿ ಇದ್ರೊಳಗೆ ಫಿಲಪ್ ಮಾಡಿದೆ, ಇವಾಗೆಲ್ಲ z ವ್ಯಾಲ್ಯೂ ಬಂತು. ಈ z ವ್ಯಾಲ್ಯೂ ಡಿಸೈಡ್ ಮಾಡುತ್ತೆ ನಮ್ಮದು ಮಿನಿಮೈಸ್ ವ್ಯಾಲ್ಯೂಸ್. ಮಿನಿಮೈಸ್ ಅಂತ ಕೇಳಿದಾರಲ್ಲ, ಸೊ ಮಿನಿಮೈಸ್ನ ನಾವು ಫೈಂಡ್ ಮಾಡಬೇಕು. ಇದರಲ್ಲಿ ನೋಡಿ ಯಾವುದು ಮಿನಿಮೈಸ್ ಇದೆ, 0 ಮಿನಿಮೈಸ್ ಅಲ್ಲ, ಇಲ್ಲಿದೆ ನೋಡಿ ಇನ್ನೊಂದು ಯಾವುದಿದು -12 ಅನ್ನೋದು ನಮ್ಮದು ಮಿನಿಮೈಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇದನ್ನು ನಾವು ಓಕೆ, -12 ಅನ್ನೋದು ಇದು ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇದಕ್ಕೆ ನಾವೇನು ಅಂತ ಕನ್ಸಿಡರ್ ಮಾಡಬೇಕು, -12 ಈಸ್ ಅ ಮಿನಿಮಮ್ ವ್ಯಾಲ್ಯೂ. ಓಕೆ, ಲಾಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕಮ್ಮ ಅಂದರೆ, ನಮಗೆ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಕೇಳಿದ್ರು ಅವರು. ಸೊ ಮಿನಿಮಮ್ ವ್ಯಾಲ್ಯೂ ಸಿಕ್ತಾ ನಮ್ದು ಎಷ್ಟಿದೆ -12 ಅನ್ನೋದು. ಸೊ ಲಾಸ್ಟ್ ನಾವು ಇಲ್ಲಿ ಬರೀಬೇಕು, ದ ಮಿನಿಮಮ್ ವ್ಯಾಲ್ಯೂ ಈಸ್ z, ಮಿನಿಮಮ್ ವ್ಯಾಲ್ಯೂ ಈಸ್ -12. ಸಪೋಸ್ ಇಲ್ಲೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ರೆ ಅಂದರೆ z ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ 16 ಇದೆ. ಸೊ 16 ಈ ಪಾಯಿಂಟ್ ಏನಾಗುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಕೆಲವೊಂದು ಸತಿ ಮ್ಯಾಕ್ಸಿಮಮ್ ಮಿನಿಮಮ್ ಎರಡೂ ಕೇಳ್ತಾರೆ, ಅವಾಗಿದು ಮ್ಯಾಕ್ಸಿಮಮ್ 16 ಅಂತ ಬರೆಯಿದ್ರೆ ಮುಗೀತು. ಇಷ್ಟು ಮಾಡಿದರೆ ನಮಗೆ ಕಂಪ್ಲೀಟಾಗಿ 6 ಮಾರ್ಕ್ಸ್ ಬಂದೇ ಬರುತ್ತೆ. ಸಿಂಪಲ್ ಇದೆನಾ ಇದು ಎಕ್ಸಾಂಪಲು? ಸೊ ಓಕೆ, ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಕ್ವಶನ್ಸು ಕೆಪೇಬಲ್ ಆಗೋದು 6 ಮಾರ್ಕ್ಸ್ಗೆ ಅಂದರೆ ಇದೇ ಟೈಪ್ ಎಕ್ಸಾಂಪಲ್ಸು ನೋಡಿ. ಆಲ್ರೆಡಿ 2 ಸತಿ ಬಂದಿದೆ, ಮಾರ್ಚ್ 18, 8 ಮತ್ತು 17 ಓಕೆನಾ. ಸೊ 3 ಇಕ್ವೇಷನ್ಸ್ ಕ್ವಶನ್ ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ. ಮ್ಯಾಕ್ಸಿಮ ಆ್ಯಂಡ್ ಮಿನಿಮ ಅಂತ ಕೇಳ್ತಾರೆ, ಅಥವಾ ಲಾಂಗ್ ಕ್ವಶನ್ ಕೇಳೋದಿಲ್ಲ ಸ್ಟೂಡೆಂಟ್ಸ್. ಇದೊಂದು ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ. ವರ್ಬಲ್ ಟೈಪ್ ಕ್ವಶನ್ಸ್ಗಳಿದಾವಲ್ಲ, ಅದು ಸೆಕೆಂಡ್ ಎಕ್ಸಸೈಸಲ್ಲಿ ಬರುವಂಥದ್ದು, ಅದನ್ನು ಕೇಳೋದಿಲ್ಲ. ಓಕೆ, ಸೊ ಮೀಟಿಂಗಲ್ಲಿ ಹೇಳಿದ್ದಾರೆ, ಮ್ಯಾಥ್ಸ್ ಮೀಟಿಂಗಲ್ಲಿ ತೊಗೊಂಡಾಗ. ಸೊ ಬರೋದು ಫಸ್ಟ್ ಎಕ್ಸಸೈಸಲ್ಲಿ ಇರುವಂಥ ಇಕ್ವೇಷನ್ಸ್, ಈ ಥರ ಇಕ್ವೇಷನ್ಸ್ಗಳೇ ಬರುತ್ತೆ. ಓಕೆನಾ? ಸೊ ನೋಡಿ, ಇವಾಗ ಕ್ವಶನ್ ಏನು ಕೊಟ್ಟಿದ್ದಾರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ, ಆಮೇಲೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎರಡೂ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ಇಕ್ವೇಷನ್ ಇದೆ ಕ್ವಶನ್ನ ಕ್ಲಿಯರಾಗಿ ನೋಡಬೇಕು. ಫಸ್ಟು ಇಲ್ಲಿ ಒಂದು ಇಕ್ವೇಷನ್ ಇದೆ, 2 ಇದೆ, 3 ಇದೆ, 3 ಇಕ್ವೇಷನ್ಸ್ಗಳಿದ್ದಾವೆ. ಭಾಳ ಸ್ಟೂಡೆಂಟ್ಸ್ ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಇದು ಸೇಮ್ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ, ಅಲ್ಲೇ ಮಿಸ್ಟೇಕ್ ಮಾಡೋದು. ಓಕೆ, ಸೊ ಏನಾಗಿದೆ, ಇದೇ ಬೇರೆ ಇದೆ, ಟೋಟಲ್ ಆಗಿ 3 ಇಕ್ವೇಷನ್ಸ್ಗಳಿದ್ದಾವೆ. ಸೊ ಈ 3 ಇಕ್ವೇಷನ್ಸ್ಗಳದ್ದು ನಾವೇನು ಮಾಡಬೇಕು, ಇವಾಗ ಫಾಸ್ಟಾಗಿ ವ್ಯಾಲ್ಯೂನ ಫೈಂಡ್ ಮಾಡ್ತಾ ಹೋಗಿ. ಓಕೆನಾ? 1 ಸೆಕೆಂಡ್. ಸೊ 1 ಸೆಕೆಂಡ್ ಜೂಮ್ ಔಟ್ ಮಾಡ್ತಾ ಇದ್ದೀನಿ ನಾನು. ಸೊ ಫಸ್ಟ್ ಇಕ್ವೇಷನ್ ಏನಿದೆ ಅಂತ ಬರ್ಕೊತಾ ಇದ್ದೀನಿ ನಾನು. ಫಸ್ಟ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 3y = 60 ಅಂತ ತಗೊತೀರಾ. ಓಕೆ, ಸೊ ಇಲ್ಲಿನೂ ಅದೇ ಥರನಾಗಿ ಆಲ್ರೆಡಿ ನೀವು ಮಾಡಿದಿರಲ್ಲ, 3 ಪಾಯಿಂಟ್ಸ್ ತಗೊಳ್ಳೋದು, ಈ ಥರ 3 ಕಾಲಮ್ನ ಹಾಕೊಂಬಿಡಿ. ಎಕ್ಸ್ ವೈ ಪಾಯಿಂಟ್.
ಓಕೆ ಎಕ್ಸ್ 0 ತೊಗೊತಾ ಇದ್ದೀನಿ. ಎಕ್ಸ್ 0 ತೊಗೊಂಡ್ರೆ y ಆನ್ಸರ್ ಏನಾಗುತ್ತೆ ಫ್ರೆಂಡ್ಸ್? ಕಮಾನ್ ಫಾಸ್ಟ್ ಸೆಂಡ್ ಮಾಡಿ ಆನ್ಸರ್ನ. ಎಕ್ಸ್ 0 ಹಾಕಿದರೆ y 3y = 60 ಆಗುತ್ತೆ. 3 ಈ ಸೈಡ್ ತೊಗೊಂಬಂದರೆ 3 1 3 2 ಅಂದರೆ 20 ಆಯಿತು. ಅಂದರೆ ಪಾಯಿಂಟ್ ಏನಾಯಿತು? 0,20. ನೆಕ್ಸ್ಟ್ ಸೆಕೆಂಡ್, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ? y ನ 0 ತೊಗೋತಾ ಇದ್ದೀನಿ. ಆಗೇನಾಗುತ್ತೆ? ಎಕ್ಸ್ 60 ಆಗುತ್ತೆ. ಅಂದರೆ ಎಕ್ಸ್ 60 ಇದ್ದಾಗ y 0 ಇದೆ. ಓಕೆ, ಇನ್ನು ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಇಕ್ವೇಷನ್ ನೋಡಿ ಏನಿದೆ? ಎಕ್ಸ್ ಪ್ಲಸ್ y = 10. ಇದಂತೂ ಭಾಳ ಸಿಂಪಲ್ ಇದೆ, ಯಾಕಂದರೆ ರಿಸಲ್ಟು ಭಾಳ ಕ್ಲಿಯರ್ ಆಗಿದೆ. ಪಾಯಿಂಟು ಎಕ್ಸ್ 0 ಇದ್ದಾಗ y 10 ಆಗುತ್ತೆ, y 0 ಇದ್ದಾಗ ಎಕ್ಸ್ 10 ಆಗುತ್ತೆ. ಕರೆಕ್ಟಾ? ಇದ್ರದ್ದು ಪಾಯಿಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. 0,10 10,0 ಇದಿಷ್ಟೇ ಇರೋದು ಪಾಯಿಂಟು. ಇದರಲ್ಲಿ ಇಂಪಾರ್ಟೆಂಟ್ ಆಗೋದು ಥರ್ಡ್ ಲೈನ್. ಥರ್ಡ್ ಲೈನ್ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗೋದು. ಏನಿದೆ ಥರ್ಡ್ ಪಾಯಿಂಟ್ ನೋಡಿ? ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು y ಅಂತಿದೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು y ಅಂತ ನಾವು ಬರೀಬೋದಾ? ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು y ಅಂತಂದರೆ ಇಲ್ಲಿ ಪಾಯಿಂಟ್ನ ಮಾಡ್ತಾ ಹೋದರೆ ಏನಾಗುತ್ತೆ ನೋಡಿ? ಇಲ್ಲಿ ಎಕ್ಸ್ ಬರೀತೀರಾ, ಇಲ್ಲಿ y ಬರೀತೀರಾ, ಇಲ್ಲಿ ಪಾಯಿಂಟ್ನ ಬರೀತೀರಾ. ಸೊ ಎಕ್ಸ್ 0 ತೊಗೊಂಡ್ರೆ y 0 ಆಗಿಬಿಡುತ್ತೆ. ಸೊ 1 ಪಾಯಿಂಟ್ ಸಿಕ್ಬಿಡ್ತು ನಮಗೆ, 0 0 ಮತ್ತು 0 0 ಬರೆಯೋ ಆಗಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಏನು ಹಾಕಬೇಕು? ಏನು ಬೇಕಾದ ಹಾಕಿ ಸ್ಟೂಡೆಂಟ್ಸ್, ಆನ್ಸರ್ ಈಕ್ವಲೇ ಬರುತ್ತೆ. ಯಾಕಂದರೆ ಎಕ್ಸ್ 10 ತೊಗೊಂಡ್ರೆ y 10, 50 ತೊಗೊಂಡ್ರೆ 50, 30 ತೊಗೊಂಡ್ರೆ 30. ಓಕೆ, 1 ತೊಗೊಂಡ್ರೆ 1, 2 ತೊಗೊಂಡ್ರೆ 2. ಯಾಕಂದರೆ ಎಕ್ಸ್ = y ಇದೆ. ಇಲ್ಲಿ ನಾವು ಯಾವ ಥರ ತೊಗೋಬೇಕಂದ್ರೆ ಇಲ್ಲಿ ಎರಡಕ್ಕೂ ನಿಯರ್ ಆಗಿರುವಂಥ ಪಾಯಿಂಟ್. ಇದು 10 ಇದೆ, ಇಲ್ಲಿ 20 ಇದೆ, ಆಮೇಲೆ 30 ಇದೆ. ಅಂದರೆ ಸೊ ನಾನು ಇಲ್ಲಿ ಏನು ತೊಗೋತಾ ಇದ್ದೀನಿ? ಎಕ್ಸ್ = 20 ತೊಗೋತಾ ಇದ್ದೀನಿ. ಎಕ್ಸ್ 20 ಇದ್ದಾಗ y 20 ಇರುತ್ತಾ? ಸೊ 20,20. ನೀವು ಬೇಕಿದ್ರೆ 30,30 ತೊಗೊಳ್ಳಿ, 10,10 ತೊಗೊಳ್ಳಿ, ಯಾವ್ದು ಬೇಕಾದ ತೊಗೋಬೋದು. ಯಾಕಂದರೆ ಎರಡು ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ಇದಿಟ್ಟು 3 ಪಾಯಿಂಟ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಡೈರೆಕ್ಟಾಗಿ ನಾವು ಇವಾಗ ಗ್ರಾಫ್ನ ಡ್ರಾ ಮಾಡಬೇಕು. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಥರ್ಡ್ ಲೈನು. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಪ್ರಾಪರಾಗಿ ತೊಗೊಳ್ಳಿ. ಓಕೆ, ನಾನು ಇವಾಗ ಗ್ರಾಫ್ನ ತೊಗೊತಾ ಇದ್ದೀನಿ. ಓಕೆ, ಸೊ ಗ್ರಾಫಲ್ಲಿ ನಾನು ಇಲ್ಲಿ ಎಕ್ಸ್ ಆಕ್ಸಿಸ್, ಇದು y ಆಕ್ಸಿಸ್ ತೊಗೊತಾ ಇದ್ದೀನಿ. ಸೊ ಇವಾಗ ಅಗೇನ್ ಸ್ಕೇಲ್ನ ತೊಗೋಬೇಕು. ಇವಾಗ ಯಾವುದು ಎಕ್ಸ್ ಹೈಯೆಸ್ಟ್ ಎಷ್ಟಿದೆ ನೋಡಿ? ಎಕ್ಸ್ ಹೈಯೆಸ್ಟ್ ಇರೋದು ಇಲ್ಲಿ 60 ಇದೆ, 10 ಇದೆ, ಇಲ್ಲಿ 20 ಇದೆ. ಅಂದರೆ ಎಕ್ಸ್ 60 ಅಂದರೆ 60 ಬರಬೇಕು. y ಎಷ್ಟಿದೆ? 20 ಇದೆ, ಸೊ 20 ಬರಬೇಕು. ಓಕೆ, ಸೊ ಎಕ್ಸ್ ಈ ಸೈಡ್ ಭಾಳ ಇದೆ. ಅಂದರೆ ನಾವು ಅಗೇನ್ 2 ಸೆಂಟಿಮೀಟರ್ = 10 ಅಂತ ನಾವು ತೊಗೋಬೋದಾ? ಏಕೆ ನಾನು ಇಲ್ಲಿ 10 ತೊಗೊತಾ ಇದ್ದೀನಿ. 20, 30, 40, 50, 60 ನಮಗೆ ಬೇಕಾಗಿತ್ತು. ಓಕೆ, ಈ ಕಡೆನೂ ನಾನು ಸೇಮ್ ಸ್ಕೇಲ್ನೇ ತೊಗೊತಾ ಇದ್ದೀನಿ. 10, 20, 30 ಇಷ್ಟೇ ಸಾಕಾಗಿರೋದು. ಯಾಕಂದರೆ y ಇಷ್ಟೇ ಹೈಯೆಸ್ಟ್ ಇರೋದು. ಓಕೆ, ಇದು 0 ಇರುತ್ತೆ. ಓಕೆ, ನೋಡಿ ನಿಮ್ಗೆ ಯಾವಾಗಲೂ ಗ್ರಾಫ್ ಸೆಂಟ್ರಲ್ಲಿ ಬರೋ ಹಾಗೆ ಡ್ರಾ ಮಾಡಬೇಕು. ಓಕೆನಾ? ಸೊ ಈ ಲೈನ ಪೂರ ಕೆಳಗಡೆ ತೊಗೊಳ್ಳೋಗಿಲ್ಲ, ಇದನ್ನು ಈ ಸೈಡ್ ತೊಗೊಳ್ಳಲ್ಲ, ಸ್ವಲ್ಪ ಸೆಂಟ್ರ್ ಬರಬೇಕಾದ್ರೆ ಈ ಥರ ಡ್ರಾ ಮಾಡಿದರೆ ನಿಮಗೆ ಸೆಂಟ್ರಲ್ಲಿ ಗ್ರಾಫ್ ಬರುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಪಾಯಿಂಟ್ ಏನಿದೆ ನೋಡಿ? 0 ಇದ್ದಾಗ ಎಕ್ಸ್ 20 ಇದೆ, ಎಕ್ಸ್ 0 ಇದ್ದಾಗ y 20 ಇದೆ, 1 ಪಾಯಿಂಟ್ ಸಿಗ್ತಾ. ನೆಕ್ಸ್ಟು ಎಕ್ಸ್ 60 ಇದ್ದಾಗ y 0 ಇದೆ, ಎಕ್ಸ್ 60 ಇದ್ದಾಗ y 0 ಇದಾಯಿತಾ? ಓಕೆ, ಇವೆರಡನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಇವೆರಡನ್ನ ಜಾಯಿಂಟ್ ಮಾಡ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ? ಎಕ್ಸು 10, 0 ಇದ್ದಾಗ 10, 10ಗೆ ಜಾಯಿಂಟ್ ಇದೆ. ಎಕ್ಸ್ 0 ಇದ್ದಾಗ 10 ಇದೆ, ಅಗೇನ್ y 10 ಇರೋದು. ಇವೆರಡು ಜಾಯಿಂಟ್ ಇದೆ, ಕರೆಕ್ಟಾ? ಸೊ ಮತ್ತು ಇವೆರಡನ್ನ ಜಾಯಿಂಟ್ ಮಾಡಿ. ಓಕೆ, ಇನ್ನು ಥರ್ಡ್ ಲೈನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಥರ್ಡ್ ಲೈನ್ ಏನಿದೆ ನೋಡಿ? ಎಕ್ಸ್ 0 ಇದ್ದಾಗ y 0 ಅಂದರೆ ಒಂದು ಒರಿಜಿನ್ ಪಾಯಿಂಟ್ ಸಿಕ್ತು. ಇದು ನಿಮ್ಮದು ಒರಿಜಿನ್ ಪಾಯಿಂಟ್ ಇರುತ್ತೆ. ಅದಾದಮೇಲೆ ಎಕ್ಸ್ 20 ಇದ್ದಾಗ y 20, ಎಕ್ಸ್ 20 ಇಲ್ಲಿದೆ 20. ಓಕೆನಾ? ಎಕ್ಸ್ 20 ಈ ಥರ ಬನ್ನಿ, ಮತ್ತು y 20 ಇಲ್ಲಿದೆನಾ ಪಾಯಿಂಟ್? ಎಕ್ಸ್ 20, y 20 ಅಂದರೆ ಇವಾಗ ಈ ಎರಡು ಲೈನ್ನ ಜಾಯಿಂಟ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಒಂದು ಅರ್ಥ ಆಗ್ತಾ ಇದೆನಾ? ಓಕೆ, ಸೊ ಇದು ಪಾಯಿಂಟ್ ಆಯಿತು ನಿಮ್ಮದು ಥರ್ಡ್ ಲೈನ್. ಓಕೆ, ಇವಾಗ ಇಕ್ವೇಷನ್ನ ಬರ್ಕೊಳ್ಳಿ. ಏನಿತ್ತು ನಮ್ಮದು ಫಸ್ಟ್ ಇಕ್ವೇಷನ್ನು? ನಾನಿಲ್ಲಿ ಬರೀತಾ ಇದ್ದೀನಿ ನೋಡಿ. ಫಸ್ಟ್ ಇಕ್ವೇಷನ್ನು 3x + 3y ≤ 60. ಇದು ನಿಮ್ಮದು ಸೆಕೆಂಡ್ ಇಕ್ವೇಷನ್ ಆಗಿತ್ತಾ? ಓಕೆ, ಸೆಕೆಂಡ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ? ಎಕ್ಸ್ + y ≥ 10. ಥರ್ಡ್ ಲೈನ್ ಆಗಿತ್ತು ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು y. ಓಕೆ, ಇದಾದಮೇಲೆ ಏನು ಹೇಳಿದ್ದೆ ನಾನು? ಚೆಕ್ ಮಾಡಬೇಕಾಗಿರೋದು ಏನನ್ನು? ಫೀಸಿಬಲ್ ರೀಸನ್ನ. ಇದು ಭಾಳ ಇಂಪಾರ್ಟೆಂಟು. ಎಲ್ಲರೂ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆನಾ? ಸೊ ನೋಡಿ, ಮೊದಲೇದಾಗಿ ನಾನು ಏನು ಮಾಡ್ತಾಯಿದ್ದೀನಿ? ಇದನ್ನು 0 ಅಂತ ಅಪ್ಲೈ ಹಾಕೋತೀನಿ. 0 ಹಾಕಿದರೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 60. ಇದು ಕರೆಕ್ಟ್ ಇದೆನಾ? ಎಸ್, ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. 0
ಕಡಿಮೆ ಇದೆ 60ಗಿಂತಲೂ, ಅಂದರೆ ಕರೆಕ್ಟ್ ಆಯಿತು. ಅಂದರೆ ಇದು ಲೈನ್ ಆಯಿತು ಟುವರ್ಡ್ಸ್ ಟು ಒರಿಜಿನ್, ಅಂದರೆ ಕೆಳಗಿನ ಏರಿಯಾನ ಶೇಡ್ ಮಾಡಬೇಕಂತ. ಇವಾಗ ಇದು ಲೈನ್ನ ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್. ನಾನು 0 ಹಾಕ್ತಾ ಇದ್ದೀನಿ, 0 ಈಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು 10. ಇದು ಕರೆಕ್ಟ್ ಇದೆಯಾ? 0 10ಗಿಂತಲೂ ದೊಡ್ಡದಿದೆಯಾ? ಇಲ್ಲ, ಇದು ರಾಂಗ್ ಆಯಿತು. ಯಾವಾಗ ನಮ್ದು ಆನ್ಸರ್ ರಾಂಗ್ ಆಗುತ್ತೆ, ಈ ಲೈನ್ನ ಮೇಲ್ಗಡೆ ರೀಸನ್ನ ಶೇಡ್ ಮಾಡಬೇಕು. ಟುವರ್ಡ್ಸ್ ಟು ಒರಿಜಿನ್ ಕಡೆ ಅಲ್ಲ, ಮೇಲ್ಗಡೆ ರೀಸನ್. ಗೊತ್ತಾಗ್ತಾ ಇದೆ ಸ್ಟೂಡೆಂಟ್ಸ್ ಇದು? ಓಕೆ, ಕೆಳಗಿನ ಏರಿಯಾ ಬರೋದಿಲ್ಲ, ಮೇಲಿನ ಏರಿಯಾ ಬರುತ್ತೆ. ಆಗ ಮೇಲ್ಗಡೆ ಶೇಡ್ ಮಾಡಬೇಕು. ಓಕೆ, ಸೊ ಇವೆರಡು ಲೈನ್ನ ಕನ್ಸಿಡರ್ ಮಾಡಿದರೆ ಕಾಮನ್ ರೀಸನ್ ಏನಾಗ್ತಾ ಇದೆ, ಇಲ್ಲಿನೂ 2 ಲೈನ್ ಕಂಬೈಂಡ್ ಆಗಿದೆ, ಇಲ್ಲಿನೂ 2 ಲೈನ್ ಕಂಬೈಂಡ್ ಆಗಿದೆ. ಅಂದರೆ ಇಲ್ಲಿ ಒಂದು ಪಾಯಿಂಟ್ ಆಯಿತು, ಇದೊಂದು ರೀಸನ್ ಆಯಿತು. ಓಕೆ, ಇವಾಗ ಆ್ಯಕ್ಚುಲಿ ಯಾವುದು ರೀಸನ್ ಕರೆಕ್ಟ್ ರೀಸನ್, ಫಸ್ಟ್ ಒನ್ನ ಸೆಕೆಂಡ್ ಒನ್ನ, ಅದನ್ನೇ ಡಿಸೈಡ್ ಮಾಡುತ್ತೆ ಇದು ಥರ್ಡ್ ಲೈನ್. ಓಕೆ, ಇಲ್ಲಿ 0 ಹಾಕಿದರೆ 0ನೇ ಇದ್ಬಿಡುತ್ತೆ, ಏನು ಡಿಸೈಡೇ ಆಗೋದಿಲ್ಲ. ಅಂದರೆ ಯಾವ ಥರ ನಾವು ಇದನ್ನು ಮಾರ್ಕ್ ಮಾಡಬೇಕಪ್ಪ ಅಂದರೆ, ಒಂದು ಭಾಳ ಈಸಿಯಾಗಿರುವಂಥ ಒಂದು ಪಾಯಿಂಟ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿ, ಇದನ್ನೇ ಫಾಲೋ ಮಾಡಿ, ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಯಾವ ಥರ ಚೆಕ್ ಮಾಡಬೇಕು ಅಂದರೆ, ಇವಾಗ ಇಲ್ಲಿ 2 ಏರಿಯಾ ಇದಾವಲ್ಲ, ಈ ಏರಿಯಾದಿಂದ ಯಾವುದಾದ್ರೂ ಒಂದು ಪಾಯಿಂಟ್ನ ತೊಗೊಳ್ಳಿ. ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ ನೋಡಿ. ಓಕೆನಾ, ಇಲ್ಲಿರುವಂಥ ಯಾವುದಾದ್ರೂ ಒಂದು ಪಾಯಿಂಟ್ನ ನಾನು ಈ ಪಾಯಿಂಟ್ನ ತೊಗೊತಾ ಇದ್ದೀನಿ. ಓಕೆನಾ, ಸೊ ಇದು 5 ಇರುತ್ತೆ ಮಿಡಲ್ಲು, ಇಲ್ಲಿ 10 ಇದೆ. ಓಕೆ, ಸೊ ಅದೇ ಥರನಾಗಿ ಇಲ್ಲಿನೂ ಯಾವುದಾದ್ರೂ ಒಂದು ಪಾಯಿಂಟ್, ಈ ಏರಿಯಾದಾಗಿಂದ ಯಾವುದಾದ್ರೂ ಒಂದು ಪಾಯಿಂಟ್ನ ತೊಗೊಳ್ಳಿ. ಓಕೆ, ನಾನು ಈ ಪಾಯಿಂಟ್ನ ತೊಗೊತಾ ಇದ್ದೀನಿ, x20 y10. ಸೊ ಇದು ಸೆಕೆಂಡ್ ಏರಿಯಾದ ಪಾಯಿಂಟು, ಇದು ಫಸ್ಟ್ ಏರಿಯಾದ ಪಾಯಿಂಟು. ಓಕೆ, ನನಗೆ ರಫ್ ಪೇಪರ್ ತೊಗೊಂಡು ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸೆಕೆಂಡ್, ಇಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಸರಿ, ಓಕೆ, ಇವಾಗ ಇದಕ್ಕೆ ಪಾಯಿಂಟ್ 1 ಅಂತ ಕೊಟ್ಟಿದ್ದೀನಿ, ಎ ಪಾಯಿಂಟ್ ಏನಾಗುತ್ತೆ ನೋಡಿ. ಅಂದರೆ ಎಕ್ಸು 5 ಇದೆ, ವೈ 10 ಇದೆ. ಓಕೆ, ಎಕ್ಸು 5, ಫಸ್ಟು ಇದನ್ನು ಚೆಕ್ ಮಾಡೋಣ, ಅದಾದಮೇಲೆ ಅದನ್ನು ಚೆಕ್ ಮಾಡೋಣ. ಓಕೆ, ಇದಕ್ಕೆ ನಾನು ಬಿ ಪಾಯಿಂಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಬಿ ಪಾಯಿಂಟ್ ಏನಿದೆ ನೋಡಿ, ಯಾಕೆ ನಾವು ಚೆಕ್ ಮಾಡಬೇಕಂದ್ರೆ, ಈ ಪಾಯಿಂಟ್ ಇದರಲ್ಲಿ ಸ್ಯಾಟಿಸ್ಫೈ ಆಗ್ತಿದ್ರೆ ಅದೇ ನಿಮ್ಮದು ಕರೆಕ್ಟ್ ರೀಸನ್ ಇರುತ್ತೆ. ಓಕೆನಾ, ಸೊ ಅದ್ರ ಸಲುವಾಗಿ ನಾನು ಈ ಬಿ ಪಾಯಿಂಟ್ ಏನಾಗುತ್ತೆ ನೋಡಿ, x20 y10, x20 y10 ಇದೆ ಬಿ ಪಾಯಿಂಟು. ಓಕೆ, ಇದರಲ್ಲಿ ಫಿಲಪ್ ಮಾಡಿ x20 y10. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ? ಕರೆಕ್ಟ್ ಆಗೋದಿಲ್ಲ. 20 10ಗಿಂತಲೂ ಸಣ್ಣದಿಲ್ಲ, ದೊಡ್ಡದಿದೆ, ಅಂದರೆ ಸ್ಟ್ರಾಂಗ್ ಆಯಿತು. ಅಂದರೆ ಇದು ನಮ್ಮದು ಫೀಸಿಬಲ್ ರೀಸನ್ ಆಗೋದಿಲ್ಲ. ಇಲ್ಲಿ ಇದು ಒಂದೇ ಅಲ್ಲ, ಯಾವ್ದು ಬೇಕಾದ ಪಾಯಿಂಟ್ ಹಾಕ್ತಾ ಹೋಗಿ. ನಾನು ಈ ಪಾಯಿಂಟ್ ತೊಗೊತಾ ಇದ್ದೀನಿ, x20 y5, x20 y5 ಇದೆ. ಅಗೇನ್ ಇದು ರಾಂಗ್ ಆಗುತ್ತಾ? ಓಕೆ, ಈ ಪಾಯಿಂಟ್ ತೊಗೊಳ್ಳಿ 10 5, ಅಗೇನ್ ರಾಂಗ್ ಆಗುತ್ತೆ. ಅಂದರೆ ಇಲ್ಲಿ ಯಾವ್ದು ಬೇಕಾದ ಪಾಯಿಂಟ್ಸ್ ತೊಗೊತಾ ಹೋಗಿ ರಾಂಗ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವ್ದು ಬೇಕಾದ ತೊಗೊಳ್ಳಿ, ಅದು ರೈಟ್ ಆಗಲೇಬೇಕು. ನೋಡಿ ಚೆಕ್ ಮಾಡಿ. ಇವಾಗ ಎ ಪಾಯಿಂಟ್ ಏನಿದೆ, x5 y10, x5 y10. ಓಕೆ, ಕರೆಕ್ಟ್ ಇದೆ, 5ಗಿಂತಲೇ 10 ದೊಡ್ಡದಿದೆ. ಮತ್ತು ಬೇರೆ ಪಾಯಿಂಟ್ ತೊಗೊಳ್ಳಿ, ಇಲ್ಲಿ ಒಂದು ಪಾಯಿಂಟ್ ಇದೆ, ಇದು 15 ಇರುತ್ತಾ, 10 5 ಮಾಡಿದ್ರೆ ಇಲ್ಲಿ 5 ಇದೆ, 5 15, x5 ಇದೆ, y 15 ಇದೆ. ಓಕೆ, ಇದು ಕೂಡ ಕರೆಕ್ಟ್ ಇದೆ. ಅಂತಂದರೆ ಏನು ನಮ್ಮದು ಫೈನಲ್ ಕನ್ಕ್ಲೂಷನ್ನು, ಇವಾಗ ಈ ರೀಸನ್ ಕರೆಕ್ಟ್ ಆಗಿದೆ, ಅದಕ್ಕೆ ನಾವು ಇದನ್ನು ಶೇಡೆಡ್ ಮಾಡಬೇಕು. ಯಾಕಂದರೆ ಎಲ್ಲ ಬರುವಂಥ ಆನ್ಸರ್ ಕರೆಕ್ಟ್ ಆಗ್ತಾ ಇದ್ದಾವೆ ಇದರಲ್ಲಿ. ಓಕೆ, ಅಂದರೆ ನಮ್ಮದು ಥರ್ಡ್ ಲೈನ್ ಡಿಸೈಡ್ ಮಾಡುತ್ತೆ ಯಾವುದು ನಮ್ಮದು ಕರೆಕ್ಟ್ ಆಗಿರುವಂಥ ಫಿಸಿಬಲ್ ರೀಸನ್ ಆಗಿದೆ ಅಂತ. ಓಕೆ ಸ್ಟೂಡೆಂಟ್ಸ್, ಇದು ಕ್ಲಿಯರ್ ಆಯಿತಾ? ಸೊ ಇದು ಯಾಕೆ ರೀಸನ್ ಆಗಲಿಲ್ಲ, ಇದು ರಾಂಗ್ ಆಗಾಯ್ತು ಅಂದರೆ, ಇಲ್ಲಿ ಯಾವುದೇ ಪಾಯಿಂಟ್ ಹಾಕ್ತಾ ಹೋದರೆ ರಾಂಗ್ ಆಗ್ತಾ ಇದೆ, ಬಟ್ ಇಲ್ಲಿ ಇದು ರೈಟ್ ಆಗ್ತಾ ಇದೆ. ಹಾಗಾಗಿ ಇದು ನಮ್ಮದು ಫೀಸಿಬಲ್ ರೀಸನ್. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡ್ತಾ ಹೋಗಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಇವಾಗ ಕಾರ್ನರ್ ಪಾಯಿಂಟ್ನ ಬರೀರಿ. ಇಲ್ಲಿ ಎ ಇದೆ, ಬಿ ಸಿ ಡಿ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಬಿ ಪಾಯಿಂಟ್ ಏನಾಗುತ್ತೆ, ಎಕ್ಸು 5 ಇದೆ, ವೈನು 5 ಇದೆ. ಸೊ ಇದು 5,5 ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಎಕ್ಸು 15 ಇದೆ, ವೈನು 15 ಇದೆ. ಕರೆಕ್ಟಾ? ಇಲ್ಲಿ 10 20 ಮಧ್ಯೆ ಬಂದಿದೆ, ಇಲ್ಲಿನೂ 10 20 ಮಧ್ಯದಲ್ಲಿ ಇದೆ. ಅಂದರೆ ಸಿ ಪಾಯಿಂಟು 15,15. ಆಮೇಲೆ ಡಿ ಪಾಯಿಂಟ್ ಅಂದರೆ 0,20 ಸಿಗ್ತದೆ ನಮಗೆ 4 ಪಾಯಿಂಟ್ಸು. ಓಕೆ, ಇನ್ನು ಅಬ್ಜೆಕ್ಟಿವ್ ಕಾರ್ನರ್ ಪಾಯಿಂಟ್ಸ್ನ ಬರೀರಿ. ಈ ಕಡೆ z ಇಸ್ ಈಕ್ವಲ್ಸ್ ಟು, z ಏನು ಕೊಟ್ಟಿದ್ದಾರೆ, 3x + 9y, 3x + 9y ಅಂತ ಇದೆನಾ? ಓಕೆ, ಸೊ ಇವಾಗ ಈ ರಿಸಲ್ಟ್ನ ತೊಗೊಂಡು ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಿ ಫಾಸ್ಟಾಗಿ. ಫಸ್ಟ್ ಕಾರ್ನರ್ ಪಾಯಿಂಟ್ ಏನಿದೆ, ಎ ಪಾಯಿಂಟ್ನ ನಾನು ಇಲ್ಲಿ ಬರೀತಾ ಇದ್ದೀನಿ. ಫಸ್ಟ್ ಕಾರ್ನರ್ ಪಾಯಿಂಟ್ ಏನಿತ್ತು, ಎ ಪಾಯಿಂಟ್ ಅಂತ ಬಿಟ್ಟಿದ್ದೀವಲ್ಲ, ಎ ಎಷ್ಟಿದೆ, 10 0,10 ಇದೆ. ಎ ಪಾಯಿಂಟ್ 0,10 ಇದೆ. ಬಿ ಪಾಯಿಂಟ್ ಆಗಿದೆ 5,5. ಸಿ ಪಾಯಿಂಟ್ ಇದೆ 15,15. ಡಿ ಪಾಯಿಂಟು 0,20. ಓಕೆ, ಝಡ್ಡಲ್ಲಿ ಫಿಲಪ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್, ಆನ್ಸರ್ ಎಷ್ಟಾಗುತ್ತೆ ನೋಡಿ, 3, ಎಕ್ಸ್ ವ್ಯಾಲ್ಯೂ 0 ಇದೆ, 9 × y ವ್ಯಾಲ್ಯೂ 10, ಅಂದರೆ 90 ಆಯಿತಾ? ಓಕೆನಾ? ಓಕೆ, ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ, ನಿಮಗೂ ಕ್ಲಿಯರಾಗಿ ಕಾಣಿಸುತ್ತೆ.
ಓಕೆ, ಸೊ ಇವಾಗ ನೆಕ್ಸ್ಟು ಈ ಪಾಯಿಂಟ್ನ ಹಾಕಿ 3 × 5 + 9 × 5 ಇದು 15 ಇದು 45 ಆ್ಯಡ್ ಮಾಡಿ ಎಷ್ಟಾಗುತ್ತೆ 60 ಆಗುತ್ತಾ? ಎಸ್, ಇದು 60 ಆಯಿತು. ನೆಕ್ಸ್ಟ್ z ಮತ್ತು ಇಲ್ಲಿ 15 y ವ್ಯಾಲ್ಯೂನು ಕೂಡ 15. ಇದನ್ನು ಸಿಂಪ್ಲಿಫೈ ಮಾಡಿ 3 × 15 9 × 15 ಸಿಂಪ್ಲಿಫೈ ಮಾಡಿ ಒಂದು 45 ಆಗುತ್ತೆ. ಅದಾದಮೇಲೆ ಇದು 135 ಆಗುತ್ತೆ. ಅಂದರೆ 135 + 45 ಅಂದರೆ 180 ಆಯಿತು. ಇದು ಕರೆಕ್ಟಾ? ಸೊ ನೆಕ್ಸ್ಟು ಇದನ್ನು ಚೆಕ್ ಮಾಡಿ 0 and 20 ಫಿಲಪ್ ಮಾಡಿ z 3 × 0 0ನೇ ಇರುತ್ತೆ. ಕರೆಕ್ಟಾ? ಆಮೇಲೆ 9 × 20 ಅಂದರೆ 180 ಆಯಿತು. ಓಕೆ, ಸೊ ಇವಾಗ ಕ್ವಶನಲ್ಲಿ ಏನು ಕೇಳಿದರೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎರಡೂ ನಾವಿಲ್ಲಿ ಬರೀಬೇಕಾಗಿರೋದು. ಕರೆಕ್ಟಾ? ಸೊ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎಲ್ಲಿದೆ ನೋಡಿ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್. ಸೊ ಮಿನಿಮಮ್ ಆಗಿರೋದು 60. ಕರೆಕ್ಟಾ? ಇದೇ ನಿಮ್ಮದು ಮಿನಿಮಮ್ ಇದೆನಾ? ಸೊ ಇದು ನಮ್ಮದು ಮಿನಿಮಮ್ ಪಾಯಿಂಟ್. ಇನ್ನು ಮ್ಯಾಕ್ಸಿಮಮ್ ಈ 2 ಪಾಯಿಂಟ್ಸ್ಗಳು ಈ ಥರ ಇಲ್ಲಿ ಮಾರ್ಕ್ ಮಾಡಲೇಬೇಕು ನೀವು. 2 ಪಾಯಿಂಟ್ಸ್ ಬಂದಿದೆ ಇಲ್ಲಿ. ಓಕೆ, ಸೊ 2 ಪಾಯಿಂಟ್ನ ನಾವಿಲ್ಲಿ ಬರ್ಕೊಳ್ಳೇಬೇಕಾಗತ್ತೆ. ಒಂದೇ ಪಾಯಿಂಟ್ನ ಮಾರ್ಕ್ ಮಾಡಿದರೆ ಮತ್ತೆ ರಾಂಗ್ ಆಗುತ್ತೆ. ಇಲ್ಲೇನಂತ ಬರೀಬೇಕು, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಫಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೀರಿ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಸ್ 180 ಆ್ಯಟ್ ದ ಪಾಯಿಂಟ್ಸ್ ಅಂತ ಬರೀಬೇಕು ಇಲ್ಲಿ. ಆ್ಯಟ್ ದ ಪಾಯಿಂಟ್ಸ್ ಯಾವ್ಯಾವ ಪಾಯಿಂಟ್ಸು 15, ಕರೆಕ್ಟಾ? ಅದಾದಮೇಲೆ ಆ್ಯಂಡ್ 0, 20 ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ 60 ಆ್ಯಟ್ ದ ಪಾಯಿಂಟ್ 5, 5 ಇಷ್ಟು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ಇದು ಕ್ಲಿಯರ್ ಆಯಿತಾ ಸ್ಟೂಡೆಂಟ್ಸ್? ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಕಮ್ ಆನ್ ಫಾಸ್ಟ್. ಸೊ ಐ ಹೋಪ್ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಎಸ್, 60 and 180 ಸ್ಕೇಲ್ ಅಗೇನ್ ನಾಟ್ ಇಂಪಾರ್ಟೆಂಟ್. ಈಸ್ ಇಟ್ ಇಂಪಾರ್ಟೆಂಟ್ ಕ್ವಶನ್ಸ್? ಓಕೆ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದು ಬರುವಂಥ ಚಾನ್ಸಸ್ ಭಾಳ ಇದೆ. 2 ಸತಿ ರಿಪೀಟೆಡ್ ಆಗಿದೆ. ಓಕೆ, ಲಾಸ್ಟ್ ಟೈಮ್ ಭಾಳ ಸಿಂಪಲ್ ಆಗಿರೋದು ಕೇಳಿದ್ದಾರೆ, ಬಟ್ ಈ ಸತಿ ಬರುವಂಥ ಚಾನ್ಸಸ್ಸು ಭಾಳ ಇದೆ. ಸೊ ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದು. ಇದು ಟೈಪ್ 2 ಅಲ್ಲಿ, ಯಾಕಂದರೆ 3 ಇಕ್ವೇಷನ್ಸ್ಗಳಿದ್ದಾವೆ. ಓಕೆ, ಸೊ ಟೈಪ್ 2 ಅಲ್ಲಿ ಇರೋದೇ 3 ಇಕ್ವೇಷನ್ಸ್ಗಳು ಸ್ಟೂಡೆಂಟ್ಸ್. ಯಾಕಂದರೆ ಇದು ಒಂದು 3 ಇಕ್ವೇಷನ್ಸ್ ಇರೋದು. ಅದಾದಮೇಲೆ ಎಕ್ಸಸೈಸಲ್ಲಿ 2 ಕ್ವಶನ್ ಇದೆ, ಕ್ವಶನ್ ನಂಬರ್ 7 and 8. ಈ 3 ಕ್ವಶನ್ 7 and 8 ಇದಷ್ಟು ಪರ್ಫೆಕ್ಟ್ ಮಾಡಿದರೆ, ಈ 3 ಕ್ವಶನ್ನ ಪರ್ಫೆಕ್ಟ್ ಮಾಡಿದರೆ ಇದು ಕಂಪ್ಲೀಟ್ ಆಗುತ್ತೆ. ಸೊ ಇದು ಬರುವಂಥ ಚಾನ್ಸಸ್ ಭಾಳ ಇದೆ. ಯಾಕಂದರೆ ಅನ್ನಿಸುತ್ತೆ ಸ್ವಲ್ಪ ದೊಡ್ಡದು ಇದೆ. ಸೊ 6 ಮಾರ್ಕ್ಸಿಗೆ ಕೆಪೇಬಲ್ ಇರುವಂಥ ಕ್ವಶನ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಇದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಈ 3 ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 7 and 8 ಮತ್ತು ಇದು ಒಂದು. ನಾನು ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದರೆ, ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಗ್ರಾಫಿಕಲಿ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಅಂತಿದೆ. ಓಕೆ, ಇದನ್ನು ಮತ್ತೆ ಯಾವ ಥರ ಅಂದರೆ ಸೆಕೆಂಡ್ ಟೈಪ್ ಕ್ವಶನ್ನೇ ಆಗಿದೆ. ಇದು ಕೂಡ ಅಂದರೆ 3 ಇಕ್ವೇಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಕರೆಕ್ಟಾ? ಸೊ ಈ 3 ಇಕ್ವೇಷನ್ ಕೊಟ್ಟಾಗ ಇದನ್ನು ನಾವು ಯಾವ ಥರ ಡ್ರಾ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿನೂ ಆಲ್ರೆಡಿ ಸೇಮ್ ಸಾಲ್ವ್ ಮಾಡಿದ್ವಲ್ಲ ಹಿಂದಿನ ಕ್ವಶನ್, ಅದೇ ಥರನೇ ಇದು ಕೂಡ. ಓಕೆ, ಈ ಕ್ವಶನ್ನ ಮಾರ್ಚ್ 2016 ಕೇಳಿದ್ದಾರೆ, ಮಾರ್ಚ್ 2018 ಕೇಳಿದ್ದಾರೆ. ಹಾಗಾಗಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಓಕೆ, ಫಸ್ಟ್ ಇಲ್ಲಿನೂ ಏನು ಮಾಡಬೇಕು, ಇದು ಇಕ್ವೇಷನ್ 1 2 3 ಇದೆ ಅಂದರೆ ಮೊದಲು ಇಕ್ವೇಷನ್ 1ನ ಬರ್ಕೊಳ್ಬೇಕು. ಏನಿದೆ ಇಕ್ವೇಷನ್ 1, x + 2y = 120 ಅಂತ ಬರ್ಕೊಳ್ಳಿ. ಕರೆಕ್ಟಾ? ಸೊ ಇದ್ರದ್ದು ಪಾಯಿಂಟ್ಸ್ ಫಾಸ್ಟಾಗಿ ಫೈಂಡ್ ಮಾಡ್ತಾ ಹೋಗಿ. x 0 ಇದ್ದಾಗ y ಎಷ್ಟಾಗುತ್ತೆ, 120 / 2 ಅಂತಂದರೆ 60 ಆಯಿತಾ? 6 2 6 ಎಷ್ಟಾಗುತ್ತೆ, 12 ಆಯಿತು, 0 ಆಯಿತು. ಓಕೆ, y = 0 ಹಾಕಿದರೆ x ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ರಫ್ ಒಳಗೆ ಸಿಂಪ್ಲಿಫೈ ಮಾಡಿ ಹಚ್ಚಿದ್ರು ಬೆಟರ್ ಆಗುತ್ತೆ. y ವ್ಯಾಲ್ಯೂ 0 ಆಗಿದ್ರೆ x ವ್ಯಾಲ್ಯೂ 120 ಆಯಿತು. ಸಿಂಪಲ್ ಇದೆನಾ? ಓಕೆ, ಅದೇ ರೀತಿ ಸೆಕೆಂಡ್ ಪಾಯಿಂಟ್ ನಾನು ಇಲ್ಲಿ. ಓಕೆ, ಸೊ ನಾನು ಇಲ್ಲಿ ಮೊದಲೇ ಟ್ಯಾಬ್ಲೋ ಕಾಲಮ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ, ಇದು x ವ್ಯಾಲ್ಯೂ ಮತ್ತು ಇದು y ವ್ಯಾಲ್ಯೂ. x ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ ಎಷ್ಟು ಬಂತು ಆನ್ಸರ್ 60 ಬಂತು. y ವ್ಯಾಲ್ಯೂ 0 ಇದ್ದಾಗ x ವ್ಯಾಲ್ಯೂ 120 ಬಂತು. ಇದನ್ನ ಕೇರ್ಫುಲ್ಲಾಗಿ ಬರೀಬೇಕಾ? ಇದು ಬರೀದೆ ಭಾಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಇಕ್ವೇಷನ್ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಕೊಟ್ಟಿರೋವಂಥ ಕ್ವಶನ್ನೇ ಬೇರೆ, ನೀವು ಬರ್ಕೊಂಡಿರೋಂಥ ಆನ್ಸರಲ್ಲಿ ಬರ್ಕೊಂಡಿರೋವಂಥದ್ದು ಬೇರೆ ಇತ್ತಂದರೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ, ನಿಮ್ಮ ಟೈಮು ಬೇಗ ಹೋಗುತ್ತೆ, ಅದೇ ರೀತಿ ನಿಮ್ಮ ಮಾರ್ಕ್ಸು ಬರೋದಿಲ್ಲ. ಸೊ ಒಂದು ಸತಿ ಬರ್ಕೊಂಡ್ಮೇಲೆ ವೆರಿಫೈ ಮಾಡಿ ನೋಡಬೇಕು ನೀವು ಬರ್ಕೊಂಡಿರೋದು ಕರೆಕ್ಟ್ ಇದೆಯಾ ಇಲ್ವಾ. ಓಕೆ, ಈ ಪಾಯಿಂಟ್ ಬರೆದ್ರೆ ಏನಾಗುತ್ತೆ ನೋಡಿ, 0, 60 ಆಯಿತಾ. ಇನ್ನೊಂದು ಪಾಯಿಂಟು 120 ಇದ್ದಾಗ x y ವ್ಯಾಲ್ಯೂ 0 ಇರುತ್ತೆ. ಓಕೆ, ನಾನು ಇವಾಗ ಸೆಕೆಂಡ್ ಇಕ್ವೇಷನ್ ಬರ್ಕೊತಾ ಇದ್ದೀನಿ. x + y = 60 ಇದೆ. ಕರೆಕ್ಟಾ? ಸೊ ಇವಾಗ ಇದು ಭಾಳ ಸಿಂಪಲ್ ಇದೆಯಾ? ಓಕೆ, ಯಾಕೆ ಸಿಂಪಲ್ ಇದೆ ಅಂದರೆ x + y ಅಂದರೆ x 0 ತೊಗೊಂಡ್ರೆ y ವ್ಯಾಲ್ಯೂ 60 ಆಗುತ್ತೆ.
ಅದೇ ರೀತಿ y ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ 60 ಆಗುತ್ತೆ. ಓಕೆ, ಇದನ್ನು ಇಲ್ಲಿ ಫಿಲಪ್ ಮಾಡ್ಕೊಂಬಿಡಿ. ಎಕ್ಸ್ 0 ಇದ್ದಾಗ y 60 ಇರುತ್ತೆ, y 0 ಇದ್ದಾಗ ಎಕ್ಸ್ 60 ಇರುತ್ತೆ. ಪಾಯಿಂಟ್ಸ್ ಏನಾಯಿತು, ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ 60 ಇದೆ, ಎಕ್ಸ್ 60 ಇದ್ದಾಗ y ವ್ಯಾಲ್ಯೂ 0 ಇರುತ್ತೆ. ಓಕೆ, ಇದು ಕ್ಲಿಯರ್ ಇದೆ, ಸಿಂಪಲ್ ಇದೆ. ಇಲ್ಲಿದೆ ಥರ್ಡ್ ಇಕ್ವೇಷನ್, ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಇಲ್ಲಿ ಭಾಳ ಸ್ಟೂಡೆಂಟು ಮಿಸ್ಟೇಕ್ ಮಾಡ್ಕೊಳ್ಳೋದು. ಓಕೆ, ಸೊ ಏನಿದೆ ಥರ್ಡ್ ಪಾಯಿಂಟ್ ಅಂತಂದರೆ ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ಸ್ ಟು 0 ಅಂತ ಬರ್ಕೊತೀರಾ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ ಏನು ಮಾಡ್ಕೋತೀರಾ ಅಂದರೆ ಇದನ್ನು ಏನಿದೆ ನೋಡಿ, ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ಸ್ ಟು 0 ಇದೆ. ಇದನ್ನು ಯಾವ ಥರ ಬರ್ಕೋಬೇಕಂದ್ರೆ ಎಕ್ಸ್ ಮೈನಸ್ 2y ಶಿಫ್ಟ್ ಮಾಡಿಕೊಂಡ್ರೆ ಪ್ಲಸ್ 2y ಆಯಿತಾ. ಓಕೆ, ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸಪೋಸ್ ಎಕ್ಸ್ ವ್ಯಾಲ್ಯೂ ನೀವು 0 ತೊಗೊಂಡ್ರೆ ಆಬ್ವಿಯಸ್ಲಿ y ವ್ಯಾಲ್ಯೂನು 0ನೇ ಬರುತ್ತಾ. 2 ಇಂಟು 0 0ನೇ ಆಗುತ್ತೆ. ಅಂದರೆ 1 ಪಾಯಿಂಟ್ ನಮ್ಗೆ ಸಿಕ್ಬಿಡ್ತು. ಎಕ್ಸ್ ವ್ಯಾಲ್ಯೂ 0 ಇದ್ದರೆ y ವ್ಯಾಲ್ಯೂನು 0 ಆಗೇ ಆಗುತ್ತೆ ಅಂತ ಅರ್ಥ. ಓಕೆ, ಯಾವುದು ಈ ಇಕ್ವೇಷನಲ್ಲಿ. ಬಟ್ ಇನ್ನೂ ಒಂದು ಪಾಯಿಂಟ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ನೂ ಒಂದು ಪಾಯಿಂಟ್ ಯಾವ್ದು ತೊಗೋಬೇಕಂತಂದರೆ ಇವೆರಡು ನಿಯರ್ ನೋಡಿ 120 ಇದೆ, ಆದಮೇಲೆ 60 ಇದೆ ಅಂತಂದರೆ 60 ತೊಗೊಂಡ್ರೆ ಬರುತ್ತೆ, 30 ತೊಗೊಂಡ್ರೆ ಬರುತ್ತೆ. ನಾನೇನು ಮಾಡ್ತಾಯಿದ್ದೀನಿ, ಎಕ್ಸ್ ವ್ಯಾಲ್ಯೂನ 60 ತೊಗೋತಾ ಇದ್ದೀನಿ. ಎಕ್ಸ್ ವ್ಯಾಲ್ಯೂ 60 ತೊಗೊಂಡ್ರೆ y ವ್ಯಾಲ್ಯೂ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಇವಾಗ ಇಲ್ಲಿ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಿ. ಎಕ್ಸ್ ವ್ಯಾಲ್ಯೂನ 60 ಹಾಕಿದ್ದೀನಿ, ಇಲ್ಲಿ 2 ಇಂಟು y ಆಗುತ್ತೆ. ಅಂದರೆ y ಇಸ್ ಈಕ್ವಲ್ಸ್ ಟು 60 ಡಿವೈಡೆಡ್ ಬೈ 2. ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಡಿವೈಡ್ ಬೈ 2 ಆಯಿತಾ, ಅಂದರೆ 30 ಆಯಿತು. y ವ್ಯಾಲ್ಯೂ 30 ಆಯಿತು. ಯಾವಾಗ ಎಕ್ಸ್ 60 ಇದ್ದಾಗ y ವ್ಯಾಲ್ಯೂ 30 ಇರುತ್ತೆ. ಇದ್ರ ಡಬಲ್ಲು. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇದನ್ನು ರಿವರ್ಸ್ ಬರ್ಕೊಂಡ್ಬಿಡ್ತಾರೆ. ಓಕೆ, ಬೆಟರ್ ನೀವು ಇದು ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಇಕ್ವೇಷನ್ನ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತೀನಿ. ಈ ಪಾಯಿಂಟ್ನ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಯಾವುದು ಎಷ್ಟು ತೊಗೊಂಡಿದೆ, ಎಕ್ಸ್ ವ್ಯಾಲ್ಯೂನ 60 ತೊಗೊಂಡಿದೆ, y ವ್ಯಾಲ್ಯೂ ಎಷ್ಟು ಬಂತು ನಮಗೆ 30 ಬಂತು. ಸಾಕು, ಎಷ್ಟು 2 ಪಾಯಿಂಟ್ ಆದರೆ. ನೀವು ಇನ್ನೂ ಬೇಕಿದ್ರೆ ಎಕ್ಸ್ ವ್ಯಾಲ್ಯೂ 50 ತೊಗೊಂಡಿದ್ರೆ ಎಷ್ಟು ಬರುತ್ತೆ, 25 ಬರುತ್ತೆ. ಅದರ ಅರ್ಧ ಬರುತ್ತೆ ಯಾವಾಗಲೂ y ವ್ಯಾಲ್ಯೂ. ಓಕೆ, ಇದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ y ವ್ಯಾಲ್ಯೂನು 0 ಬರುತ್ತೆ. ಎಕ್ಸ್ ವ್ಯಾಲ್ಯೂ 60 ತೊಗೊಂಡಾಗ ನಂಗೆ y ವ್ಯಾಲ್ಯೂ ಬಂತು 30. ಏನೇನು ಪಾಯಿಂಟ್ ಸಿಕ್ತು ನಮಗೆ, 0 ಇದ್ದಾಗ 0 ಇದೆ, ಎಕ್ಸ್ ವ್ಯಾಲ್ಯೂ 60 ಇದ್ದಾಗ 30 ಇದೆ. ಕರೆಕ್ಟಾ? 3 ಇಕ್ವೇಷನ್ ಸಿಕ್ಬಿಟ್ಟು ನಮಗೆ ಪಾಯಿಂಟ್ಸು. ಇವಾಗ ನೀವು ಗ್ರಾಫ್ನ ಡ್ರಾ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾವು ಗ್ರಾಫ್ ಡ್ರಾ ಮಾಡ್ಕೋಬೇಕಂದ್ರೆ ಮೊದಲು ನೋಡಿ, ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ಯಾವ ಪಾಯಿಂಟ್ನ ನಾವು ತೊಗೋಬೇಕಪ್ಪ ಅಂತಂದರೆ ಇಲ್ಲಿ ಎಷ್ಟಿದೆ, ಎಕ್ಸ್ ವ್ಯಾಲ್ಯೂ ಹೈಯೆಸ್ಟು 120 ಇದೆ, ಮತ್ತು ಯಾವುದೂ ಇಲ್ಲ 120ಕ್ಕಿಂತ ಹೈಯೆಸ್ಟು. y ವ್ಯಾಲ್ಯೂ ಎಷ್ಟಿದೆ, ಹೈಯೆಸ್ಟ್ 60 ಇದೆ. ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿಂದ ಇಲ್ಲಿಗೆ ಅಂದರೆ 2 ಸೆಂಟಿಮೀಟರ್ ಈಕ್ವಷ್ಟು 20 ತೊಗೋತಾ ಇದ್ದೀನಿ. ಅಂದರೆ 1 ಸೆಂಟಿಮೀಟರ್ 20 ಆಗಿಬಿಡುತ್ತೆ. ಓಕೆ, ಇಲ್ಲಿಂದ 20 ಅಂತ ಹಾಕ್ಕೊತ ಹೋಗಿ ಏನಾಗುತ್ತೆ ನೋಡಿ ಪಾಯಿಂಟ್ಸು. ಸೊ ಇದು ನಾನೇನು ತೊಗೊಂಡೆ, 20 ತೊಗೊಂಡೆ. ಅದಾದಮೇಲೆ ಇಲ್ಲಿ 20 ಆದಮೇಲೆ ಇಲ್ಲಿ 40 ಬರುತ್ತೆ, ಇಲ್ಲಿ 60 ಆಯಿತು, ಇದು 80 ಆಯಿತು, ಇದು 100. ಇದಾದಮೇಲೆ ಇಲ್ಲಿ ಬರುತ್ತೆ 120. ಸಪೋಸ್ ಇಲ್ಲಿ ಇನ್ನೊಂದು ಬರೆದ್ರೆ 140 ಆಗುತ್ತೆ. ಆಯಿತಾ? ಸೊ ಇಲ್ಲಿನೂ ಅದೇ ಸ್ಕೇಲ್ನ ತೊಗೋತಾ ಇದ್ದೀನಿ. ಇದಂತೂ 0 ಇರುತ್ತೆ, 20, 40, 60, 80, 100 ಸಾಕು. ಓಕೆ, ಸೊ ಇದು ಕ್ಲಿಯರ್ ಆಯಿತಾ ಪಾಯಿಂಟ್ಸು. ಇದೇ ಥರ ತೊಗೊಂಡ್ರೆ ಬೆಟರ್. ನೀವು ಇಲ್ಲಿ ಪೆನ್ಸಿಲಿಂದನೇ ಬರ್ಕೊಳ್ಳಿ. ನಾನಿಲ್ಲಿ ಕಾಣಲಿ ಅಂತ ಹೇಳಿಬಿಟ್ಟು ನಾನು ಪೆನ್ನಲ್ಲೇ ಬರೆದಿದ್ದೀನಿ. ನೀವು ಪೆನ್ಸಿಲಿಂದನೇ ಬರೆದ್ರೆ ಬೆಸ್ಟ್ ಯಾವಾಗ. ಓಕೆ, ಗ್ರಾಫಲ್ಲಿ ಯಾವಾಗಲೂ ಪೆನ್ಸಿಲನ್ನು ಯೂಸ್ ಮಾಡಿ. ಓಕೆ, ಸೊ ಇವಾಗ ಫಸ್ಟ್ ಪಾಯಿಂಟ್ ಎಷ್ಟಿದೆ ನೋಡಿ, 0 ಇದ್ದಾಗ ಎಕ್ಸ್ 0 ಇದ್ದಾಗ y 60 ಇದೆ. ಕರೆಕ್ಟಾ? ಓಕೆ, ಎಕ್ಸ್ 0 ಇದ್ದಾಗ y 60 ಇದೆ. ಓಕೆ, 1 ಪಾಯಿಂಟ್ ಸಿಕ್ತು. ಅದಾದಮೇಲೆ ಎಕ್ಸ್ 120 ಇದೆ, y 0 ಇದೆ, ಇಲ್ಲಿದೆ. ಓಕೆ, ಸೊ ಇವೆರಡನ್ನ ಜಾಯಿಂಟ್ ಮಾಡ್ಕೊಂಬಿಡಿ. ಓಕೆ, 1 ಲೈನ್ ಸಿಕ್ತು. ನೆಕ್ಸ್ಟು ಎಕ್ಸ್ 0 ಇದ್ದಾಗ y 60, ಎಕ್ಸ್ 0 ಇದ್ದಾಗ y 60 ಸೇಮ್ ಇದರಲ್ಲೇ ಬರ್ತಾಯಿದೆ ಇದು ಪಾಯಿಂಟು. ಅದಾದಮೇಲೆ ಎಕ್ಸ್ 60 ಇದ್ದಾಗ y 0 ಅಂದರೆ ಎಕ್ಸ್ 60 ಇದ್ದಾಗ y 0 ಇಲ್ಲಿದೆ. ಸೊ ಈ ಎರಡನ್ನು ಜಾಯಿಂಟ್ ಮಾಡ್ಕೋಬೇಕು. ಓಕೆ ಓಕೆ ಸೊ ಇವೆರಡು ಲೈನ್ ಆಯಿತಾ. ಇದಾದಮೇಲೆ ಥರ್ಡ್ ಲೈನ್ ಮಾಡಬೇಕು ನಾವು ಇವಾಗ. ಸೊ ಥರ್ಡ್ ಲೈನ್ ಏನಿದೆ, ಎಕ್ಸ್ 0 ಇದ್ದಾಗ y 0 ಇದೆ. ಓಕೆ ನೋಡಿ, ಎಕ್ಸ್ 0 ಇದ್ದಾಗ ವೈನು 0 ಇದೆ. ಅದಾದಮೇಲೆ ಎಕ್ಸ್ 60 ಇದ್ದಾಗ y 30. 0 0 ಅಂದರೆ ನಮ್ಗೆ ಇಲ್ಲಿ ಸಿಕ್ಬಿಡ್ತು ಒರಿಜಿನಲ್ಲಿ ಪಾಯಿಂಟ್ಸು. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿ. ಎಕ್ಸ್ 60 ಇದ್ದಾಗ y 30 ಬರಬೇಕು. ಎಕ್ಸ್ 60 ಇದೆ, ಅಲ್ಲಿ y 20 ಮತ್ತು ಮಿಡಲ್ 30 ಬರುತ್ತಾ. ಸೊ 60 ಮತ್ತು 30 ಇಲ್ಲಿ ಬರುತ್ತೆ. ಸೊ ಇದು ಪಾಯಿಂಟ್ ಆಯಿತು. ಓಕೆ, ಸೊ ಈ ಪಾಯಿಂಟ್ ನಾವು ಇಲ್ಲಿ ಏನು ಮಾಡಬೇಕು, ಡಿನೋಟ್ ಮಾಡ್ಕೋಬೇಕು. ಸೊ ಇವೆರಡನ್ನ ಜಾಯಿಂಟ್ ಮಾಡ್ಕೋಬೇಕು. ಓಕೆ, ನಾನು ಇದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಜಾಯಿಂಟ್ ಮಾಡಿದರೆ ನಮ್ಗೆ ಸಿಗುತ್ತೆ ಇಕ್ವೇಷನ್ 3.
ಸೊ ಈ 3 ನಮಗೆ ಡಿಸೈಡ್ ಮಾಡುತ್ತೆ ಎಲ್ಲಿದೆ ನಮ್ಮದು ಫೀಸಿಬಲ್ ರೀಸನ್ ಅಂತ. ಓಕೆ, ಸೊ ನೋಡಿ ಇದರಲ್ಲಿ ಇವಾಗ ಫಸ್ಟ್ ಇಕ್ವೇಷನ್ ಏನಿದೆ ನಾನು ಅದನ್ನು ಬರ್ಕೊತಾ ಇದ್ದೀನಿ. ಏನಿದೆ ನಮ್ಮದು ಫಸ್ಟ್ ಲೈನ್ ಇಕ್ವೇಷನ್ನು ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 120. ಇದು ಫಸ್ಟ್ ಇಕ್ವೇಷನ್. ಅದಾದ ರೀತಿ ಸೆಕೆಂಡ್ ಇಕ್ವೇಷನ್ ಏನಿದೆ ನೋಡಿ, ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 60. ಥರ್ಡ್ ಇಕ್ವೇಷನ್ ಏನಿದೆ, ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇದೆ. ಓಕೆ, ಸೊ ಇವಾಗ ಫಸ್ಟ್ ನಾವು ಏನು ಮಾಡಬೇಕು, ಫೀಸಿಬಲ್ ರೀಸನ್ ಚೆಕ್ ಮಾಡಬೇಕಂದ್ರೆ ಇದರಲ್ಲಿ ಬರುವಂಥ ಲೈನ್ ಇವಾಗ ಓಕೆ, ಇವಾಗ ನಾವು ರೀಸನ್ ಚೆಕ್ ಮಾಡಬೇಕಂದ್ರೆ ಫಸ್ಟ್ ಇಕ್ವೇಷನಲ್ಲಿ ಏನು ಮಾಡಬೇಕು, 0 ಹಾಕೋಬೇಕು. ಸೊ 0 ಹಾಕಿದರೆ ಏನಾಗುತ್ತೆ ನೋಡಿ, ಇದು 0 ಈಸ್ ಲೆಸ್ ದ್ಯಾನ್ 120 ಆಯಿತು. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ? ಓಕೆ, ಕರೆಕ್ಟ್ ಇದ್ದರೆ ನಾವು ಏನು ಮಾಡಬೇಕು ಅಂದಂಗಾಯಿತು, ಟುವರ್ಡ್ಸ್ ಟು ಒರಿಜಿನ್ ಶೇಡ್ ಮಾಡಬೇಕು, ಅಂದರೆ ತಳಗಿನ ಏರಿಯಾನ ಶೇಡ್ ಮಾಡಬೇಕು ಅಂದಂಗಾಯಿತು. ಓಕೆ, ಅದೇ ರೀತಿ ಇದರಲ್ಲಿ ನೋಡಿ 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 60. ಇದು ಕರೆಕ್ಟ್ ಆಗುತ್ತಾ? ಇಲ್ಲ, ರಾಂಗ್ ಆಗುತ್ತೆ. 0 ದೊಡ್ಡದಿಲ್ಲ 60ಗಿಂತಲೂ, ಅಂದರೆ ರಾಂಗ್ ಆದರೆ ಮೇಲಿನ ಏರಿಯಾನ ಶೇಡ್ ಮಾಡಬೇಕು. ಮೇಲಿನ ಏರಿಯಾ ಶೇಡ್ ಮಾಡಬೇಕಂದ್ರೆ 2 ರೀಸನ್ ಅದುವ ಕಾಮನ್ ರೀಸನ್ನು 2 ಲೈನ್ ಕನ್ಸಿಡರ್ ಮಾಡಿದ್ರೆ ಪಾರ್ಟ್ 1 ಪಾರ್ಟ್ 2. ಸೊ ಈ 2 ಪಾರ್ಟ್ ಕರೆಕ್ಟ್ ಇದೆ ಇಲ್ಲ ಡಿಸೈಡ್ ಮಾಡೋದು ಯಾವುದು, ಥರ್ಡ್ ಇಕ್ವೇಷನ್ ಡಿಸೈಡ್ ಮಾಡುತ್ತೆ. ಓಕೆ, ನಾನು ಆಲ್ರೆಡಿ ಹೇಳಿದೆ ಯಾವ ಥರ ಚೆಕ್ ಮಾಡಬೇಕಂತ. ಸೊ ಇದು ಥರ್ಡ್ ಪಾಯಿಂಟ್ ಡಿಸೈಡ್ ಮಾಡುತ್ತಂದರೆ ಇಲ್ಲಿ ನಾವು ಇವಾಗ ಇಲ್ಲಿದೊಂದು ಪಾಯಿಂಟ್ ತೊಗೋಬೇಕು. ಈ ರೀಸನ್ ತಗೊಂಡು ಏನು ನೆಕ್ಸ್ಟ್ ಆಗುತ್ತೆ ನೋಡಿ, ಇದು 40 ಇದೆ, ಈ ಸೈಡ್ 30 ಇದೆ. ಎಕ್ಸ್ 40 ವೈ 30. ಓಕೆ, ಏನಿದೆ ಇಕ್ವೇಷನ್ ಅಂತಂದರೆ ಎಕ್ಸ್ ಮೈನಸ್ 2y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇತ್ತು. ಸೊ ಇದನ್ನು ನಾನು ಎಕ್ಸ್ 40 ವೈ ಎಷ್ಟಿದೆ 30 ಇದೆ. ಸೊ 2 ಇಂಟು 30 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. 40 ಆ್ಯಸ್ ಇಟ್ ಈಸ್ ಬರೀ, ಆಮೇಲೆ 2 ಇಂಟು 30 ಅಂದರೆ 60 ಆಯಿತು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಅಂದರೆ ಇದು ಮೈನಸ್ 20 ಆಗುತ್ತಾ, 40 ಮೈನಸ್ 60 ಅಂದರೆ. ಓಕೆ, ಮೈನಸ್ 20 ಈಸ್ ಗ್ರೇಟರ್ ದ್ಯಾನ್ 0, ಇದು ಕರೆಕ್ಟ್ ಆಗುತ್ತಾ? ಇಲ್ಲ, ರಾಂಗ್ ಆಗುತ್ತೆ. ಯಾಕಂದರೆ ಮೈನಸ್ 20 ದೊಡ್ಡದಿಲ್ಲ 0ಗಿಂತಲೂ. ಓಕೆ, ಸೊ ಅಂದರೆ ಇದೇನಾಯಿತು, ರಾಂಗ್ ಆಯಿತಾ ಆನ್ಸರು? ಓಕೆ, ಅಂದರೆ ಇದು ರಾಂಗ್ ಆದರೆ ನಮ್ಮದು ಇದು ಫೀಸಿಬಲ್ ರೀಸನ್ ಆಗೋದಿಲ್ಲ. ಅಂದರೆ ಇವಾಗ ಉಳಿದು ಯಾವುದು, ನೆಕ್ಸ್ಟ್ ಈ ರೀಸನ್. ಇದರಲ್ಲಿ ಚೆಕ್ ಮಾಡಬೇಕಿದ್ರೆ ರಿಸಲ್ಟ್ ಕರೆಕ್ಟ್ ಆಗಬೇಕಾ? ಸೊ ನಾನು ಇಲ್ಲಿ ಒಂದು ಪಾಯಿಂಟ್ ತೊಗೋತಾ ಇದ್ದೀನಿ ನೋಡಿ, ಎಷ್ಟಿದೆ ಪಾಯಿಂಟ್ ಅಂದರೆ 60 ಎಕ್ಸ್ ವೈ 20 ತೊಗೋತಾ ಇದ್ದೀನಿ. ಓಕೆ, ಸೊ ಇದನ್ನು ಹಾಕಿ ನೋಡಿ, ಎಕ್ಸ್ ಮೈನಸ್ 2y ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಎಕ್ಸ್ 60 ವೈ ಎಷ್ಟಿದೆ 20 ಇದೆ, 20 ಬರಿತಾ ಇದ್ದೀನಿ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. 60 2 ಇಂಟು 20 40 ಆಯಿತಾ, ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. 40 ಮೈನಸ್ ಅಂದರೆ ಇದು 20 ಬಂತು, 20 ಈಸ್ ಗ್ರೇಟರ್ ದೆನ್ 0. ಓಕೆ, ಇದು ಕರೆಕ್ಟ್ ಇದೆ, 20 ದೊಡ್ಡದು 0ಗಿಂತಲೂ. ಸೊ ಅಂದರೆ ಕರೆಕ್ಟ್ ಇದೆ ಅಂತಂದರೆ ಏನಾಗುತ್ತೆ ನಿಮ್ಮದು, ಸೊ ಇದು ರಾಂಗ್ ಇತ್ತು, ಇದು ಕರೆಕ್ಟ್ ಆಯಿತು ಅಂದರೆ ಇದು ನಮ್ಮದು ಕರೆಕ್ಟ್ ಇರುವಂಥ ರೀಸನ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಶೇಡ್ ಮಾಡ್ತಾ ಇದ್ದೀನಿ. ಓಕೆ, ನಮಗೆ ಇವಾಗ 4 ಕಾರ್ನರ್ ಪಾಯಿಂಟ್ ಸಿಕ್ತು. ಆ ಕಾರ್ನರ್ ಪಾಯಿಂಟ್ನ ಬರ್ಕೊತಾ ಇದ್ದೀನಿ ನಾನು ಇಲ್ಲಿ. ಫಸ್ಟ್ ಕಾರ್ನರ್ ಪಾಯಿಂಟ್ ಏನಿದೆ ನೋಡಿ, ಎ ಕಾರ್ನರ್ ಪಾಯಿಂಟ್ ಎಷ್ಟಾಗುತ್ತೆ, ಇಲ್ಲಿ 60 ಇದೆ 0 ಇದೆ ಅಂತಂದರೆ ಎ ಪಾಯಿಂಟು 60, 0 ಆಯಿತು. ಕರೆಕ್ಟಾ? ಇದು ಎ ಪಾಯಿಂಟು. ಅದಾದಮೇಲೆ ಬಿ ಪಾಯಿಂಟ್ ಎಷ್ಟಿದೆ ನೋಡಿ, 120 ಇದೆ, ಇಲ್ಲಿ 0 ಇದೆ, ಅಂದರೆ ಎಕ್ಸ್ ಇಸ್ 120 ವೈ 0. ಸಿ ಪಾಯಿಂಟ್ ನೋಡಿ, ಇಲ್ಲಿ ಎಷ್ಟಿದೆ, ಎರಡು ಕಡೆ ನೋಡಿದರೆ 60 ಇಲ್ಲಿದೆ, ಅಲ್ಲಿ 30 ಇದೆ. ಕರೆಕ್ಟಾ? ಓಕೆ, 60 ಇದು 30. ಓಕೆ, ಸೊ ನೆಕ್ಸ್ಟ್ ಡಿ ಪಾಯಿಂಟ್ ನೋಡಿ, ಡಿ ಪಾಯಿಂಟ್ ಎಷ್ಟಿದೆ, ಇಲ್ಲಿ 40 ಇದೆ, ಇಲ್ಲಿ 20 ಇದೆ. ಡಿ ಪಾಯಿಂಟ್ 40, 20 ಆಯಿತು. ಓಕೆ, ಸೊ 40 ಮತ್ತು 20 ಎರಡು ಕನ್ಸಿಡರ್ ಮಾಡಿ ಕರೆಕ್ಟಾಗಿ ಬರೀಬೇಕಿಲ್ಲಿ. ಸೊ ಅದಾದಮೇಲೆ ಏನು ಮಾಡಬೇಕು, ಇವಾಗ ಸೊಲ್ಯೂಷನ್ನ ಫೈಂಡ್ ಮಾಡ್ಕೋಬೇಕು. ನಮ್ಮದು ಆಬ್ಜೆಕ್ಟಿವ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ, z ಇಸ್ ಈಕ್ವಲ್ಸ್ ಟು 5x ಪ್ಲಸ್ 10y. ಓಕೆ, ಸೊ ಈ ವ್ಯಾಲ್ಯೂನ ಹಾಕ್ತಾ ಹೋಗಿ, z ಇಸ್ ಈಕ್ವಲ್ಸ್ ಟು ಬರ್ತಾ ಹೋಗಿ, ಫಸ್ಟ್ ಪಾಯಿಂಟ್ ಏನಿದೆ 5 ಇಂಟು 60 ಇದೆ, x ಇಸ್ ಈಕ್ವಲ್ಸ್ ಟು, ಸೊ ನಾನು x ಇಸ್ ಈಕ್ವಲ್ಸ್ ಟು 60 ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. ಓಕೆ, 5 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 60 ಇದೆನಾ, ಪ್ಲಸ್ 10 y ವ್ಯಾಲ್ಯೂ ಎಷ್ಟಿದೆ 0 ಇದೆ, ಅಂದರೆ 5 ಇಂಟು 6 ಅಂದರೆ ಎಷ್ಟಾಗುತ್ತೆ ನೋಡಿ, ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 6 ಇಂಟು 5 ಆಗುತ್ತೆ, ಅಂದರೆ 0 ಅಂದರೆ 300 ಆಯಿತು, ಅಂದರೆ 0 ಆಯಿತು. ಓಕೆ, ನೆಕ್ಸ್ಟ್ ಪಾಯಿಂಟ್ z ಇಸ್ ಈಕ್ವಲ್ಸ್ ಟು 5 ಎಷ್ಟಿದೆ 5 ಇಂಟು 120 ಇದೆ ಎಕ್ಸ್ ವ್ಯಾಲ್ಯೂ, ಪ್ಲಸ್ 10 0 ಇದೆ, 10 ಇಂಟು 0 ಅಂದರೆ 120 ಇಂಟು 5, 12 ಇಂಟು 5 ಅಂದರೆ 60 ಆಗುತ್ತೆ, ಇಲ್ಲ 0 ಇದೆ ಅಂದರೆ ಎಷ್ಟಾಗುತ್ತೆ 600 ಆಗುತ್ತಾ, 60 ಪ್ಲಸ್ ಅದೊಂದು 0, ಸೊ ಟೋಟಲ್ ಆಗಿ ಇದು ಅಷ್ಟಾಯಿತು 600 ಆಯಿತು. ಆದಮೇಲೆ ನೆಕ್ಸ್ಟ್ ರಿಸಲ್ಟ್ ನೋಡಿ, z ಇಸ್ ಈಕ್ವಲ್ಸ್ ಟು 5 ಇಂಟು 60 ಪ್ಲಸ್ 10 ಇಂಟು y ವ್ಯಾಲ್ಯೂ ಎಷ್ಟಿದೆ 30 ಇದೆ, ಸೊ 30 ಇಲ್ಲಿ ಫಿಲಪ್ ಮಾಡಿ. ಸೊ ಇದು ಎಷ್ಟಾಗುತ್ತೆ 6 ಇಂಟು 5 ಅಂದರೆ ಇದು 300 ಆಗುತ್ತೆ, ಇದು 30 ಇಂಟು ಅಂದರೆ ಇದು 300 ಪ್ಲಸ್ 300 ಇದು ಕೂಡ 600 ಆಯಿತು. ಓಕೆ, ಅದಾದಮೇಲೆ ಇದೊಂದು ಫಿಲಪ್ ಮಾಡಿ, z ಇಸ್ ಈಕ್ವಲ್ಸ್ ಟು ಹಾಕಿದರೆ ಎಷ್ಟಾಗುತ್ತೆ ನೋಡಿ, 5 ಇಂಟು 40 ಪ್ಲಸ್
10 ಇಂಟು 20, ಇದು 40 ಇಂಟು 5 ಅಂದರೆ 200 ಆಯಿತು. ಇದನ್ನು 200 ಪ್ಲಸ್ 200 ಎಷ್ಟಾಗುತ್ತೆ? 400 ಆಯಿತು. ಓಕೆ, ಕ್ವಶನ್ ಏನಿತ್ತು ನೋಡಿ ನಮ್ಮದು, ಇಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎರಡೂ ಮಾಡಬೇಕು. ಇದರಲ್ಲಿ ಮಿನಿಮಮ್ ಯಾವ್ದು ಕಾಣ್ತಾ ಇದೆ? 300 ಕಾಣ್ತಾ ಇದೆ. ಸೊ ಅಂದರೆ ಇದು ನಮ್ಮದು ಮಿನಿಮಮ್ ವ್ಯಾಲ್ಯೂ ಆಯಿತು. ಮ್ಯಾಕ್ಸಿಮಮ್ ಮತ್ತು ಎರಡು ವ್ಯಾಲ್ಯೂ ಬಂದಿದೆ. ಸೊ ಈ ಎರಡು ಪಾಯಿಂಟ್ಸ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಸೊ ಲಾಸ್ಟ್ ಇದನ್ನು ಕನ್ಕ್ಲೂಷನ್ ಬರ್ಕೊಂಡ್ಬಿಟ್ಬಿಟ್ರೆ ಮುಗೀತು. ಏನಾಗುತ್ತೆ ನಮ್ಮದು? ಮಿನಿಮಮ್ ವ್ಯಾಲ್ಯೂ ಎಷ್ಟು ಬಂದಿದೆ? ಝೆಡ್ ವ್ಯಾಲ್ಯೂ ಮಿನಿಮಮ್ ಈಸ್ 300 at the point ಎಷ್ಟಿತ್ತು ಪಾಯಿಂಟು? 60,0. ಅದೇ ರೀತಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ 600 at the points. ಇಲ್ಲಿ ಎರಡು ಪಾಯಿಂಟ್ಸ್ ಬಂದಿದ್ದಾವೆ. ಯಾವ್ಯಾವು? 120,0 ಮತ್ತು 60,30. ಕರೆಕ್ಟಾ? ಸೊ ಇದು ನಮ್ದು ಏನಾಗುತ್ತೆ? ಲಾಸ್ಟ್ ಕನ್ಕ್ಲೂಷನ್ ಆಗುತ್ತೆ. ಇಷ್ಟು ಬರೆದ್ರೆ ನಿಮಗೆ ಇದಕ್ಕೆ 6 ಮಾರ್ಕ್ಸ್ ಬರುತ್ತೆ. ಇರೋದು ನಾನು ಕ್ವಶನ್ ನಂಬರ್ 8, ಇದು ನಿಮ್ಮದು ರಿಸಲ್ಟಲ್ಲಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಇದೆ, 2 ಸತಿ ಬಂದಿದೆ ನೋಡಿ. ಓಕೆ, ಸೊ ಫಾಸ್ಟಾಗಿ ಟೈಮ್ ವೇಸ್ಟ್ ಮಾಡದೆ ಸಾಲ್ವ್ ಮಾಡೋಣ. ಇದೊಂದು ಕ್ವಶನ್ ನೋಡಿ. ಫಸ್ಟ್ ಅಗೇನ್ ಅಕಾರ್ಡಿಂಗ್ ಟು ಫಸ್ಟ್ ಕ್ವಶನ್ ಪ್ರಕಾರ x ಪ್ಲಸ್ 2y ಈಸ್ ಈಕ್ವಲ್ಸ್ ಟು 100 ತೊಗೊತೀರಾ. ಅಗೇನ್ ಇಲ್ಲಿ ಪಾಯಿಂಟ್ಸ್ಗಳು ಏನಾಗುತ್ತೆ? ನಾನು ಡೈರೆಕ್ಟ್ ಪಾಯಿಂಟ್ಸ್ಗಳನ್ನ ಬರೀತಾ ಇದ್ದೀನಿ. x 0 ತೊಗೊಂಡ್ರೆ ಇಲ್ಲಿ x ಇದು y ಅಂತ ಅನ್ಕೊಳ್ಳಿ. x 0 ತೊಗೊಂಡ್ರೆ y ವ್ಯಾಲ್ಯೂ 50 ಆಗುತ್ತೆ. y 0 ತೊಗೊಂಡ್ರೆ x ವ್ಯಾಲ್ಯೂ 100 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ಭಾಳ ಮ್ಯಾಟರ್ ಆಗೋದಿಲ್ಲ. ಏನಿದೆ ಇಲ್ಲಿ? ಏನಿದೆ ನೋಡಿ, 2x ಮೈನಸ್ y ಈಕ್ವಲ್ಸ್ ಟು 0 ತೊಗೊಂತೀರಾ. ಓಕೆ, ಸೊ ಆಗಲಿರುವಂಥ ಕ್ವಶನ್ಗೆ ಇದಕ್ಕೆ ಸ್ವಲ್ಪ ಕಂಪೇರ್ ಮಾಡಿ ನೋಡಿ. ಆಗಲಿರುವಂಥ ಕ್ವಶನ್ ಏನಿತ್ತು? x ಮೈನಸ್ 2y ಇತ್ತು, ಅದನ್ನ ಈ ಥರ ಬರ್ತಿದ್ದೀರಾ. ಎರಡು ಕನ್ಫ್ಯೂಷನ್ ಮಾಡ್ಕೊಂತಾರೆ ಎಕ್ಸಾಮಲ್ಲಿ ಕೆಲವು ಜನ. ಇದೇ ಅದಾಗಿತ್ತಾ? ಇದನ್ನು ಉಲ್ಟಾ ಪಲ್ಟಾ ಬರೀತಾರೆ. ಸೊ ಇದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಯಾವುದೇ ಕ್ವಶನ್ ಇರಲಿ ಮೊದಲು y ಇಸ್ ಈಕ್ವಲ್ಸ್ ಟು ಬರೆಯೋದನ್ನ ಪ್ರಯತ್ನ ಮಾಡಿ. ಆಗ ಆಟೋಮೆಟಿಕ್ ಅರ್ಥ ಆಗುತ್ತೆ ಇದು ಡಿವೈಡ್ ಬೈ 2 ಇದೆನಾ ಇಂಟು 2 ಇದೆನಾ ಅಂತ. ಇವಾಗ ಈ ಕ್ವಶನ್ ಅಲ್ಲಿ ಕೊಟ್ಟಿರೋದೇನಿದೆ? y ಈ ಕಡೆ ಹೋಗುತ್ತೆ ಮೈನಸ್ y. ಆಗೇನಾಗ್ಬಿಡುತ್ತೆ? ಇದು y ಇಸ್ ಈಕ್ವಲ್ಸ್ ಟು 2x ಇದೆ, ಅಂದ್ರೆ x ಡಬಲ್ ತಗೋಬೇಕು. ಆ ಹಿಂದಿನ ಎಕ್ಸಾಂಪಲ್ ಅರ್ಧ ತಗೋಬೇಕಾಗಿತ್ತು, ಇಲ್ಲಿ ಹೆಚ್ಚಿಗೆ ತಗೋಬೇಕು, ಡಬಲ್ ತಗೋಬೇಕು. ಡಬಲ್ ತಗೋಬೇಕಂದ್ರೆ ಏನಾಗುತ್ತೆ ನೋಡಿ, ಫಸ್ಟ್ ಅಂತೂ ಆಬ್ವಿಯಸ್ಲಿ 0 ತಗೊಂಡ್ರೆ 0 ಬರುತ್ತೆ. ಇವಾಗ ನೆಕ್ಸ್ಟ್ ಪಾಯಿಂಟ್ ತಗೋಬೇಕು. ನೆಕ್ಸ್ಟ್ ಅಗೇನ್ ಇಲ್ಲಿ 50 ಅದು ಬಂದಿದೆಯಲ್ವಾ? ಸೊ ಬೆಟರ್ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ x ವ್ಯಾಲ್ಯೂ 50 ಹಾಕ್ತೀನಿ. 50 ಹಾಕಿದ್ರೆ 50 ಇಂಟು 2 ಎಷ್ಟಾಗುತ್ತೆ? 100 ಆಗುತ್ತೆ. ಇನ್ನೊಂದು ಪಾಯಿಂಟ್ ತಗೊಳಿದ್ರೆ 100 ಹಾಕಿದ್ರೆ 200 ಆಗುತ್ತೆ. ಇಷ್ಟು ಸಾಕು ಎರಡು ಪಾಯಿಂಟ್ ನಮಗೆ ಡ್ರಾ ಮಾಡಲಿಕ್ಕೆ. ಓಕೆ, ಅಗೇನ್ ಇನ್ನೊಂದು ಥರ್ಡ್ ಇಕ್ವೇಶನ್ ಒಂದಿದೆ, 2x ಪ್ಲಸ್ y ಲೆಸ್ ದೆನ್ ಆರ್ ಈಕ್ವಲ್ಸ್ ಇದು ಈಕ್ವಲ್ಸ್ ಟು 200 ಅಂತ ಬರೀತೀರಾ. ಅಗೇನ್ ಇಲ್ಲಿ ಒಂದೆರಡು ಪಾಯಿಂಟ್ನ ತಗೊಳ್ಳಿ, ಈಸಿ ಆಗುತ್ತೆ ನಿಮಗೆ. x ವ್ಯಾಲ್ಯೂ ಅಂಡ್ y ವ್ಯಾಲ್ಯೂ. x 0 ತಗೊಂಡ್ರಿ ಅಂತ ಅನ್ಕೊಳ್ಳಿ, y ವ್ಯಾಲ್ಯೂ ಆಗುತ್ತೆ 200. y ವ್ಯಾಲ್ಯೂ 200 ತಗೊಂಡ್ರೆ ಇದಾಗುತ್ತೆ 100. 200 ಡಿವೈಡ್ ಬೈ 2. ಕರೆಕ್ಟಾ? ಸೊ ಇವಾಗ x ವ್ಯಾಲ್ಯೂ ಹೈಯೆಸ್ಟ್ ಎಷ್ಟಿದೆ? 100 ಇದೆ. y ವ್ಯಾಲ್ಯೂ ಹೈಯೆಸ್ಟ್ ಎಷ್ಟಿದೆ? 200 ಇದೆ ಸ್ಟೂಡೆಂಟ್ಸ್. ಓಕೆ, ಅಂದ್ರೆ 20 ಪಾಯಿಂಟ್ಸ್ ಈ ಕಡೆ ಬೇಕು ನಮಗೆ. ಓಕೆ, ಸೊ ಆ ಥರ ಇದನ್ನ ಡ್ರಾ ಮಾಡಬೇಕು. ಸೊ ಫಾಸ್ಟ್ ಆಗಿ ನಾನು ಇದನ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಎಸ್, ಇದು ಎಕ್ಸ್ ಆಕ್ಸಿಸ್, ಇನ್ನು ವೈ ಆಕ್ಸಿಸ್ ಒಂದು ಡ್ರಾ ಮಾಡೋಣ. ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಸೊ ಇದರಲ್ಲಿ ಅಗೇನ್ ಇಂಪಾರ್ಟೆಂಟ್ ಆಗೋದೇ ಥರ್ಡ್ ಲೈನ್ ಸ್ಟೂಡೆಂಟ್ಸ್. ಅದೊಂದು ನಿಮ್ಗೆ ಗೊತ್ತಾಗ್ಬಿಟ್ರೆ ಉಳಿದಿದ್ದನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಕರೆಕ್ಟಾ? ಸೊ ಇದಾಗಿದೆ ನಿಮ್ಮದು ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಎಸ್, ಇವಾಗ ಒಂದೊಂದಾಗಿ ಪಾಯಿಂಟ್ ತಗೋಬೇಕು. ಪಾಯಿಂಟ್ಸ್ ನೋಡಿ, ಎಕ್ಸ್ ಆಕ್ಸಿಸ್ ಮೇಲೆ 100 ಜಾಸ್ತಿ ಇರೋದು. ಕರೆಕ್ಟಾ? 1 2 3 ಅಂತ ತಗೋಬಹುದು, 2 2 ಡಿಸ್ಟೆನ್ಸ್. ಬಟ್ ಇಲ್ಲಿ ಏನಾಗುತ್ತೆ, 2 2 ಡಿಸ್ಟೆನ್ಸ್ಗೆ 100 ಅಂದ್ರೂ ಇಲ್ಲ. ಬೆಟರ್ ನೀವೇನು ಮಾಡಿ 50 ಆ ಥರನೂ ತೊಗೊಂಡ್ರೆ ನಡೆಯುತ್ತೆ. ಓಕೆ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, 1 2 2 ಡಿಸ್ಟೆನ್ಸ್ಗೆ 50 ತೊಗೋಬೋದಲ್ವಾ? ಇಲ್ಲಿ 50, ಅಗೇನ್ ಇಲ್ಲಿ ಇಲ್ಲ 3 3ಗೂ ತೊಗೋಬೋದು, ಇಲ್ಲ 4 4ಗೂ ತೊಗೋಬೋದು. ಸೊ ನಿಮ್ಮ ಗ್ರಾಫ್ ಪ್ರಕಾರನೇ ತಗೊಳ್ಳಿ. ಓಕೆ, ಜಸ್ಟ್ ಅ ಮಿನಿಟ್. ಡ್ರಾ, ಎಸ್, ಬ್ಲ್ಯಾಕ್ ತಗೊಳ್ಳೋಣ ಸ್ವಲ್ಪ. ಇಲ್ಲಿಗೆ 50 ತೊಗೊಂಡ್ವಿ ಅಂದರೆ ಇಲ್ಲಿ 100 ಜಲ್ದಿನೇ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಬೆಟರ್ 1 2 3 4 5. ಇಲ್ಲಿಗೆ ನಾನು 50 ತಗೋತಾ ಇದ್ದೀನಿ. 1 2 3 4 5. ಇಲ್ಲಿಗೆ 100 ತಗೊಳ್ಳೋಣ. ಅಗೇನ್ 1 2 3 4 5. ಇಲ್ಲಿಗೆ 150 ಆಗುತ್ತೆ. 1 2 3 4 5. ಇಲ್ಲಿಗೆ 200 ಆಗುತ್ತೆ. ಓಕೆ, ಅದೇ ಥರನಾಗಿ ಇಲ್ಲಿನೂ ತಗೋಬೇಕು. 1 2 3 4 5.
ಇಲ್ಲಿಗೆ 50 ತೊಗೊತೀರಾ. ಇನ್ನು 1 2 3 4 5 3 4 5 ಎಸ್, ಇಲ್ಲಿಗೆ 100. ಓಕೆ, ಸೊ ನೀವು ಬೇಕಿದ್ರೆ ಎಲ್ಲ ಪಾಯಿಂಟ್ಸ್ನ ಬರೀರಿ. ಓಕೆ, ನಾನು ಸ್ವಲ್ಪ ಫಾಸ್ಟಾಗಿ ಆಗಲಿ ಅಂತ ಈ ಥರ ತೊಗೊಂಡಿದ್ದೀನಿ. ನೀವು 10 20 ಈ ಥರ ಬರೆದು 10 20 ತೊಗೊಂಡು ಬರೆದಾಗುತ್ತೆ. 10 20 30 40 50 ಆಗುತ್ತಲ್ವಾ. ಸೊ ಹಾಗೆ, ಸೊ ನಾನು ಸ್ವಲ್ಪ ಫಾಸ್ಟಾಗಿ ಆಗಲಿ ಅಂತ ಸ್ವಲ್ಪ ಜಲ್ದಿ ಪಾಯಿಂಟ್ನ ತೊಗೊಂಡಿರೋದು. ಓಕೆ, ಇವಾಗ ಫಸ್ಟ್ ಪಾಯಿಂಟ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್. ಫಸ್ಟ್ ಏನಿದೆ, 0 ಇದ್ದಾಗ 50 ಇದೆ, x 0 ಇದ್ದಾಗ y 50 ಇದೆ. ಅಗೇನ್ ಇದು 100ಗೆ ಜಾಯಿಂಟ್ ಮಾಡಬೇಕು, ಕರೆಕ್ಟ್ ಅಲ್ವಾ. ಓಕೆ, x 0 ಇದ್ದಾಗ ಇಲ್ಲಿ ಒಂದು ಪಾಯಿಂಟ್ ಇದೆ, ಇನ್ನೊಂದು ಇಲ್ಲ, ಇದು ಯಾಕೆ ಬಂತು ಲೈನ್. ಓಕೆ, x 0 ಇದ್ದಾಗ ಅಂದರೆ 1 ಪಾಯಿಂಟ್ ಇಲ್ಲಿ ನಮ್ಗೆ ಸಿಕ್ತು. ಇನ್ನೊಂದು ಪಾಯಿಂಟ್ ಇಂದ x 100 ಇರಬೇಕು. x 100 ಅಂದರೆ ಇಲ್ಲಿದೆ ಪಾಯಿಂಟ್. ಈ ಎರಡು ಲೈನ್ನ ಜಾಯಿಂಟ್ ಮಾಡಬೇಕು ಇವಾಗ. ಓಕೆ, ಸೊ ಫಾಸ್ಟಾಗಿ ಈ ಎರಡು ಲೈನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಈ ಎರಡು ಲೈನ್ನ ಜಾಯಿಂಟ್ ಮಾಡಿದ ತಕ್ಷಣ ಇದೊಂದು ಸ್ವಲ್ಪ ಇದು ಮಾಡೋಣ. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಏನಿದೆ, ಇನ್ನೊಂದು ಇಕ್ವೇಶನ್ ಇದನ್ನ ಬರಲ್ಲ. ಮೊದಲಿಗೆ ಥರ್ಡ್ ಇಕ್ವೇಶನ್ ಕಂಪ್ಲೀಟ್ ಮಾಡಿ ಸೆಕೆಂಡ್ಗೆ ಬರೋಣ. 0 ಇದ್ದಾಗ 200 ಇದೆ, x 0 ಇದ್ದಾಗ y 200 ಇದೆ, ಇಲ್ಲಿಗಿದೆ. ಅಗೇನ್ 100ಗಿದೆ. ಓಕೆ, ಇವಾಗ ಈ ಎರಡು ಲೈನ್ನ ಜಾಯಿಂಟ್ ಮಾಡಬೇಕು. ಸೊ ಇದನ್ನು ಕೂಡ ನಾನು ಇವಾಗ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ, 200 to 100. ಓಕೆ, ಎಸ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಎರಡು ಲೈನ್ ಆಯಿತು. ಇವಾಗ ಥರ್ಡ್ ಲೈನ್ಗೆ ಬರೋಣ. x 0 ಇದ್ದಾಗ y 0 ಇರುತ್ತೆ, x 50 ಇದ್ದಾಗ y 100 ಇದೆ, x 50 ಇದ್ದಾಗ y 100 ಇದೆ. ಈ ಲೈನ್ ನೋಡಿ ಅಲ್ಲಿ ಹೋಗಿ ಜಾಯಿನ್ ಆಗಿದೆ, ಇಲ್ಲಿ ಆಗಿದೆ ಅಲ್ವಾ. ಸೊ ಇಲ್ಲಿಗೆ ನಮಗೆ ಒಂದು ಪಾಯಿಂಟ್ ಸಿಕ್ತು. ಇವಾಗ ಆರಾಮಾಗಿ ಇದನ್ನ ಡ್ರಾ ಮಾಡ್ಬೋದು, ಕರೆಕ್ಟ್ ಅಲ್ವಾ. ಇದೇನಾದರೂ ರಿವರ್ಸ್ ನೀವು ತಗೊಂಡಿದ್ರಿ 100 ಟು ಇದು ಇಲ್ಲಿ 100 ಇಲ್ಲಿ 50 ತೊಗೊಂಡ್ರೆ ಆಟೋಮೆಟಿಕ್ ರಾಂಗ್ ಆನ್ಸರ್ ಬರುತ್ತೆ. ಇದು ಲೈನ್ ಇದೇ ತರನಾಗೆ ಹೋಗ್ಬೇಕು ನೋಡಿ ಸ್ಟೂಡೆಂಟ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇದು ಡ್ರಾ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಕಾಣುವ ಹಾಗೆ ಮಾಡ್ತಾ ಇದ್ದೀನಿ. ಎಸ್, ಓಕೆ, ಎಷ್ಟು ಡ್ರಾ ಮಾಡಬೇಕು. ಇದಾದ್ಮೇಲೆ ನಮ್ದು ಇಕ್ವೇಶನ್ ಫೈಂಡ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ನಾನು ಈಕ್ವೇಶನ್ಗೆ ಬರ್ತೀನಿ, ಉಳ್ಕಿದನ್ನ ನೀವು ಬರೆದು ಚೆಕ್ ಮಾಡಿ. ಹಾಗೆ ನೀವೆರಡನೇ ಶೇಡೆಡ್ ರೀಸನ್ ಆಗಿರುತ್ತೆ. ಇದು ಸೆಕೆಂಡ್ ಇಕ್ವೇಶನ್, ಕರೆಕ್ಟ್ ಅಲ್ವಾ. ಸೆಕೆಂಡ್ ಇಕ್ವೇಶನ್ ಏನಿದೆ ನೋಡಿ, ಇಲ್ಲಿ 2x ಮೈನಸ್ y ಈಸ್ ಲೆಸ್ ದನ್ ಇದೆನಾ ಗ್ರೇಟರ್ ದನ್ ಇದೆ, ಲೆಸ್ ದನ್ ಆರ್ ಈಕ್ವಲ್ಸ್ ಟು 0 ಇಲ್ಲಿದೆ ಸೆಕೆಂಡ್ ಇಕ್ವೇಶನ್. ಓಕೆ, ಸೊ ಇವಾಗ y ನ ಈ ಕಡೆ ಶಿಫ್ಟ್ ಮಾಡ್ತೀರಿ, ಏನಾಗ್ಬಿಡುತ್ತೆ ನೋಡಿ, 2x ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು y. ಇಲ್ಲಿ ಯಾವ್ದು ದೊಡ್ಡದಾಯ್ತು, y ಅನ್ನೋದೇ ದೊಡ್ಡದಾಗಿದೆ. ಸೊ y ದೊಡ್ಡದಾಗಿದ್ರೆ ನಾವು ಶೇಡ್ ಯಾವ ತರ ಮಾಡಬೇಕು, y ಆಕ್ಸಿಸ್ ಕಡೆ ಲೈನ್ ಯಾವ್ದಿದೆ ಅದನ್ನ ಶೇಡ್ ಮಾಡಬೇಕು. ಸೊ y ಆಕ್ಸಿಸ್ ಕಡೆ ಇರೋದು ಈ ಲೈನ್. ಸೊ ಇದಕ್ಕೆ ನಾವು ಇವಾಗ ಶೇಡ್ ಮಾಡಿಬಿಟ್ರೆ ಮುಗೀತು. ಓಕೆ ನೋಡಿ ಸ್ಟೂಡೆಂಟ್ಸ್, ಎಷ್ಟು ಸಿಂಪಲ್ ಇಲ್ಲಿ ನಾವು ಈ ಶೇಡೆಡ್ ರೀಸನ್ ಫೈಂಡ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಐ ಥಿಂಕ್ ಎಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಸೊ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಷ್ಟೇ ಶೇಡ್ ಮಾಡಿ. ಮುಂದಿನ ಕಾರ್ನರ್ ಪಾಯಿಂಟ್ ಸಿಕ್ಕಾದ್ಮೇಲೆ ಅಂತೂ ನೆಕ್ಸ್ಟ್ ಆರಾಮಾಗಿ ನೀವು ಉಳಿದು ಸಾಲ್ವ್ ಮಾಡ್ತೀರಾ. ಈ ಕಡೆ ಶೇಡ್ ಆಗಿದ್ದು ಬರಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ಈ ಕಡೆ ಬರ್ಲಿಕ್ಕೆ ಹೋಗ್ಬೇಡಿ, ಇದರಲ್ಲೇ ಮಾತ್ರ ಮಾಡಿ. ಇವಾಗ ಎಷ್ಟು ಸಿಕ್ಕು ನೋಡಿ ನಮಗೆ ಕಾರ್ನರ್ ಪಾಯಿಂಟ್ಸ್ಗಳು, 4 ಕಾರ್ನರ್ ಪಾಯಿಂಟ್ಸ್ಗಳು ಸಿಗುತ್ತೆ. 1 2 3 4 ಈ 4 ಕಾರ್ನರ್ ಪಾಯಿಂಟ್ನ ಫಿಲ್ಅಪ್ ಮಾಡಿ ಚೆಕ್ ಮಾಡೋದು. ಓಕೆ, ಫಸ್ಟ್ ಇದರಲ್ಲಿ ನೋಡಿ y ದೊಡ್ಡದಿತ್ತು, ಹಾಗೆ ಅದ್ರ ಸಲುವಾಗಿ y ಆಕ್ಸಿಸ್ ಕಡೆ ಶೇಡ್ ಮಾಡಿದ್ವಿ. ಓಕೆ, ಅಗೇನ್ ಹಿಂದಿನ ಎಕ್ಸಾಂಪಲ್ ನೋಡಿ, ಇಲ್ಲಿ x ಆಕ್ಸಿಸ್ ದೊಡ್ಡದಿತ್ತು, ಹಾಗಾಗಿ x ಆಕ್ಸಿಸ್ ಕಡೆ ಶೇಡ್ ಮಾಡಿದ್ವಿ. ಫಸ್ಟ್ ಕ್ವಶನ್ ಅಲ್ಲಿ ಏನಿತ್ತು ನೋಡಿ, ಅಗೇನ್ ಇಲ್ಲಿ y ದೊಡ್ಡದಿತ್ತು, ಹಾಗಾಗಿ y ಆಕ್ಸಿಸ್ ಕಡೆ ಶೇಡ್ ಮಾಡಿದ್ವಿ. ಇಲ್ಲ ಸರ್ ನಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡಿ, ಪಾಯಿಂಟ್ಸ್ನ ಇದರಲ್ಲಿರುವಂತ ಪಾಯಿಂಟ್ನ ಇದರಲ್ಲಿ ಫಿಲ್ಅಪ್ ಮಾಡಿ ಕೂಡ ಚೆಕ್ ಮಾಡಿ ಕೂಡ ನೀವು ನೋಡ್ಬೋದು. ಆಗ ಕೂಡ ಆನ್ಸರ್ ಕರೆಕ್ಟ್ ಬಂದೇ ಬರುತ್ತೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೇ ತರ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಆರಾಮಾಗಿ ಈ ಒಂದು ಕ್ವಶನ್ ಯಾವುದೇ ಮಿಸ್ಟೇಕ್ ಇಲ್ಲದೆ ನೀವು ಸಾಲ್ವ್ ಮಾಡಬಹುದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಇನ್ನು ನೆಕ್ಸ್ಟ್ 4 ಮಾರ್ಕ್ಸ್ ಒಂದು ಸಾಲ್ವ್ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾನು ನಾಳೆ ಸಾಧ್ಯ ಆದರೆ ನಾಳೆ ಅಥವಾ ನಾಡಿದ್ದು ಆ 4 ಮಾರ್ಕ್ಸ್ ಕ್ವಶನ್ ಪರ್ಫೆಕ್ಟ್ ಆಗಿ ಯಾವ ತರ ಮಾಡಬೇಕು, ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಷಿಯಾಬಿಲಿಟಿ, ಆ ಕ್ವಶನ್ ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, 2 ಮಾರ್ಕ್ಸ್ದು ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕವರ್ ಆಗಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ಸ್ಗಳಾದರೂ ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹಾಕ್ತೀನಿ. ನೀನು ಯಾವಾಗ 3 ಮಾರ್ಕ್ಸ್ ಇದ್ದು ಅಲ್ಲ, ಅದೇ ತರನಾಗಿ 2 ಮಾರ್ಕ್ಸ್ ಕೂಡ ಹಾಕ್ತೀನಿ ಸ್ಟೂಡೆಂಟ್ಸ್.
ಎಮ್ ಸಿ ಕ್ಯೂಸ್. ಓಕೆ, ನೆಕ್ಸ್ಟು ಎಮ್ ಸಿ ಕ್ಯೂಸ್ ಮಾಡೋದಿದೆ, ಮಾಡೋಣ, ಎಲ್ಲನೂ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.